ನೀವು ನಿಂಬಿ ಪ್ಲಾಟ್ ಮಾಡೋದಕ್ಕಿಂತ ಮೊದಲ ನಮ್ಮ ತೋಟಕ್ಕೆ ಬರ್ರಿ, ಸವಿಸ್ತರವಾಗಿ ಇಡೀ ತೋಟ ತಿರುಗಾಡಿ ತೋರಿಸ್ತೇವೆ ನಾವು. ಯಾಕಂದ್ರೆ ನಾವು ಕಷ್ಟ ಕಾಲದಾಗ ಬೆಳೆದೀವಿ ಅಂದ್ರೆ ನಮಗೂ ಮುಂದಿನ ರೈತರಿಗೆ ಕಷ್ಟ ಬರಬಾರ್ದು. ಒಂದು ಗಿಡಕ್ಕೆ ಕನಿಷ್ಠ 14,000 ಕಾಯಿ 12 ತಿಂಗಳು ಹಿಂಗಿರ್ತೈತಿ ನಿಂಬೆಹಣ್ಣು. ಇಂಥ ಕಾಯಿ ಎಲ್ಲೇ ಒಂದು ಚುಕ್ಕಿ ಐತೆ ನೋಡ್ರಿ, ಇದು ಸಾಧನೆ ಮತ್ತೊಬ್ರು ನೋಡುವಂಗ ಆಗೈತಲ್ಲ, ಅದು ನಮ್ಗೆ ತೃಪ್ತಿ ಐತಿ. ತಿಪ್ಪಿ ಗೊಬ್ಬರ ಹಾಕ್ತಿವಿ, ಪ್ರತಿಯೊಂದು ಗಿಡಕ್ಕೆ 70 ಕಿಲೋ ತಿಪ್ಪಿ ಗೊಬ್ಬರ ಹಾಕ್ತಿವಿ ನಾವು. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಈಗಿನ ಕಾಲದಲ್ಲಿ ಜನ ಸಕ್ಸಸ್ ಸಿಗ್ಬೇಕಂತ ಭಾಳಷ್ಟು ಬಿಸ್ನೆಸ್ಸು ಏನೋ ಅಂಬಾನಿ ಥರ ಆಗಬೇಕು, ಅಡಾನಿ ಥರ ಆಗಬೇಕು ಅಂಥೇಳಿ ಯೋಚನೆ ಮಾಡ್ತಾರೆ. ಆದರೆ ಇಲ್ಲೊಬ್ಬರು ನಮ್ಮ ರೈತರು, ನಮ್ಮ ಮಣ್ಣಿನ ಮಗ ಒಬ್ಬರು ಇಲ್ಲಿ ಬರೀ ಕೃಷಿ ಮಾಡ್ಕೊಂಡೇ ಸಕ್ಸಸ್ಸನ್ನು ಪಡೆದಿದ್ದಾರೆ. ಆ ಮಹಾನ್ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋಂಥ ಬರ್ರಿ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ, ಸಾಕಿನ್ ತಾಂಬ, ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ನನ್ನ ಮೊಬೈಲ್ ನಂಬರ್ 9446100884. ಈಗ ನಮ್ಮ ಒಕ್ಕಲ್ತನದ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಮಾಹಿತಿ ತೋರಿಸ್ತೀನಿ, ನೋಡ್ಬರ್ರಿ. ನೀವು ಎಲ್ಲ ನಿಂಬೆ ಅಗಿ ಮತ್ತು ನಿಂಬೆ ಗಿಡದ ಬಗ್ಗೆ ಮಾಹಿತಿ ಕೊಡ್ತೀನಿ, ನೋಡ್ಬೋದು. ಸರಿ, ನೋಡೋಣ ಸರ್. ನಿಂಬೆ ಅಗಿದು ಈ ಕಡೆ ಅದು ನಿಂಬೆ ಅಗಿ ಇಲ್ಲಿ. ಹಾಂ ಸರ್, ನಿಂಬೆ ಗಿಡ ಎಷ್ಟು ಅದಾವ್ರಿ ಸರ್? ನಿಂಬೆ ಗಿಡ 1400 ಗಿಡ ಅದಾವ್ರಿ. ಆಮೇಲೆ ಒಂದು 10 ಲಕ್ಷ ನಿಂಬೆ ಅಗಿ ಅದಾವ. ಹಾಂ ರೀ ಸರ್. ಇಡೀ ರಾಜ್ಯಾದ್ಯಂತ ನಿಂಬೆ ಅಗಿ ಒಯ್ಯಾಕೆ ಬರ್ತಾರೆ ರೈತರು. ಅಂದ ಎಲ್ಲ ನಿಂಬೆ ಗಿಡ ತೋರಿಸ್ತೀನಿ. ಮತ್ತ ನಿಂಬೆ ಗಿಡಕ್ಕೆ ಏನು ಗೊಬ್ಬರ ಹಾಕ್ತೀನಿ ಆಮೇಲೆ ತೋರಿಸ್ತೀನಿ ಅಂತ. ಈಗ ನಿಂಬೆ ಗಿಡಕ್ಕೆ ಹೋಗೋಣ. ನಿಂಬೆ ಅಗಿ, ಈ ಅಗಿ ಸಲುವಾಗಿ ನಿಮಗೆ ಮಾಹಿತಿ ಹೇಳ್ತೀನಿ. ಇದು ನಿಂಬೆ ಅಗಿ ರೀ. ನಿಂಬೆ ಅಗಿ ಹೆಂಗ್ ತಯಾರು ಮಾಡಿವಪ್ಪ ಅಂದ್ರ, ನಾವು ಮೊದಲ ಬೆಳೆ ಸಿರಿ ಮೊಳಕೆಯಲ್ಲಿ ಅದಕ್ಕೆ ಮೊದಲು ಇದು ಅಗಿ ತಯಾರು ಮಾಡುವಾಗ ಏನ್ ಮಾಡಿವ್ ನಾವು, ಒಂದೇ ಗಿಡದ ಬೀಜ ಆಯ್ಕೆ ಮಾಡಿವ್. ಒಂದೇ ಗಿಡದ ಬೀಜ ಆಯ್ಕೆ ಮಾಡಿ ನಿಂಬೆ ಅಗಿ ಮಾಡಿವ್. ಬೀಜ ಮಾಡ್ಕೊಂಡು ನಿಂಬೆ ಅಗಿ ಮಾಡಿವ್. ಸವಿಸ್ತರವಾಗಿ ನೋಡ್ರಿ, ಇದು ಎಲ್ಲಾನೇ ಒಂದು 5 ಎಕರೆ ನಿಂಬೆ ಅಗಿ ಅದ. ಇದು 5 ಎಕರೆ. ಇನ್ನ ಬೇರೆ ಬೇರೆ ಪ್ಲಾಟ್ಗಳು ಅದಾವ. ಒಟ್ಟು 5 ಎಕರೆ ನಿಂಬೆ ಅಗಿ ಅದ. ಮತ್ತ ಇಡೀ ರಾಜ್ಯ ಅಂತರ್ರಾಜ್ಯದವರು ನಮ್ಮಲ್ಲಿ ನಿಂಬೆ ಅಗಿ ಬೆಳಕ್ ಬರ್ತಾರ. ಯಾರೇ ನಿಂಬಿ ಪ್ಲಾಟ್ ಮಾಡಿದ್ರೆ ಅಂದ್ರ ನಿಂಬಿ ಗಿಡ ಹಚ್ಚಿದ್ರೆ ನೀವು 8,000 ಗಿಡ ಹಚ್ತೀರಿ ಹಚ್ರಿ, ಎಲ್ಲಾ ಒಂದೇ ಹೈಟ್ ಬರ್ತಾವ, ಒಂದೇ ಲೆವೆಲ್ ಬರ್ತಾವ. ಯಾಕಂದ್ರೆ ಒಂದೇ ಗಿಡದ ಬೀಜ ತೊಂದ್ರಿಂದ ಒಂದೇ ಟೈಪ್ ಐತಿ. ಆಮೇಲೆ ಎಲ್ಲಾ ಗಿಡಕ್ಕೆ ಒಂದೇ ಟೈಪ್ ಕಾಯಿ ಆತದ. ಆ ಗಿಡಕ್ಕೆ ಹಿಂಗ, ಈ ಗಿಡಕ್ಕೆ ಉದ್ದ ಕಾರ್ಯ ಹಿಂಗಿಲ್ಲ, ಎಲ್ಲಾ ಗಿಡಕ್ಕೆ ಒಂದೇ ಟೈಪ್. ಮತ್ತ ಇದು ಒರಿಜಿನಲ್ ಕಾಗಜಿ ನಿಂಬೆ ಇರೋದ್ರಿಂದ ಈ ನಿಂಬಿಗೆ ವಿಶೇಷ ಮಾನ್ಯತೆ ಅದ. ವಿಶೇಷ ತಳಿ ಇದು. 12 ತಿಂಗಳು ಕಂಟಿನ್ಯೂ ಕಾಯಿ ಇರ್ತದ ಗಿಡದಾಗ. ಯಾವಾಗನು ಕಂಟಿನ್ಯೂ ಇರ್ತದ. ಎಷ್ಟೋ ಜನ ಏನಂದಾರ 12 ತಿಂಗಳು ಹೆಂಗಿರ್ತೈತ್ರಿ, ಮತ್ತ 14ರಿಂದ 14,000, 18,000, 20,000 ಕಾಯಿ ಹೆಂಗ್ ಬರ್ತದ್ರಿ ಅತ್ತಾಗ. ನೀವು ಯಾರ್ಯಾರೇ ಅನುಮಾನ ಇತ್ತು ಅಂದ್ರೆ ನಮ್ ಗಿಡದ ಮುಂದೆ ಬಂದ್ ನಿಂತು ನೋಡ್ಬೋದು. ಬಂದು ನೋಡಿ ಒಂದ್ ಕಟ್ ಮಾತಾಡ್ತೀರಿ ಇಲ್ಲ ನೋಡ್ರಿ. ನೀವು ನಿಂಬೆಗಿ ಪೂರಾ ಎಲ್ಲಾ ರೌಂಡ್ ತೋರಿ ಹೆಂಗೈತಿ ಅಗಿ ಅನ್ನೋದು ನಿಮಗೆ ಇದ್ರ ಸಲುವಾಗಿ ಬಹಳ ಡಿಮಾಂಡ್ ಐತಿ ಸರ್. ಇದು ಈಗ ಅಗಿಯನ್ನ ಇದನ್ನ ತಗೊಂಡ್ ಹೋದ್ರಿ, ಎಷ್ಟು ದಿನದಾಗ ಅಂದ್ರೆ ಎಷ್ಟು ವರ್ಷ ಬೇಕ್ರಿ ಇದನ್ನ ಬೆಳಿ? ನಮ್ಮಲ್ಲಿ 2 ವರ್ಷದ ಅಗಿ ಕೊಡ್ತೀವಿ ನಾವು. ನೀವು ಒಯ್ದು ಹಚ್ಚಿದ 2 ವರ್ಷಕ್ಕೆ ಅಲ್ಲೆಲ್ಲ ಕಾಯಿ ಆತಾವ. 3 ವರ್ಷಕ್ಕೆ ಸಂಪೂರ್ಣ ಕಾಯಿ ಆತಾವ. 3 ವರ್ಷಕ್ಕೆ ಕಾಯಿ ಆಯ್ತು ಅಂದ್ರೆ ಕನಿಷ್ಠ 40 ವರ್ಷ ತಾಳ್ತಾವ. ಇದ್ರ ಅವಶ್ಯ 40 ವರ್ಷ ಬರ್ತದ್ರಿ. ಒಕ್ಕಲ್ತನದೊಳಗೆ ನಾವ್ ಏನಾರ ಭೂಮಿ ಒಳಗೆ ರೊಕ್ಕ ಗಳಿಸ್ಬೇಕಂದ್ರೆ ನಿಂಬಿ ಬಿಟ್ರಿ ಅದ್ರಾಗ ಉಳಿಯಂಗಿಲ್ಲ. ನಿಂಬಿ ಒಳಗೆ ಫಸ್ಟ್ ರೊಕ್ಕ ನಿಂಬಿ ಒಳಗೆ. ಯಾಕಂದ್ರೆ ಇದಕ್ಕೆ ವಿಶೇಷ ಬೇಡಿಕೆ ಐತಿ. ಮತ್ತ ಇದು ಕಾಗಜಿ ನಿಂಬಿ ಒಟ್ಟ ಕಾಯಿ ಡ್ಯಾಮೇಜ್ ಬರಲ್ಲ. ಒಮ್ಮ ಕಾಯಿ ಕಟ್ ಮಾಡಿ ಹಿಂಗ್ ಒಯ್ದು ನೀವು ಗಾಡಿ ಮೇಲೆ ಇಡ್ರಿ, 1 ತಿಂಗಳು ಇಡ್ರಿ, ಅಲ್ಲೇ ಒಣಗಿ ಬಿರ್ತದ ಹೊರತಾಗಿ ಹೋಲ್ ಬೆಳಂಗಿಲ್ಲ, ಒಡ್ ಕೆಟ್ಟು ತೂತ್ ಬೀಳಂಗಿಲ್ಲ. ಅಂತದೈತಿ. ಉಳಿದೆಲ್ಲ ನಿಂಬಿಕಾಯಿ ಹೋಲ್ ಬಿದ್ದು ತೂತ್ ಬಿದ್ದು ಕೆಡ್ತೈತಿ. ಇದು ಕೆಡಂಗಿಲ್ಲ, ಇದು ಅಂಟರ್ಸ್ಕೋತದ ಅಲ್ಲೇ ಒಣಗಿ. ಹಿಂಗಾಗಿ ಈ ನಿಂಬಿಗೆ ಅಟ್ಟು ಬೇಡಿಕೆ ಐತಿ, ಅಟ್ಟು ವಿಶೇಷ ತಳಿ ಐತಿ. ಇನ್ನ ತೋರಿಸ್ತೀನಿ ನಿಮ್ಗೆ ನಿಂಬಿ ಗಿಡ. 14 ಎಕರೆ ನಮ್ ನಿಂಬಿ ತೋಟ ಐತಿ. ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಅದ ನೀವೇ ನೋಡಕತ್ರಿ. ನೋಡಿದ ಬಳಗ ನೀವು 20,000 ಕಾಯಿ ಆತಾವಿಲ್ಲ ಅವಾಗ ಹೇಳಕತ್ರಿ. ಆ ಗಿಡದ ಮುಂದೆ ಹೋಗಿ ನೀವು ತೋರಿಸ್ತೀನಿ ಅಂತ ನಡೀರಿ ನೋಡ. ಕರಿಬೇವು 2 ಜಾತಿ ಐತಿ. ಇದು ಗಂಡು ಗಿಡ, ಅದು ಹೆಣ್ಣು ಗಿಡ. ನಡೀರಿ ನಿಂಗೆ ತೋರಿಸ್ತೀನಿ ನಿಮ್ಗೆ. ಇದು ಗಂಡು ಗಿಡ ಮಗ್ಗಲು ಬರಂಗಿಲ್ಲ ಬೇಗ. ಇದು ಎಲ್ಲ ಮಗ್ಗಲು ಬಂದ್ಬಿಡ್ತೈತಿ.
ನೋಡ್ರಿ ಇಲ್ಲಿಗೆ ಬೇರೆನೇ ಐತಿ. ಹೌದೌದು ಈ ಕಡೆ ಎಲ್ಲ ಎಲ್ಲ ಇದು ಇಲ್ಲಿಗೆ ಇದು ಹೂ ಬಂದು ಬಿಡ್ತದೆ ಇಟ್ಟೆ ಗಿಡಕ್ಕೆ. ಆ ಕಡೆ ಹೂ ಬರಲ್ರಿ ಸರ್ ಅದು? ಬರಂಗಿಲ್ಲ. ಮತ್ತ ಇದು ವಿಶೇಷ ಬಹಳ ಒಳ್ಳೆ ತಳಿ. ಒಂದು ವರ್ಷಕ್ಕೆ 5 ಸಾರಿ ಕಟಾವ್ ಬರ್ತದ ತಪ್ಲ. ಒಂದು ವರ್ಷದಾಗ 5 ಸಾರಿ ಬರ್ತೈತ್ರಿ. ಒಂದ್ ಗಿಡ ಹಚ್ಚಿದ್ರೆ ಒಂದ್ 100 ಗಿಡ ಆಗ್ತದ ರೌಂಡ. ಅದ್ರ ಸರೌಂಡ್ ಸರೌಂಡ್ ಎಲ್ಲಿ ಬೇರೆ ಕಟ್ ಮಾಡ್ತೀರಿ ಅಲ್ಲಿ 2 ಸಿಗಿತದ, ಎಲ್ಲಿ ಬೇರೆ ಕಟ್ ಮಾಡ್ತೀರಿ 2 ಸಿಗಿತದ. ಇದು ಒತ್ತಟ್ಟೆ ಹಚ್ಚಿ ಕುಡ್ಗಾಲ ಹಚ್ಚಿ ಕೊಯ್ದ್ರ ಒಂದ್ ಎಕರೆಕ ಇದು 10 ರಿಂದ 12 ಲಕ್ಷ ರೂಪಾಯಿ ಆಗ್ತದ ವರ್ಷ. ಒಂದ್ ಎಕರೆಕ 10 ರಿಂದ 12 15 ಲಕ್ಷ ಆಗತ್ತದ. ಮಾರ ಹೋಗ್ಬೇಕು ಅಷ್ಟೇ, ಇಲ್ಲ ಪ್ಲಾಟ್ ಕೊಡ್ಬೇಕು ಭಾಗವಾನ್ರಿ. ಇದು ಕರಿಬೇವು ಬಹಳ ವಿಶೇಷ ಕರಿಬೇವು ಐತಿ. ಇದ್ರ ಹೂ ಕೆಳಗ್ ಬಿದ್ರ ಮತ್ತ ಗಿಡ ಹೇಳ್ತಾವ? ಇಲ್ರಿ, ಇದು ಕಟ್ ಮಾಡ್ಬಿಡ್ತೀವಿ ನಾವು. ಮಾಡ್ತೀರಿ? ಇದು ಕಟ್ ಮಾಡ್ತೀವಿ. ಇದೇನಿಲ್ಲ, ಇದು ಕಾಯಿ ಆಗ್ತದ. ಈಗ ಇದು ಕಾಯಿ ಆಗ್ತದ. ಕಾಯಿ ಆಗ್ತದ್ರಿ. ಅದು ಕಾಯಿ ಏನ್ ಇಟ್ಕೊಳಂಗಿಲ್ಲ ನಾವು. ಈ ಕಾಯಿಗೆ ಬೀಜಕ್ಕೆ ಅಲ್ಲಿ ಬಿಟ್ಟಿವಲ್ಲ ದೊಡ್ಡ ಗಿಡ ಅವಲ್ಲ, ಕ್ವಿಂಟಲ್ ಗಡ್ಲೆ ಬೀಜ ಆತಾವ. 3,000 ರೂಪಾಯಿಗೆ 30,000 ರೂಪಾಯಿ ಕ್ವಿಂಟಲ್ ಬೀಜ ಕೊಡ್ತೀವಿ. ಇದನ್ನ ಬೀಜ ಹಾಕಿದ್ರು ಇದು ಅಗಿ ಆಗ್ತದ್ರಿ. ಇದು ಗಂಡು ಗಿಡ. ಇದು ಗಂಡು ಗಿಡ. ಇದಕ್ ತಪ್ಲ ಕಡಿಮೆ ಬರ್ತೈತಿ, ಅದಕ್ಕೆ ತಪ್ಲ ಜಾಸ್ತಿ ಬರ್ತದೆ. 2 ನಮ್ನಿ ಅದ್ರಿ. ಅದು 25 ರೂಪಾಯಿಗೆ ಒಂದೈತಿ, ಇದು 25 ರೂಪಾಯಿಗೆ ಒಂದೈತಿ. ಒಂದ್ ಅಗಿ ಬೇಕಂದ್ರ ಒಂದ್ ಎಕರೆಕ ಒಂದ್ 600 ಗಿಡ ಹಚ್ಬೋದು. 600 ಗಿಡ ಹಚ್ಬೋದು. ಎಕರೆಕ 600 ಗಿಡ ಹಚ್ಚಿದ್ರಿ ಅಂದ್ರೆ ಎಕರೆಕ 10 ರಿಂದ 12 ಲಕ್ಷ ರೂಪಾಯಿ ಬರ್ತೈತಿ ಉತ್ಪನ್ನ. ಇದು ಎಷ್ಟು ವರ್ಷ? ಯಾವ್ದು ಎಣ್ಣಿಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ. 2 ವರ್ಷಕ್ಕೆ ಫುಲ್ ತಪ್ಪಲು ಚಾಲು ಆತಾರಿ. ಇದಕ್ಕೇನ್ ರೋಗ ಏನು ರೋಗ ಹತ್ತಂಗಿಲ್ಲ. 3 ತಿಂಗಳಿಗೆ ಮಾಡಿ ಕಟ್ ಮಾಡ್ಕೊತ ಹೋಗೋದು ಅಷ್ಟೇ. ಬಹಳ ಲಾಭದಾಯಕ ಬೆಳಿ. ಯಾವ್ದು ಜೀರೋ ಮೇಂಟೆನ್ಸ್. ಜೀರೋ ಏನು ಲಾಗೋಡಿಲ್ಲ. ಬಹಳ ಲಾಭದಾಯಕ ಬೆಳೆ ಇದು. ಬಹಳ ಮಂದಿಗೆ ಇದು ಇರ್ತದೆ. ಕಿಮ್ಮತ್ ಏನ್ ಅನ್ನೋದು ಗೊತ್ತಿಲ್ಲ. ಆರೋಗ್ಯಕ್ಕೂ ಒಳ್ಳೇದು ಇದು. ಇದು ದಿನ ಮುಂಜಾನೆ ತಿಂತದ. ಒಂದ್ ಎಲಿ ಸುಲ್ಕೊಂಡು ಹಿಂಗ ಎಲಿ ಸುಲ್ಕೊಂಡ್ ಹಿಂಗ್ ತಿಂದ್ರಿ ಇದು ತಿಂದ್ರಿ ಅಂದ್ರ ಯಾವ ಶುಗರ್ನು ಬರಂಗಿಲ್ಲ. ಏನ್ರಿ ಶುಗರ್ ಅದ ಏನ ಅಂತಾರಲ್ಲ, ಶುಗರೇ ಬರಂಗಿಲ್ಲ. ಇದು ತಿನ್ಬೇಕು. ಇದು ಸ್ವಲ್ಪ ಏನೋ ಟೇಸ್ಟ್ ಬೇರೆ ಐತಿ ಸರ್. ಬೇರೆ ಅದಕ್ಕೆ ಹೇಳಕತ್ತೀನಿ ನಿಮಗೆ. ಚಲೋ ಐತ್ರಿ. ಬಾಯ್ ಸರ್, ನಡ್ರಿ ಸರ್. ಡೈಲಿ ಮುಂಜಾನೆ ಎದ್ದು ಸರ್ ಏನು ಕೊಟ್ಟೇವಲ್ಲ ಇಂಥ ತಿಂದ್ರೆ ನಿಮ್ಗೆ ಒಟ್ಟು ತಪ್ಪಿನ ಶುಗರ್ ಬರಲ್ಲ, ಮತ್ತೆ ದೃಷ್ಟಿ ಕಮ್ಮಿ ಆಗಂಗಿಲ್ಲ. ಅದಕ್ಕೆ ರೈತರು ಬಹಳ ಗಟ್ಮುಟ್ಟಿ ಇರ್ತಾರೆ ಸರ್. ನಾವು ನೋಡ್ತೀವ್ರಿ ಸರ್, ರೈತರಿಗೆ ಹಿಂಗೆ ಏನು ಹೌದು ಶುಗರ್ BP ಇರಲ್ರಿ. ಮತ್ತೆ ಹಳ್ಳಿಯಾಗಿದ್ದವ್ರಿಗೆ. ಇದು ಇಸ್ರೇಲ್ ನೋಡ್ರಿ ಗೆಣಸು. ಗೆಣಸ್ ರೀ ಸರ್. ಇದು ಇಸ್ರೇಲ್ ದಿನ್ರಿ. ಇದ್ರೊಳಗೆ ಇನ್ನೊಂದು ಐತಿ ಕೆಂಪನ ಬೇಳೆಯಲ್ಲಿ. ಅಲ್ಲಿ ಬಿಟ್ಟು ಬಂದಿವಿ ಬೆಳಿ. ಬರೇ ಗುಂಡ ಆತದ ಗೆಣಸ. ಅದು ಕುದಿಸ್ತಿಂದ ಖವಾ ತಿಂತೀವಲ್ಲ, ಸೇಮ್ ಖವಾದಂಗ ಇರ್ತದ. ಒಳಗೆ ಎಳಿಯೋದು ಏನಿರಲ್ರಿ. ಇಸ್ರೇಲ್ ರೀ ಇದು ಗೆಣಸ. ಬಹಳ ಇದು ಕಿಲೋ 2 ಕಿಲೋ ದೊಡ್ಡವು ಗೆಣಸಿ ಸದ್ ಅಡ್ಡಿದ್ರೆ. ನಾವು ಬೀಜಕ್ ಬೆಳ್ಳಿ ಅಂತ ಹೇಳಿ ಕಾಯ್ದೀವಿ. ಅಲ್ಲಿ ಐತಿ, ಇಲ್ಲಿ ಐತಿ. ಒಟ್ಟು 8 ಜಾತಿ ಗೆಣಸ ನಮ್ಮಲ್ಲಿ. 8 ಜಾತಿ ಸರ್. ಒಂದು ಮರಗೆಣಸ ಅಂತ ಐತಿ. ಮೊನ್ನೆ ಒಂದ್ ಗಿಡ ನಮ್ಮ ಬಿಜಾಪುರ ಕೃಷಿ ಮೇಳದೊಳಗ ಅದು ಇದು ಇಡ್ಲಾಕ್ ಹೋಯ್ದೇವು. 90 kg ಹೊಂಟೈತಿ ಒಂದ್ ಗೆಣಸ. 90 kg? ಇನ್ನಾನು ಇರ್ಬೇಕು ಇಲ್ಲಿ ತೋಟಗಾರಿಕೆ ಆಫೀಸ್ನಾಗ. 90 kg ಹೊಂಟಾಗ ಒಂದ್ ಗಿಡ. ಇದು ಬಹಳ ಇಲ್ಲ, ಎಲ್ಲಾನೇ ನಮ್ಮಲ್ಲಿ ಯಾವ್ದೇ ನೋಡ್ತೀರಿ ನೋಡ್ರಿ ವಿಶೇಷ ತೋಟ. ವಿಶೇಷ ಎಲ್ಲಿ ಇಲ್ಲದ ಯೂನಿವರ್ಸಿಟಿಗಳದಾಗ ಇಲ್ದಂತವ್ ನಮ್ಮಲ್ಲಿ ಅದಾವ. ಇದು ಮನುಕ್ ಹಾಕ ಮನುಕ್ ಸ್ಟೋರೇಜ್. ಇದು ರೀ ಬರೇ ಇದ್ರಾಗ 5 ಸಾಲ ತೊಗರಿ ಹಾಕಿನಿ. ಏನ್ರಿ 14 ಕ್ವಿಂಟಲ್ ಆಗೈತಿ. 15 ಕ್ವಿಂಟಲ್ ಒಂದ್ ಎಕರೆಗೆ 15 ಕ್ವಿಂಟಲ್ ಆಗುವಂತ ಕೆಪಾಸಿಟಿ ತೊಗರಿ ಐತಿ. ಅದನ್ನು ವಿಶೇಷ ನೋಡ್ಲಿಕ್ಕೆ. ಹೌದೇನ್ರಿ ಸರ್? ಇದು ಮಾವಿನಗಿರಿ. ಎಲ್ಲ ಮಾರಾಟ ಆಗಿ ಇಷ್ಟೇ ಉಳ್ದಾವ. ಎಲ್ಲಾ ದೇಶಿ ಜವಾರಿ ಮಾವಿನ ಗಿಡ. ಇದು ನಮ್ಮ ಕೆಂಪು ತುಳಸಿ, ಕೃಷ್ಣ ತುಳಸಿ. ಸರ್ ಇದು ಯಾವ್ದು ಗಿಡ ರೀ? ಇದು ಲಕ್ಷ್ಮಣ ಫಲ ಅಂತ ಹೇಳ್ರಿ. ಲಕ್ಷ್ಮಣ ಫಲ ಬಹಳ ಒಳ್ಳೆ ಕ್ವಾಲಿಟಿ ಹಣ್ಣು ಆತಾವ. ಈಗ ಇಲ್ಲಿ ಅದಾವ ನೋಡು, ಹಣ್ಣು ತೋರಿಸ್ತೀನಿ. ಲಕ್ಷ್ಮಣ ಫಲ ಅಂತ ಏನೋ ವಿಶೇಷವಾದ ಐತಿ. ಲಕ್ಷ್ಮಣ ಫಲ ಇದು. ಗಿಡ ತುಂಬಾ ಕಾಯಿ ಅದಾವ. ಈಗ ನೋಡ್ರಿ ಅಲ್ಲಿ. ಹೌದೌದ್ರಿ, ನೋಡ್ರಿ ಅಲ್ಲಿ ಎಲ್ಲಾ ಕಾಯಿ ಐತಿ ಗಿಡ ತುಂಬಾ. ಅಲ್ಲಿ ಮ್ಯಾಲ ಅಲ್ಲಿ ಒಳಗೆಲ್ಲ ಅದಾವ. ಗಾತ್ರದಾಗ ದೊಡ್ಡದೈತ್ರಿ ಸರ್. ಬಹಳ ದೊಡ್ಡದ್ರಿ. 2 ಕಿಲೋ 3 ಕಿಲೋದ್ ಬರ್ತಾವ. ಇದು ಕ್ಯಾನ್ಸರ್ ಗುಣ ಆಗ್ತದ ಅಂತ ಹೇಳ್ತಾರೆ. ಇದ್ರಲ್ಲಿ ಕ್ಯಾನ್ಸರ್ ಹೆಂಗ್ ಮಾಡ್ತಾರ ನಮಗ್ ಗೊತ್ತಿಲ್ಲ. ನಾವು ಕಾಯಿ ಒಯ್ದು ಬಿಜಾಪುರದೊಳಗ ಒಬ್ಬ ಭಗವಾನ್ ಅದಾನ, ಅವನಿಗೆ 200 ರೂಪಾಯಿ kg ಹಂಗ್ ಕೊಡ್ತೇವ್. ಟ್ರೇ ತುಂಬ್ಕೊಂಡು ಒಯ್ದು ಅವನಿಗೆ ಕೊಡ್ತೇವ್. ವರ್ಷ ಅವನೇ ತೋತಾನೆ. 2 ಗಿಡ ಫುಲ್ ಕಾಯಿ ನೋಡ್ರಿ. ಈಗ ಫುಲ್ ಕಾಯಿ ಅದ. ನಾವು ಇಷ್ಟ ದಿನ ರಾಮ್ ಫಳ ಮತ್ತೆ ಸೀತಾಫಳ ಕೇಳಿದ್ವಿ. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ
ನಮ್ಮಲ್ಲಿ ಅದಾವ ಇವು ಭಾಳ ದಿನದ ಆಯ್ತು ಅದಾವ. ಇದು ಹೆಂಗ್ ಒಳಗ ಸೇಮ್ ಇದು ಲಿಮ್ಕಾ ಜ್ಯೂಸ್ ಇರ್ತಲ್ಲ, ಸೇಮ್ ಲಿಮ್ಕಾ ಜ್ಯೂಸ್ ಹೆಂಗ್ ಇರ್ತೈತಿ, ಸ್ಪಂಜ್ ಹೆಂಗ್ ಇರ್ತದ, ಹುಳಿ ಹುಳಿ ರುಚಿ ರುಚಿ ಚಲೋ ಇರ್ತದ, ತಿನ್ನಾಕನು ಚಲೋ ಐತಿ. ನೋಡ್ರಿ ಈಗ ಇಲ್ಲೆಲ್ಲ ಕಾಯಿ ಒಳಗೆ ಹಿಂಗ ಅದಾವ. ಹೌದು, ಒಳಗೆ ಪೂಗ ಕಡೆ ಅಷ್ಟು ದೊಡ್ಡ ದೊಡ್ಡ ದೊಡ್ಡನೇ ಆಗ್ಯಾವ್ರಿ ಈ ಕಡೆ ಕಾಯಿ ಎಲ್ಲ. ಅಲ್ಲಿಂದ ಇದು ವಾಟರ್ ಆಪಲ್ ಅಂತೇಳಿ, ಫುಲ್ ನೀರು ಸೇಬು ಅಂತಾರೆ. ವಾಟರ್ ಆಪಲ್ ನೀರು ಸೇಬು. ಹಾನ್ ರೀ, ಈಗ ನೋಡ್ರಿ ಒಳಗೆ ಹೂ ಹೆಂಗ್ ಬಿಟ್ಟೈತಿ. ಅಚ್ಚಗಡಿ ಬಾಜು ಕಾಯಿನೂ ಬರ್ತಾವ, ಬಹಳ ಕಾಯಿ ಬರ್ತಾವ. ಇಲ್ಲಿ ಆಪಲ್ ಬೆಳಿಬೋದ್ರಿ ಸರ್? ಆಪಲ್ ಅದಲ್ರಿ ನಮ್ಮಲ್ಲಿ. ಇದು ವಾಟರ್ ಆಪಲ್, ಅದು ಆಪಲ್ನು ಐತಿ ಅಲ್ಲಿ. ಚಲೋ ಬರ್ತೈತ್ರಿ. ಅಂದ್ರ ಆಪಲ್ ಅಂದ್ರ ಈ ಕಡೆ ಕಾಶ್ಮೀರ ಸೈಡ್ ಆ ಕಡೆ ಹೇಳ್ತಾರಿ, ನಮ್ಮಲ್ಲಿ ಬರ್ತಾವ. ಇದು ವಾಟರ್ ಆಪಲ್ ಅಂದ್ರ ಬಾಳ ನೀರಾಡಿಕೆ ಆಗಿತ್ತು, ಬಂದ್ 4 ಕಾಯಿ ತಿಂದ ನೀರಾಡಿಕೆ ಹೋಗಿ ಬಿಡ್ತೈತಿ. ಬಾಳ ಚಲೋ ಐತಿ ಕಾಯಿ, ತಿನ್ನಾಕ ಭಾರಿ ನಂಬರ್ 1 ಐತಿ. ಅಂದ್ರ ಸರ್ ಬ್ಯಾಸಿಗೆ ಆಗಿದ್ದು ಬಾಳ. ಅದಕ್ಕೆ ಬ್ಯಾಸಿಗೆ ಆಗ್ತದ ಕಾಯಿ ಆಗುದೆ. ಹೌದ್ರಿ. ಇವೆಲ್ಲ ಜವಾರಿ ಏನ್ರಿ ಸರ್? ಚಿಕ್ಕ ಜವಾರಿ ನೋಡ್ರಿ. ಜವಾರಿ ಇಟ್ಟು ರುಚಿ ಅದ ಕಾಯಿ. ಸರ್ ಬ್ಯಾಡದ ಸುದ್ದಿ. ಮತ್ತ ಅಷ್ಟು ದೊಡ್ಡ ಹಣ್ಣು ಆತವ್ರಿ. ಇಲ್ಲಿ ಈ ಕಡೆ ಮ್ಯಾಕ್ ಅದಾವ ನೋಡ್ರಿ. ಇಲ್ಲ ಅದಾವಲ್ರಿ ಸರ್? ನೋಡ್ರಿ, ಇವು ಇಷ್ಟೇ ದೊಡ್ಡ ಆತೇನ್ರಿ? ಏನೋ ದೊಡ್ಡ ಹಿಂಗ ಆತಾವ್ರಿ. ನಿನ್ನೇನು ಮನೆ ಇಳಿಸ್ಯಾರಿ ಎಲ್ಲ ಕಾಯಿ ಇವು. ಕರ್ಕೊಂಡು ಹೋಗ್ಯಾರಿ. ಬಹಳ ದೊಡ್ಡ ಕಾಯಿ ಜವಾರಿ ಚೆಕ್ಕೂರಿ. ಇದು ಜವಾರಿ ಚೆಕ್ಕೂರಿ. ಈಗೆಲ್ಲ ಕಲ್ಮಿ ಸಣ್ಣ ಗಿಡ ಬರ್ತಾವ. ಅಂದಾಜು 30-35 ಫುಟ್ ಹೈಟ್ ಐತ್ರಿ ಇದು ಗಿಡ ರೀ ಸರ್? ಹ್ಞೂ. ಇದ್ರು ಅಗಿ ಕೊಡ್ತೀರೇನು? ಕೊಡ್ತೇವಲ್ರಿ, ಕೊಡ್ತೇವೆ. ಭಾಳ ಒಳ್ಳೆ ಚೆಕ್ಕೂರಿ. 2 ಗಿಡ ಮೊದಲು ನೋಡಿವ, ಇವಾಗ ಅಲ್ಲಿ ಎಲ್ಲ 20 ಗಿಡ ಹಚ್ಚಿವಿ. ಹ್ಞೂ. ಇವು ಎಲ್ಲಿವ್ರಿ ಸರ್ ತಳಿ? ಇದು ಲೋಕಲ್? ಏನು ಲೋಕಲ್ ಅಂತ ಹೇಳ್ಕಿಂದ್ರೆ ಅವಾಗ ನಾವೇ ಇದು ಮಾಡಿದ್ವಿ, ತಂದೀವ್ರಿ. ಆಮೇಲೆ ನಿಂಬೆ ಗಿಡ ನೋಡ್ರಿ. 6 ವರ್ಷದ ನಿಂಬೆ ಗಿಡ. 6 ವರ್ಷದ್ದು. ಇದು 1400 ಗಿಡ ಅದಾವ. ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ತಾವ, ಹೆಂಗ್ ಬರ್ತಾವ, ಕಾಯಿ ಹೆಂಗವ ತೋರಿಸ್ತೀನಿ ನೋಡ್ರಿ. ನೀವು ಇತ್ತಾತ ಅಲ್ಲಿ ಮುಂದೆ ಬರ್ರಿ, ಬರ್ರಿ ಇಲ್ಲಿ ಈ ಕಡೆ. ಇದು ಎಷ್ಟು ಎಕರೆದಾಗ ಹಾಕಿರಿ ಸರ್? ಇದು ಒಟ್ಟು ನಿಂಬೆ ಗಿಡ 14 ಎಕರೆ ಐತ್ರಿ. ಈ ಪ್ಲಾಟ್ 7 ಎಕರೆ ಐತಿ. ಇದು 7 ಎಕರೆ. 7 ಎಕರೆ. 7 ಎಕರೆ ಒಳಗೆ ಇವು ಎಷ್ಟು ಗಿಡ ಅದಾವ ಅಂದ್ರಿ ಸರ್? ಇವು 1400 ಮ್ಯಾಲ ಚಿಲ್ಲರ್ ಅದಾವ್ರಿ. ನೋಡ್ರಿ ಹಿಂಗ ಈ ನಮ್ನಿ ಕಟ್ ಕಾಯಿ ಇರ್ತೈತಿ. ಪೂರಾ ಕಾಯಿ ಅದಾವ್ರಿ ಸರ್? ಇದು ಫುಲ್ ತುಂಬ ನೋಡ್ರಿ ಸರ್. ನೋಡ್ರಿ ತಪ್ಪಲ ಕಾಣಂಗಿಲ್ಲ ಈಗ, ಕಾಯಿನೇ ಕಾಣಲ್ಲ. ಕಾಯಿನೇ ಇದು ನೋಡ್ರಿ. ಬ್ಯಾಸಿಗೆ, ಇಂಥ ಬ್ಯಾಸಿಗೆ ಒಳಗ ಇಷ್ಟು ಕಾಯಿ. ಈಗ ಫುಲ್ ಗಿಡ ತುಂಬಾ ಕಾಯಿ. ಒಂದು ಗಿಡಕ್ಕೆ ಕನಿಷ್ಠ 14,000 ಕಾಯಿ 12 ತಿಂಗಳು ಹಿಂಗಿರ್ತೈತಿ. ಬರೀ ಈಗ ಇಟ್ಟೆ ಇದ್ದುದಲ್ರಿ, 12 ತಿಂಗಳು ಹಿಂಗಿರ್ತೈತಿ ನೋಡ್ರಿ. ಈಗ ಮತ್ ಬರೀ ನಾನು ಹೇಳುದು ಬೇಡ, ನೀವು ಕಣ್ಣಾರ್ಲೆ ನೋಡ್ರಿ. ಈಗ ಎತ್ತಂಗಿಲ್ಲ ಗಿಡ ಕೈಲೆ, ಇಷ್ಟು ಕಾಯಿ ಐತಿ ಸರ್. ಇದಕ್ಕೆ ನೀರಿಂದದು ಎಲ್ಲ ಹೆಂಗ್ ಮಾಡಿ? ನೀರಿಂದು ಹೇಳ್ತೀನಿ ಅಲ್ರಿ ನಿಮ್ಗೆ, ನೀರ್ ಇಲ್ಲಿ ತೋರಿಸ್ತೀನಿ. ಸರ್ ನೀರ್ ಹೆಂಗ್ ಬಿಟ್ಟಿವು, ಹೆಂಗ್ ಬಿಡ್ತೀವು, ಹೆಂಗ್ ಬಿಡ್ಬೇಕು ಅನ್ನೋದೆಲ್ಲ ತೋರಿಸ್ತೀನಿ. ಅಂದ್ರೆ ಇಲ್ಲಿ ಅಗ್ಗಿ ಒಯ್ದು ಮತ್ತೊಬ್ರು ಹಿಂಗ್ ಮಾಡ್ತಿರ್ತಾರಲ್ರಿ ಸರ್? ಹೌದೌದು. ಅವ್ರಿಗೆ ನೀರಿಂದ ಈಗ ಇದು ಡ್ರಿಪ್ ಮಾಡೀವ್ರಿ. ಹಿಂಗ್ ಒಳಗೆ ಈಗ ಹಿಂಗ್ ಡ್ರಿಪ್ ಅದ. ಹೌದಲ್ರಿ? ಏನ್ ಮಾಡಿವು, ಇಲ್ಲಿ 2 ಪೈಪ್ ಎಬ್ಸಿವು. ಒಂದ್ ಈ ಗಿಡಕ್ ಬಿಟ್ಟಿವು, ಒಂದ್ ಈ ಗಿಡಕ್ ಬಿಟ್ಟಿವು. ಅಂದ್ ಇಲ್ಲಿ 2 ಪೈಪ್ ಎಬ್ಸಿವು. ಒಂದ್ ಆ ಮುಂದಿನ ಗಿಡಕ್ ಬಿಟ್ಟಿವು, ಒಂದ್ ಈಚೆ ಗಿಡಕ್. ಹಿಂಗ ಒಟ್ಟ ಡ್ರಿಪ್ ಖುಲ್ಲಾ ಪೈಪ್ ಒಂದೊಂದ್ ಗಿಡಕ್ಕ. ಯಾವಾಗ ಗಿಡದ ಬಡ್ಡಿಗೆ ಬೇಕು ಅಂದ್ರ ಹಿಂಗ್ ಮಡಿ ಕಟ್ಕೊಂಡಿರ್ತೀವಿ. ಚೌಕ ಇದು ಮಡಿ ಕಟ್ಟಿರ್ತೀವಿ. ಈ ಮಡಿ ಒಳಗೆ ನೀರ್ ಬಿಟ್ಟಿವಿ ಇವತ್ತ. ಇಲ್ಲ ನಮಗ ನೀರ್ ಕಾಯಿ ಭಾಳ ಲೋಡ್ ಐತಿ, ಇನ್ನೊಂದು ತುಸು ನೀರ್ ಇಲ್ಲಿ ಬಿಡ್ಬೇಕಂದ್ರೆ ಇಲ್ಲಿ ಬಿಡ್ತೀವಿ. ಅಲ್ಲಿಂದ ಇಲ್ಲಿ ಬಿಟ್ಟಿವಿ ಅಂದ್ರೆ ಕಾಯಿ ಭಾಳ ದಮ್ಮ ಸೈಜ್ ಬರ್ತದ. ನೋಡ್ರಿ ಈಗ ಇಲ್ಲಿ ಬರ್ರಿ, ನಿಂಬಿಕಾಯಿ ನೋಡ್ಬರ್ರಿ. ಈಗ ಗಿಡ ಎತ್ತಿ ನೋಡ್ರಿ. ಈಗ ಇವು ಸ್ವಲ್ಪ ಕಾಯಿ ಇದು ದೊಡ್ಡ ಭಾಳ ಕಾಯಿ ಅಂದ್ರೆ ಭಾಳ ಕಾಯಿ. ಈಗ ಬರೀ ಹಿಂಗ್ ಗುಂತಿ ಗೊಂಚಲು ಹಿಂಗಾಗ್ಯಾವ. ಮತ್ತ ಸತತ ಕಾಯಿ ದಿನ ಹರಿತಾರ, ಆಗಂಗ ಆಗ್ತಾವ, ಹೂ ಬಿಡ್ತಾವ. ಹೂವ ಮಿಡಿ ಈಗ ಈ ಸತ್ತಿದ್ರ ಮಿಡಿ ಭಾಳ ಸಟ್ಟಾವ. ಮಿಡಿ ತೋರಿಸ್ತೀನಿ ನಿಮ್ಗೆ ಸಟ್ ಆಗಿದ್ನು. ಇಲ್ಲಿ ಕಾಯಿ ಹರಿಲಾಗತ್ತಾರ, ಅಲ್ಲಿ ನೋಡಾಕತ್ತರ ಬರ್ರಿ. ನೋಡ್ರಿ ಈಗ ಎಲ್ಲ ತುಂಬ್ಯಾವ್ರಿ ಸರ್ ಪೂರ್ತಿ. ಇದು ಫುಲ್ ಏಪ್ರಿಲ್ ಮೇದಾಗ ಇರ್ತಾವ ನೋಡ್ರಿ. ಮೇ ತಿಂಗಳದಾಗ ಕಾಯಿ ಬರ್ತದ. ಈಗ ಇದು ಬಂದೈತಿ ಕಾಯಿ. ಇದು ಈಗ ಕಟಾವ್ ಮಾಡ್ತಾರ. ಇನ್ನು ಮುಂದೆ ಕಟಾವ್ ಮಾಡೋ ಕಾಯಿ ಇಷ್ಟ ಐತಿ ನೋಡ್ರಿ. ಒಟ್ಟೆ ಗಿಡಗಳು ವಜ್ಜಾಗೈತಿ ನೋಡ್ರಿ.
ಬರೇ ಕಾಯಿನೇ ಕಾಣ್ಲಾಗ್ತಾವ ಸರ್ ಪೂರ್ತಿ ನೋಡ್ರಿ ಸಮೀಪ ಇಷ್ಟು ಕಾಯಿ ಹಂಗಪ್ಪ ಅಂತ ರೈತರು 20,000 ಕಾಯಿ ಹೇಳ್ತಾರಲ್ಲ 20,000 ಕಾಯಿ ಹಂಗ ಅತ್ತಾರ. ಹೌದ್ರಿ. ಆದ್ರ ಬಂದ್ ನಮ್ ತೋಟದಾಗ ನೋಡಿದ್ರ ಇಲ್ಲೇ ನೋಡ್ಲಾಕ್ ಗಾಬರಿ ಬೀಳ್ತಾರ್ರಿ. ನೋಡ್ರಿ ಈಗ ಎಲ್ಲೇರೆ ತಪ್ಲ ಕಾಣ್ತದೆ ನೋಡ್ರಿ ಈ ಕಡೆ ತುಂಬಾ. ಈಗ ನೋಡ್ರಿ ಈ ಕಡೆ ರೌಂಡ್ ತೋರಿ ನೀವು ಬೇಕಾದ ಅಲ್ಲೇ ಬರೀ ಕಾಯಿನಿ. ಮತ್ ಇದು ಮೇನ 6,000 8,000 ರೇಟ್ನಾಗ ಬರ್ತೈತಿ. ಏನ್ರಿ ಸರ್ ಇದಕ್ ಗೊಬ್ಬರ ಅದು ಏನ್ ಗೊಬ್ಬರ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವ್ರಿ. ತಿಪ್ಪಿ ಗೊಬ್ಬರ ಅಂತೀವಿ. ತಿಪ್ಪಿ ಗೊಬ್ಬರ ಹಾಕ್ತಿವಿ. ಪ್ರತಿಯೊಂದು ಗಿಡಕ್ಕೆ 70 ಕಿಲೋ ತಿಪ್ಪಿ ಗೊಬ್ಬರ ಹಾಕ್ತಿವಿ ನಾವು. 70 ಕಿಲೋ ತಿಪ್ಪಿ ಗೊಬ್ಬರ ಹಾಕುದ್ರಿಂದ ಬಹಳ ಸದೃಢ ಗಿಡ ಬೆಳಿತಾವ. ಎಷ್ಟು ಕಾಯಿ ಆಗ್ಬೇಕು ಅಷ್ಟು ಕಾಯಿ ಆಗ್ತಾವ. 12 ತಿಂಗಳ ಕಾಯಿ ಆಗ್ತಾವ. ಈಗ ನೋಡ್ರಿ ನೀವು ನೋಡಿದ್ರ ಗಿಡಗಳಿಗೆ ಕಾಯಿ ನೋಡ್ರಿ. ಈಗ ಗಿಡ ಹೋಳ್ ಮಾಡಿ ಈಗ ತಪ್ಲ ಕಾಣಂಗಿಲ್ಲ. ಇದು ನೋಡ್ರಿ ಇದು ನೋಡ್ರಿ ಒಟ್ಟ ಕಾಯಿನೇ ಕಾಯಿ ನೋಡ್ರಿ. ಈ ಕಡೆ ಗಿಡ ನೋಡ್ರಿ ಪೂರ್ತಿ ಕಾಯಿನೇ ಅದಾವ್ರಿ. ಈ ಎಲ್ಲಾ ಗಿಡಕ್ಕೂ ಫುಲ್ ತುಂಬೆ ಅದಾವ್ರಿ. ಎಲ್ಲಾ 1400 ಗಿಡನು ಹಿಂಗ್ ಕಾಯಿ ಐತಿ. ಇದು ಇನ್ನೊಂದು 15 ದಿನದ ಗಿಡ ಮುರಿಲಾಕ್ ಬರ್ತಾವ. ಇವು ಕಾಯಿ ವಜ್ಜಾಗಿ ನೆಲಕ್ ಬರ್ತೈತಿ. ಹೌದು. ಬಹಳ ಲೋಡ್ ಅದ. ಹೆಂಗ್ ಮಾಡುದತ್ತ ಅಲ್ಲಾಕತ್ತೀವಿ ನಾವು. ನೋಡ್ರಿ ಬೇಡ ಗಿಡದ ಕಲರ್ ನೋಡ್ರಿ ಹೆಂಗೈತಿ. ಎಲ್ಲಾರು ನಿಂಬೆ ಗಿಡ ಬೆಳೆಸ್ಯಾರ. ನಾವು ನಿಂಬೆ ಯಾಕೆ ಹಿಂಗವಪ್ಪ ಅಂದ್ರ ಇದು ನಿಮ್ಗೆ ಹೇಳಿದ್ನಲ್ಲ ನಾನು, ಬೆಳೆ ಸಿರಿ ಮೊಳಕೆಯಲ್ಲಿ ಅಂತ. ಒಂದೇ ಗಿಡದ ಬೀಜ ಮಾಡಿ ಮಾಡೋದ್ರಿಂದ ಒಟ್ಟು ಪ್ಲಾಟ್ ನೀವು ಎಲ್ಲಾರ ಎತ್ತರ ನಿಂತ್ ನೋಡ್ರಿ ಎಲ್ಲಾ ಗಿಡ ಒಂದೇ ಟೈಪ್ ಐತಿ. ಮತ್ತೆ ಎಲ್ಲಾ ಗಿಡ ಒಂದೇ ನಮೂನಿ ಕಾಯವ. ಇದು ಇದಕ್ಕೆ ಏನ್ ಕಾಯವಲ್ಲ ಇದೇ ಕಾಯಿನೇ ಎಲ್ಲಾ ಗಿಡಕ್ಕೆ ಇಂತವೆ. ಅವು ಸೇಮ್ ಕಾಯಿ ಅದಾವ್ರಿ. ಏನ್ರಿ ನೋಡ್ರಿ ಇದು ತೋರಿ ಗಿಡ ಪೂರಾ ಎಷ್ಟು ಕಾಯಿ ಅದ ನೋಡ್ರಿ. ಇಷ್ಟು ದೊಡ್ಡ ಗಿಡ ಅದ. ಇದಕ್ಕ 20,000 ಕಾಯಿ ಬರ್ತದ ಒಂದ್ ಗಿಡಕ್ಕೆ. 20,000 ಅದಾವ್ರಿ ಸರ್. ಏನ್ರಿ ಹಾನ್ ಭಾಳ ಮಂದಿ ನಿಂಬಿಕಾಯಿ ಇಟ್ಟಂಗ ಆತದ ಹೆಂಗ ಆಗ್ತದ ನೀವೇ ನೋಡ್ರಿ. ನಾವು ಹೇಳೋದಕ್ಕೆ ನೀವು ನೋಡ್ರಲ್ಲ ಸರ್. ನೀವು ಹೋಗಿ ನೋಡ್ಕೋರಿ. ಹೌದು. ಇದು ಒಂದೊಂದಕ್ಕೆ 4 ಇದು ನೀವು ಬರ್ರಿ. ನಿಮ್ಗೆ ಇನ್ನ ತೋರಿಸ್ತೀನಿ ಇಲ್ಲಿ. ಇದು ನಿಮ್ಮ ಕ್ಯಾಮ್ರಾದಾಗ ಬರಂಗಿಲ್ಲ. ರೈತರಿಗೆ ನೋಡಿ ಕಾಣಿಸಂಗಿಲ್ಲ. ಈಗ ಇಂಥದ್ ಇರ್ತೈತಿ ಕಾಯಿ. ಈಗ ಇದು ಕಾಯಿ ಇಟ್ಟು ದೊಡ್ಡ ಅವಲ್ಲ. ಈಗ ಇಟ್ಟು ಸಣ್ಣ ಅವಲ್ಲ. ಈಗ ಇದು ನೋಡ್ರಿ ಹಿಂಗ್ ಬಿಟ್ಟೈತಿ. ಇಂಥದ್ ಇಟ್ಟು ಕಾಯಿ ಗಿಡ ಎಲ್ಲ ವಜ್ಜಿ ಇಟ್ಕೊಂಡು ಹೊಳ್ಳಿ ಇಂಥದ್ ಪೂರಾ ಫುಲ್ ಮಿಡಿ ನೋಡ್ರಿ. ಪ್ರತಿಯೊಂದು ಕುಡಿಯಾಗ ಹಿಂಗ್ ಮಿಡಿಯವ್. ಈ ಮಿಡಿದು ಬಹಳ ಮಹತ್ವ ಅದ ಇದು. ಯಾಕಂದ್ರ ಇಟ್ಟು ಕಾಯಿ ಇಟ್ಕೊಂಡು ಹಿಂಗ್ ಮಿಡಿ ಬರ್ತಲ್ಲ. ಇದು ನೋಡ್ರಿ ನೋಡಿ ಎಟ್ಟಿಟ್ಟು ಮಿಡಿಯವ್ ನೋಡ್ರಿ. ಮತ್ತು ಇದು ಗಿಡ ತುಂಬ ಇಟ್ಟು ಕಾಯದ ಹೊಳ್ಳಿ ಇಟ್ಟು ಮಿಡಿಯೋದಂದ್ರೆ ಇದ್ರದ್ದು ಗಿಡದ ವಿಶೇಷತೆ ನಂಗೆ ಬರ್ತದ. ಎಲ್ಲಾ ಗಿಡ ಬರಂಗಿಲ್ಲ. ನಿಂಬೆ ಗಿಡ ಅಂದ್ರೆ ಎಲ್ಲ ನಿಂಬೆ ಗಿಡನೇ ಅಲ್ಲ. ನಿಂಬೆ ಗಿಡದಾಗನು ಒರಿಜಿನಲ್ ಕಾಗಜಿ ನಿಂಬೆ ಅಂತೇಳಿ 40 ವರ್ಷದ ಹಿಂದ ಇದ್ರದ್ದು ಬೀಜ ತಯಾರು ಮಾಡಿ ನಾನು ಒಂದೇ ಗಿಡಲೆ. ನೀವೇ ಮಾಡಿದ್ರಿ ಸರ್? ನಾನೇ 40 ವರ್ಷದ ಹಿಂದ ಮಾಡಿ ಒಂದೇ ಗಿಡಲೆ ಮಾಡಿ ನಾನು ನಿಂಬೆ ಬೆಳೆದು ಆ ನಿಂಬೆ ಮಾರ್ಕೆಟ್ದಾಗ ಫೇಮಸ್ ಆದ ಬಳಕ ಅದರದೇ ಗಿಡ ತೊಂದು ಬೀಜ ತೊಂದು ನಾವು ಗಿಡ ಮಾಡಿವಿ. ಅದರದೇ ಒಂದು ತಳಿ. ಇಡೀ ರಾಜ್ಯಾದ್ಯಂತ ಈಗ ಇದ್ರದೇ ಅಗಿ ಕೊಡ್ಲಾಕತ್ತೀವಿ ನಾವು. ಒಂದೇ ಗಿಡದೆ. ಮಂದಿ ಎಲ್ಲ 10 ರೂಪಾಯಿ 15 ರೂಪಾಯಿ ಅಗಿ ಕೊಡ್ತಾರ. ನಾವು 10-15 ಕೊಡಂಗಿಲ್ಲ. ನಾವು 5,000 8,000 ಧಾರಣಿ ಇದ್ದಳಾಗ ಇವು ಕಾಯಿ ಹಾಳು ಮಾಡಿ ಬೀಜ ಮಾಡ್ತೀನಿ ನಾನು. ಒಂದ್ ಗಿಡದ ಅಂತೇಳಿ ಅಂತದ್ ಮಾಡೋದ್ರಿಂದ ನಾವು ಯಾವಾಗೂ ಕಡಿಮೆ ಅಂದ್ರೆ 50 ರೂಪಾಯಿ ಕೊಡ್ತೀವಿ. 50 ರೂಪಾಯಿಗೆ ಒಂದ್ ಅಗಿ. ನೀವು ಎಷ್ಟು 1000 ಗಿಡ ಒಯ್ದಾತ್ರಿ ಒಂದೇ ನಮನಿ ಗಿಡ ಬರ್ತಾವ. ಒಂದೇ ನಮನಿ ಕಾಯಿ ಆಗ್ತಾವ. 12 ತಿಂಗಳ ಕಾಯಿ ಆಗ್ತಾವ ಈ ನಮನಿ. ಈಗ ನೋಡ್ರಿ ಈಗ 12 ತಿಂಗಳ ಕಾಯಿ ಆಗೋದು ಗೊತ್ತಾಯ್ತಲ್ಲ ನಿಮ್ಗೆ? ಗೊತ್ತಾಯ್ತು. ಈಗ ಇದು ತೆಗಿಲಾಕ್ ಬಂದದ ಕಾಯಿನೂ ಐತಿ. ಆಗ ಇದು ಮಿಡಿನೂ ಸೆಟ್ ಐತಿ. ಇದು ಸಣ್ಣ ಸೈಜ್ ಕಾಯಿನೂ ಐತಿ. ಹಂಗ ಕಂಟಿನ್ಯೂ ರೂಟ್ ಐತಿ. ಈಗ ಹಂಗೆ ಹೂನು ಐತಿ ಒಳಗ. ಈಗ ಇದು ಹೂ ಬರ್ತಾವ. ಇದು ಹಂಗೆ ಹೂನು ಬರ್ತಾವ. ಹಿಂಗ ನೋಡ್ರಿ ಹಿಂಗ ಹೂ ಬರ್ತಾವ. ಈಗ ನೋಡ್ರಿ ಇವೆಲ್ಲ ಇವು ಹೂವೇ ಅಂತ ಮಿಡಿನೂ ಅವ. ಈಗ ಇವು ಸಣ್ಣ ಮಿಡಿ ಅವ. ಈ ಟೈಪ್ ಏಕಟೆ ಇರ್ತದೆ ಎಲ್ಲಾನೇ. ನೋಡ್ರಿ ಏಕಟೆ ಹಿಂಗ ಹೂವ ಮಿಡಿ. ಈಗ ನೋಡ್ರಿ ಇದು ಕಾಯಿ ಐತಿ. ಈಗ ಹೂ ಬರ್ಲಾಗತ್ತದ. ಅದ್ರ ಹಿಂದ ಹಂಗೆ ಈ ನಮನಿ ಕಾಯಿ ಅದ ಏಕಟೆ. 12 ತಿಂಗಳು ಒಟ್ಟು ಗಿಡ. 12 ತಿಂಗಳು ಕಂಟಿನ್ಯೂ ಹಂಗೆ ಕಂಟಿನ್ಯೂ ಬರೋದೆ. ನೋಡ್ರಿ ನೀವು ಗಿಡದ ಕಲರ್ ನೋಡ್ರಿ. ಗಿಡ ನೋಡ್ರಿ ಯಾವ ಗಿಡ ನೋಡ್ತೀವಿ ನೋಡ್ರಿ ಕಾಯಿ ಅಂದ್ರ ಬೇರೆ ಈಗೆಲ್ಲ ನಾವು ನೋಡ್ತೀವಿ. ಎಲ್ಲಿನೂ ಇಲ್ಲ ಈ ತರ ಎಲ್ಲೂ ಇಲ್ರಿ ಸರ್. ಈಗ ಅದಕ್ಕಾಗಿ ಬಹಳ ಮಂದಿ ಇರ್ತಾರಿ ನಿಂಬೆ ಗಿಡಕ್ಕೆ ಅಷ್ಟು ಹ್ಯಾಂಗ್ ಕಾಯಿ ಇರ್ತದ್ರಿ ಅಟ್ಟ ಹ್ಯಾಂಗ್ ಕಾಯಿ ಇರ್ತದ್ರಿ ಅಂತಾಗ ನಾವ್ರಿ ಏನ್ ಹೇಳುವನು. ನಾವು ಬರ್ರಿ ಈ ಕಡೆ. ನಾವೇನು ಹೌದಪ್ಪ ನಾವೇನು ಹುಟ್ಟಿಸ್ಕೊಂಡ್ ಹೇಳ್ತೀವ. ಈಗ
ನೋಡ್ರಿ ನಿಂಬಿಕಾಯಿ ಈಗ ಇದು ಬಂದದ ಕಾಯಿ ಐತೆ ಈಗ ಪೂರಾ ಹಣ್ಣಾಗಿದೆ ಬಂದದ ಕಾಯಿ ಐತಿ ಇದು ಬರ್ಬೇಕಾಗೋದ್ ಕಾಯಿ ಐತೆ ಈಗ ಒಂದು ಬಟ್ಟಿ ನಟ್ ಕಾಯಿ ಕೊಲ್ಲೆ ಅದ ಈಗ ಇಟ್ಟು ಕಾಯಿ ಅದ ನೋಡ್ರಿ ಈಗ ಹೌದು ಇದು ನೋಡಿ ಈಗ ಹೆಂಗ್ ಮಾಡುದ್ರಿ ಇಷ್ಟು ನಿಂಬಿಕಾಯಿ ಅವ ಇದು ಎಟ್ಟೈತಿ ಗಿಡ ಮತ್ತ ಇದು ಗಿಡಕ್ಕ ಒಂದು ವರ್ಷಕ್ಕೆ 20,000 ಕಾಯಿ ಬರೋದು ಭಾಳ ಈಜಿ ಹೌದು ಆರಾಮ್ಸೆ ಈ ಸದ್ದ ಇದು ಒಮ್ಮೆ ಹರಿದ್ರೆ ಈ ಸದ್ದ 10,000 ಕಾಯಿ ಅವ ಇಂಥವು 4 ಸಾರಿ ಬರ್ತಾವ ಒಂದು ವರ್ಷಕ್ಕೆ ಕಂಟಿನ್ಯೂ ಹಂತಾಗಿ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರು 20,000 ಕಾಯಿ ಹರಿಬಹುದು ಒಂದು ಗಿಡ 20,000 ಹರಿಬಹುದು 20,000 ಈ ಗಿಡಕ್ಕೆ ಏನ್ರಿ ಹಿಂಗ ಇಡೀ 1400 ಗಿಡ ಹಂಗೆ ಅವ್ ನಮ್ಮ ನೋಡ್ಬರಿ ನೀವು ನೋಡ್ಕೋತ ಬರ್ರಿ ಇದು ರೌಂಡ್ ಇದು ಮಾಡಿ ಹೊಟ್ಯಾಗ ನೋಡ್ರಿ ಬರೇ ಮ್ಯಾಲ ಬೇರೆ ನಿಂಬೆ ಗಿಡ ನೋಡ್ತೀವಿ ಸರ್ ನಾವು ನೋಡ್ರಿ ಇಲ್ಲಿ ಹೊಟ್ಯಾಗ ನೋಡ್ರಿ ನಿಂಬಿಕಾಯಿ ಈಗ ಕೆಳಗೆ ಇದು ನೋಡಿ ನೋಡ್ರಿ ಇದು ಈಗ ಒಳಗ ಕಾಯಿ ಭಾಳ ಐತ್ರಿ ಹಾ ಈಗ ಪೂರಾ ಇದು ಗಿಡ ನೋಡ್ರಿ ಈಗ ಬಾಕು ಒಂದು ಇಲ್ಲಿ ತೆಳಗ್ ಬಂದ್ಬಿಟ್ಟೈತಿ ಪೂರಾ ವಜನ್ ಆಗಿ ಇದು ವಜನ್ ಆಗಿ ಇಲ್ಲಿ ಬಂದೈತಿ ಇದೆಲ್ಲ ಈಗ ಹಿಂಗೆ ಕಾಯಿನೇ ಅದು ಎತ್ತಿದ ನೋಡ್ರಿ ಇದು ಯಾ ಗಿಡಕ್ಕೆ ಕಮ್ಮ ಆಗ್ತೀರಿ ಹೇಳ್ರಿ ನೀವು ಒಂದಕ್ಕಿಂತ ಒಂದಕ್ಕೆ ಜಾಸ್ತಿ ನೋಡ್ರಿ ಇದು ಆ ಕಡೆ ಅದಾವ್ರಿ ಪೂರಾ ಇದು ಆಗಿಬಿಟ್ಟ ನೋಡ್ರಿ ಈಗ ಆ ಕಾಯಿ ವಜನ್ದಿಂದ್ರೆ ಪೂರಾ ಗಿಡ ಬಾಗ್ಬಿಟ್ಟವ್ರಿ ತುಂಬ್ಕೊಂಡ್ ಬಿಟ್ಟವ್ರಿ ಕೆಳಗಿಂದ ನೋಡ್ರಿ ಈಗ ಎಷ್ಟಾಕೊಂದು ಕಾಯಿ ಅದ ಇದು ಯಾವಾಗ ಈಗ ಯಾವಾದ್ರಿ ಇದು ತಿಂಗಳ ಇದು ಏಪ್ರಿಲ್ ಸರ್ ಏಪ್ರಿಲ್ ಅದ ಈಗ ಇದು ನೋಡ್ರಿ ಈಗ ಮೇದಾಗ ಒಟ್ಟು ಕಾಯಿ ಬರ್ತೈತಿ ಈಗ ಪೂರಾ ಬಂದ್ ಕಾಯಿನೇ ಈಗ ಮೇ ತಿಂಗಳದಾಗ ಒಟ್ಟು ಬರ್ತದ 8,000 10,000 ರೇಟ್ ಇರ್ತದ 14,000 ಗಿಡಕ್ಕೆ ಒಂದೊಂದು ಗಿಡಕ್ಕೆ ಒಂದು 4-5,000 ಕಾಯಿ ಹೊಂಟ್ರಿ ಏಟ್ ರೊಕ್ಕ ಆಗ್ತದ 1.5 ಕೋಟಿ ರೂಪಾಯಿ ಕನಿಟ್ ಆಗ್ಬೇಕಂತ ನಮ್ಮ ನಿರೀಕ್ಷೆ ಅದ ಈ ಸದ್ ನೋಡ್ರಿ ನೀವು ನೋಡ್ಕೋತ ಬರ್ರಿ ಎಲ್ಲಾ ಮುರಿಲಕತ್ತಾವ ಹಿಂಗ್ ಗಿಡಗಳು ಸರ್ ಇದು ಎಷ್ಟು ತಿಂಗಳಿಗೊಮ್ಮೆ ಕಟಾವ್ ಬರ್ತದೆ ಸರ್ ಇದು ಹೂ ಬಿಟ್ಟು 4.5 ತಿಂಗಳಿಗೆ ಕಟಾವ್ ಬರ್ತದ ಹೂ ಬಿಟ್ರಿ 4.5 ತಿಂಗಳಿಗೆ ಇದು ಹೂ ಬಿಡ್ತದ ಕಾಯಿ ಆಗ್ತದ ಕಟಾವ್ ಆಗ್ತದ ಮತ್ತ ಹಂಗೆ ಹಿಂದ ಹೂ ಬಿಡ್ತದ ಸತತ ಕಟಾವ್ ಮಾಡಿದ ನಂತರ ಮತ್ತೆ ಹೂ ಇಲ್ಲ ಸತತನೇ ಕಾಯಿ ಹೊಟ್ಟೆಯಾಗಿ ಇಟ್ಕೊಂಡೇ ಹೂ ಬಿಡ್ತೈತಿ ನಮ್ ಇದು ವಿಶೇಷವಾದ ತಳಿ ಐತ್ರಿ ಹೌದ್ರಿ ಈಗ ಇದು ಗಿಡ ಐತಲ್ಲ ಈಗ ಇದು ಇಟ್ಟು ಕಾಯಿ ಅದ ಮುರಿಯಂಗ ಇದು ಒಟ್ಟು ಮಿಡಿನೇ ಅದಿಲ್ಲ ಈಗ ಹೌದೌದ್ರಿ ಇದು ಒಟ್ಟು ಮಿಡಿನೇ ಐತಿಲ್ಲ ಈಗ ಈ ಮಿಡಿ ಇಟ್ಕೊಂಡ್ ಈಗ ಇದು ಹೂವು ಚಲೋ ಐತಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಿಟ್ಟ ಇದು ಹೂವೇ ಬಿಡ್ತೈತಿ ಹಂಗೆ ಕಟ್ ಯಾವಾಗ ಇರ್ತದೆ ಯಾವಾಗನು ಕಟ್ಟಿರಲ್ಲ ನೋಡ್ರಿ ಈಗ ಕಂಟಿನ್ಯೂ ಇರ್ತದೆ ಸರ್ ನೋಡ್ರಿ ಈಗ ಕಾಯಿ ನಾವು ಹೇಳೋದು ಬೇಡ ನೀವು ನೋಡ್ರಿ ಈಗ ಗಿಡ ಮ್ಯಾಲಿಂದ ಎಲ್ಲ ಹಿಂಗ್ ತೆಳಗ್ ಬಂದೈತಿ ಕಾಯಿ ವಜ್ಜಿ ಬಾಗ್ ಬಿಟ್ಟದ್ರಿ ಹೂವ ಈಗ ಈಚೆ ಕಡೆ ಹಿಂದ್ವಾಳ್ ನೋಡ್ರಿ ಇಲ್ಲೇ ಮತ್ತ ಅದೇ ಒಂದ್ ಗಿಡ ಅನ್ಬೇಡ್ರಿ ಮತ್ತೆ ಈ ಗಿಡ ನೋಡ್ರಿ ಬಾಜು ಗಿಡಗಳು ಇಲ್ಲ ಹೌದಲ್ರಿ ಸರ್ ಹಾ ಪೂರಾ ಗಿಡ ಎಲ್ಲಾ ಗಿಡಗಳು ಹಿಂಗ್ ವಜ್ಜಿ ಕಾಯಿ ಅದ ಇಟ್ಟು ಕಾಯಿ ಇದ್ರೆ ಇದು ಎಷ್ಟು ಉತ್ಪನ್ನ ಮಾಡ್ತೀರಿ ಮಾಡ್ರಿ ನೀವು ಈಗ ನೋಡ್ರಿ ನೆಲಕ್ಕೆ ಹಚ್ಚಿ ಕಾಯಿ ಗಿಡ ಕಟಾವ್ ಮಾಡ್ಬೇಕು 1,000 ಬೇಕಂತ ನಾವ್ ಏನು ಒಂದ್ ಗಿಡ 1,000 ಬೇಡ ಅಂತ ಹೇಳ್ತೀವಿ ನಾವು ಈಗ ಸ್ವಲ್ಪ ಬಂದವ್ರ ಸರ್ ಇದು ಕಟಾವ್ ಬಂದವ್ರಿ ಇವ್ರೆಲ್ಲ ಕಟಾವ್ ಮಾಡವ್ರಿ ಇವ್ರು ಕಾಯಿ ಕಟ್ ಮಾಡೋದು ಬಕೆಟ್ನಾಗ ತುಂಬ್ಕೊಂಡ್ ಬರೋದು ಈಗ ಹಿಂಗ್ ಚೀಲ ತುಂಬಿ ಹಿಂಗ್ ಚೀಲದಾಗ ಹಾಕ್ತಾರ ನೋಡ್ರಿ ಈ ಕಡೆ ನೋಡ್ರಿ ಈಗ ಹಿಂಗ್ ಕಾಯಿ ಇರ್ತಾವ ಈಗ ಒಯ್ರಿ ನಿಮ್ ಬಕೆಟ್ಗಳು ಸರ್ ಕಾಯಿ ನೋಡ್ಬೋದು ಇಷ್ಟು ದೊಡ್ಡದೈತಿ ನೋಡ್ರಿ ಇದ್ರಕ್ಕೆ ದೊಡ್ಡ ಆತವ್ರ ಸರ್ ಅವಲ್ರಿ ಇನ್ನ ಈಗ ಬ್ಯಾಸಿಗೆ ಕಾಯಿ ಎಲ್ಲ ದೊಡ್ಡ ಅದಾವ ನೋಡ್ಬೋದು ಇಲ್ಲಿ ನೋಡ್ರಿ ಈಗ ಚೀಲ ನೋಡ್ರಿ ನಿಂಬೆ ಹಣ್ಣು ಇಂಥ ಕಾಯಿ ಎಲ್ಲೇ ಒಂದ್ ಚುಕ್ಕಿ ಐತೆ ನೋಡ್ರಿ ಬಾಳ ಕ್ಲೀನ್ ಐತಿ ಸರ್ ಇಂಥ ಕ್ಲಿಯರ್ ಕಾಯಿ ಈಗ ಈ ನಮೂನಿ ಚೀಲದಾಗ ಇರ್ತಾವ ಇಂಥ ಚೀಲ ತುಂಬಿ ಹಿಂಗ್ ಬಾಯಿ ಹೊಲ್ದ ಹೋಗದ ನೋಡಿ ಇಲ್ಲಿ ಹಿಂಗ್ ಬಾಯಿ ಹೊಲ್ದೋದ್ ಹೋಗಿತೀವ್ರಿ ಇಲ್ಲಿ ಹಂಗೆ ಚೀಲ ತುಂಬ್ತಾರ ಹಂಗೆ ಹೋಗಿ ಡಾಗ್ ಮಾಡ್ತಾರ ಈಗ ಹಂಗೆ ಹೋಗ್ತಾವ ಇದು ಮಾರ್ಕೆಟ್ ಕಳಿಸ್ತೀರಿ ಮಾರ್ಕೆಟ್ ಕಳಿಸ್ತೇವ್ರಿ 5,000 ರೂಪಾಯಿ ಒಂದ್ ಚೀಲ ಐತಿ ಸದ್ ಇದು ಬಿಜಾಪುರ ಗಟ್ಟೆ ಕಳಿಸ್ತೀರಿ ಬಿಜಾಪುರ ಕಡೆ ಕಳಿಸ್ತೀರಿ ಬಿಜಾಪುರ ಹೋಗ್ತಾವ ಇಲ್ಲ ಅಷ್ಟೇ ರೀ ನೋಡ್ಬೋದು ನೀವು ಬೇಕಾದಂಗೆ ಗಿಡ ತೋರ್ಸ್ಕೊಂಡ್ ಬರ್ರಿ ಕಾಯಿ ಎಲ್ಲಿ ಎಗ್ಲಾಗತ್ತೀರಿ ಬಾಯಿ ಇಲ್ಲಿ ಎಗ್ಲಾಗತ್ತ ತೊಂಬಾಣ ಈ ಕಡೆ ಸರ್ ನೋಡ್ರಿ ಇದು ತೋರಿಸ್ರಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಪೂರಾ ಗಿಡ ತುಂಬ ಕಾಯಿನೇ ಕಾಣ್ಲಾಗ್ತಾವ ಇಲ್ಲಿ ಎಲ್ಲಿಕ್ಕಿಂತ ಕಾಯಿನೇ ಹೆಚ್ಚದಾವ ಸೊ ಇದು ವಿಶೇಷವಾದ ಒಂದು ತಳಿ ಐತಿ ಇದು ಪೂರಾ ಕಟಾವ್ ಮಾಡಿರೇನ್ರಿ ಅಮ್ಮ ಹಂಗೆ ಮಾಡ್ಯಾರ ಹಂಗೆ ಆಗ್ಲಿಕತ್ತಾವ ಹಾಂ ರೀ ಈಗೆಲ್ಲ ಇವತ್ತು ಪೂರಾ ಇದು ಮಾಡಿರಿ ಕಟಾವ್ ಎಲ್ಲ ಮಾಡಿರಿ ಕಡೆ ನಡ್ದಾಗ ಹಂಗೆ ಹಿಂಗ್ ಮಾಡ್ಕೋತೇವೆ ಎಲ್ಲಾರು ಈಗ ಹಿಂಗ್ ಕೋಲ್ ತೋತಾರ ಇಂಥ ಕೋಲ್ ಇರ್ತಾವ ನಿಂಬಿಕಾಯಿ ಕೋಲ ಅಂತ ಕೋಲಿ ಹಂಗೆ ನೋಡಿ ಹರಿತಾರ ನೋಡ್ರಿ ತೋರಿಸ್ರಿ
ಎಲ್ ಹಾಂ ಹಾರಿ ಹಿಂಗೆ ಗಿಡದಾಗ ಕಾಯಿ ನೋಡ್ಕೋತ ಈಗ ಇಲ್ಲಿ ಬಾರ ಬೈ ಇಲ್ಲ ಹಣ್ಣಾಗಿದೆ ಇಲ್ಲಿ ಯಾವ ನೋಡಿ ತಗೋ ಇವು ಹಣ್ಣು ನಿಂತ ಅಂತ ತಗೋ ಮ್ಯಾಲಿನ ಇಲ್ಲ ಅದಾವ ನೋಡ್ರಿ ಈ ಕಡೆ ಇಲ್ಲೇ ಒಳಗೆ ಐತೆ ನೋಡಿ ಅವಲ್ಲಿ ಇಲ್ಲ ಬೀಳಿರುತ್ತೆ ಅಲ್ಲಿಗೆ ಬೀಳ್ತಾವ ಕಾಯಿ ಬೇಕು ಹಾಂ ಬರ್ರಿ ಈ ಕಡೆ ಮುಂದೆ ನೋಡ್ಕೊ ಹಿಂಗೆ ಬಕೆಟ್ದಾಗ ಹರಿದು ಹಾಕ್ತಾರೆ ಹಿಂಗೆ ತೋತಾರೆ ಕ್ಲೀನ್ ಅದಾವ್ರಿ ಸರ್ ಹಾಂ ನೋಡ್ರಿ ಬೈ ಯಾಕೋ ಒಳಗೆ ಒಂದೊಂದು ಭಾಳ ಸಣ್ಣ ಎಳಿ ಕರಿಕಾಯಿ ಬಂದಾವ ವಾಣ್ ತೋರಿ ಹಾಂ ಉದ್ರಲಿ ತೋರಿ ಅವೆಲ್ಲ ಎರಡು ಸಣ್ಣ ಇರಲಕ್ಕ ತೋರಿ ಬಿಡಬೇಡ್ರಿ ನೋಡ್ರಿ ಶಾಂತಾಬಾಯಿ ಹೆಂಗೆ ಆಯ್ತಾಳ ಹಾಂ ಶಾಂತಾಬಾಯಿ ಹಿಂಗೆಲ್ಲ ಗಿಡದಾನು ಆಯೋದು ತುಂಬೋದು ಇವೆಲ್ಲ ಇದು ಮಾಡ್ತಾರ ಇವ್ರು ಮಾಡ್ತಾರೆ ಸರ್ ಹಾಂ ಇವ್ರ ಮನೆಯವ್ರು ಮಾಸ್ತರ್ ಅದಾರ ಹಾಂ ರೀ ಸರ್ ಟ್ಯೂಷನ್ ಹೇಳ್ತಾರ ಇದೇ ಊರವ್ರಿ ಸರ್ ಹಾಂ ಇಲ್ಲೇ ನಮ್ಮ ಊರವ್ರಿ ಹಾಂ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ನಾನು ಹಾಂ ರೀ ಸರ್ ಪೂರ್ತಿ ಇಡೀ ರಾಜ್ಯಾದ್ಯಂತ ಯಾರು ವಿಶೇಷ ನಿಂಬೆ ಗಿಡ ಹಚ್ಚಾರ ಅವ್ರ ಹೊಲಗಳಿಗೆ ಹೋಗ್ತೀನಿ ನಾನು ಕಣ್ಣಾಗಿ ಎಲ್ಲಿನೂ ಇಂಥ ನಿಂಬೆ ಗಿಡ ಕಂಡೇ ಇಲ್ಲ ಹಾಂ ರೀ ಎಲ್ಲಿ ಬೇಕಾದಾಗ ಯಾರು ಭಾರಿ ನಿಂಬೆ ಗಿಡ ಮಾಡ್ಯಾರ ಅಲ್ಲಿ ಹೋಗ್ತೀನಿ ಇಂಥ ನಿಂಬೆ ಗಿಡ ಹಿಂಕಾಯಿ ಆಗೋದು ನಾ ಎಲ್ಲಿ ನೋಡೇ ಇಲ್ಲ 12 ತಿಂಗಳು ಇರ್ಬೇಕಲ್ಲ ಹಿಂಗೆ ಯಾವಾಗ ಬರ್ತಿರ್ಬೇಕು ನಮ್ಮ ಗಿಡ ಖಾಲಿ ಇರಲ್ಲ ಯಾವಾಗ ಬೇಕಾದ್ರೆ ಬರ್ರಿ ಯಾವಾಗೂ ಹಿಂಗೆ ಇತ್ತು ಹಿಂಗೆ ಇದು ಎತ್ತರ ನೀವು ನೋಡಿ ಈಗ ಬಡ್ಡಾಗ ಈಗ ಈ ನಮನಿ ಜೋತ್ ಬಿದ್ದಿತ್ತು ನೋಡ್ರಿ ಕಾಯಿ ಇನ್ನ ಬರೀ ಇಲ್ಲ ತೋರಿಸ್ತೀನಿ ಒಂದೊಂದು ಗಿಡಕ್ಕಂತ ಅದೇನು ಹೇಳ್ಬಾರ್ದು ಹಂಗ ಪೈಪ್ ಲೀಕೇಜ್ ಆಗ್ಯದಲ್ಲ ಇಲ್ಲ ಸಾವ್ಕಾಸ್ ರೀ ಸರ್ ನೀರು ಕಡೆ ಇಲ್ಲ ಅಲ್ಲಿ ಪೈಪ್ ಡ್ಯಾಮೇಜ್ ಆಗ್ಯದ್ರಿ ಹಾಂ ಅದನ್ನು ಸೀದಾ ಮಾಡ್ಕೋಬೇಕು ಯಾವಾಗ ಮಾಡ್ತಾರೆ ನೋಡಿ ಹ್ಯಾಂಗೆ ಮಾಡ್ತೀವಿ ಹೇಳ್ರಿ ಕಾಯಿ ಎಲಿಗಿಂತ ಕಾಯಿನೇ ಹೆಚ್ಚು ಹೌದಲ್ಲ ಇವಕ್ಕೆ ಅಷ್ಟು ಮುಳ್ಳು ಇಲ್ಲ ನೋಡ್ರಿ ಸರ್ ಇವಕ್ಕೆ ಅದಾವ್ರಿ ಮುಳ್ಳು ಕಡಿಮೆ ಅದ ಹಾಂ ಅಂದ್ರೆ ಈಗ ನಾವು ಬೇರೆ ಎಲ್ಲ ಅದೇ ಗಿಡದಾಗ ಕಾಯಿನೇ ಇಲ್ಲ ಹಾಂ ರೀ ಸರ್ ತಪ್ಲನೇ ಇಲ್ಲ ಅಂದಾಗ ಮುಳ್ಳೆ ಕಾಣ್ತಾವ ನಮ್ದು ಸಿಕ್ಕಂಗ್ ತಪ್ಲ ಐತಿ ಬರೀ ಹಸಿರು ಹಸಿರು ಐತ್ರಿ ಸರ್ ಎಷ್ಟ್ ಹಸಿರು ಐತಿ ಎಷ್ಟ್ ಕಾಯಿ ಐತಿ ಎಷ್ಟ್ ಕ್ಲೀನ್ ಅದ ನೋಡ್ರಿ ನೀವು ಇದಕ್ಕೆ ಯಾವುದೇ ರೀತಿ ಹುಳ ಅದು ಹತ್ತಿಲ್ರಿ ಸರ್ ಹುಳ ಬರ್ತೈತ್ರಿ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ ಜೀವಾಮೃತ ಬಿಡ್ತೀವಿ ಇದ್ರದ್ದು ಎಲ್ಲಾ ಮಾಹಿತಿ ಅಲ್ಲಿ ಹೋಗಿ ಹೇಳ್ತೀನಿ ನಾನು ಅಲ್ಲಿ ಸೌಕರ್ ಸರ್ ಇಷ್ಟೋ ತನಕ ಈ ಒಂದು 14 ಎಕರೆದಾಗ ನಾವು ಲಿಂಬೆ ಗಿಡ ನೋಡಿದಿವ್ರಿ ಸರ್ ಇದಕ್ಕ ಹುಳಾನು ಹತ್ತಿಲ್ರಿ ಅಷ್ಟು ನೋಡ್ತೀವಿ ನಾವು ಯಾವ್ದೇ ರೀತಿ ಪೂರಾ ಹಸಿರು ಐತ್ರಿ ಮತ್ತ ಪೂರಾ ಗಿಡದ ತುಂಬಾ ಕಾಯಿ ಆಗ್ಯಾವ್ರಿ ಸೊ ಇದು ಹಿಂಗ ಆಲಕ್ಕ ನೀವು ಇದಕ್ಕೆ ಏನೇನ್ ಮೇಂಟೈನ್ ಮಾಡಿರಿ ಒಂದ್ ಸ್ವಲ್ಪ ಹೇಳಿದ್ರೆ ಈಗ ಯಾರಾದ್ರೂ ಫಾರ್ಮಿಂಗ್ ಅಥವಾ ಕೃಷಿ ಮಾಡೋರಿಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ಈಗ ನಿಮ್ಗೊಂದು ಮಾತು ಹೇಳ್ಬೇಕಂದ್ರ ಕೃಷಿ ಒಳಗ ಲಾಭಕ್ಕಾಗಿ ಸುಳ್ಳು ಹೇಳೋ ಭಾಳ ಮಂದ್ಯಾಗ ನನಗೆ ಲಾಭಕ್ಕಾಗಿ ನಾ ಸುಳ್ಳು ಹೇಳವಲ್ಲ ನಾನು ನನ್ನಂಗೆ ರೈತರು ಇನ್ನೊಬ್ರು ಬೆಳಿಲನು ಉದ್ದೇಶ ಇಟ್ಕೊಂಡು ಇದ್ರದ್ದು ಏನದ ಇದ್ರದ್ದು ಎಲ್ಲಾ ಸರಿಯಾದ ಮಾಹಿತಿ ಹೇಳ್ತೀನಿ ಮೊದಲ ಬಡ್ಡಿ ಇದು ಏನು ಬಡ್ಡಿ ಐತೆ ಚೌಕ ಈ ಬಡ್ಡಿಗೆ ಈ ಕೆನೋಪಿ ಹೊರಗಿನ ಬಾಜು ಮಡಿ ಕಟ್ಟಬೇಕು ಕೆನೋಪಿ ಹೊರಗೆ ಮಡಿ ಕಟ್ಟಿ ಪ್ರತಿಯೊಂದು ಗಿಡದೊಳಗ ಹಿಂಗ್ ಕೆದರಿದ್ರೆ ಮಣ್ಣ ಮಕ ನಾರ್ತೈತಿ ಅಂತದು ತಿಪ್ಪಿ ಗೊಬ್ಬರ ಹಾಕಿವಿ ಇದು ಎಷ್ಟು ಒಂದು ಗಿಡಕ್ಕೆ 70 ಕಿಲೋ ಹಾಕಿನಿ ಒಂದು ಗಿಡಕ್ಕೆ 70 ಕಿಲೋ ಹಾಕಿ ಇಂಥದೊಂದು ಪೈಪ್ ಬಿಟ್ಟಿವಿ ಕುಲ್ಲ ನೀರು ಸಲುವಾಗಿ ಏನ್ ಮಾಡ್ತೀವಿ ಇದು ಈ ಗಿಡಕ್ಕೆ ಕಾಯಿ ಇಟ್ಟು ಲೋಡ್ ಐತಲ್ಲ ಈಗ ಏನ್ ಮಾಡ್ತೀವಿ ಪ್ರತಿಯೊಂದು ಗಿಡಕ್ಕೆ 5 ಲೀಟರ್ ಜೀವಾಮೃತ ಬಿಡ್ತೀವಿ 5 ಲೀಟರ್ ಬಿಡ್ತೀವಿ 5 ಲೀಟರ್ ಜೀವಾಮೃತಕ್ಕೆ ಏನ್ ಹಾಕ್ತಿವಪ್ಪ ಅಂದ್ರ ಒಂದು ದೊಡ್ಡ ಟ್ಯಾಂಕ್ ಅವ ಆಕಳು ಉಚ್ಚಿ ಆರ್ಗ್ಯಾನಿಕ್ ಬೆಲ್ಲ ಕಡ್ಲಿ ಹಿಟ್ಟ ಮಟ್ ನಾವು ಪ್ರಸಂಗ ಬಿದ್ದ ನಮ್ಮ ಮನ್ಯಾಗ ಬೀಸ್ತೀವಿ ನಮ್ಮ ಬೀಸುಕಲ್ಲ ಅದ ನಮ್ಮ ಮನ್ಯಾಗ ಕಡ್ಲಿ ಹಿಟ್ಟ ಆಮೇಲೆ ಚಲೋದು ಒಡ್ನೊಳಗ ಎಲ್ಲರೇ ಇದಕ್ಕೆ ಇದ್ದುದು ಮಣ್ಣ ಹುತ್ತಿನ ಮಣ್ಣ ಅಂತೀವಿ ನಾವು ಅಂತದ್ ಮಣ್ಣ ಹಾಕಿ 13 ದಿವಸ ತಿರುತ್ತೀವಿ ನಾವು ಒಂದೇ ದಿಕ್ಕಿ ಅದು ಒಗದಿ ಪಕ್ಕ ಒಗನ ತಂದು ಪ್ರತಿಯೊಂದು ಗಿಡಕ್ಕೆ 1400 ಗಿಡಕ್ಕೆ 5 ಲೀಟರ್ದಾಗ ಹಾಕ್ತಿವಿ ಆಮೇಲೆ 20 ಲೀಟರ್ ನೀರಿಗೆ 1 ಲೀಟರ್ ಹಾಕಿ ಗೋಮೂತ್ರ ಸಿಂಪಡಣೆ ಮಾಡ್ತೇವೆ ಮ್ಯಾಲ
ಇದು ಏನ್ ದಿನ ಮಾಡ್ತೀರೇನ್ ಸರ್? ಒಂದ್ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ ಸಾರಿ ಗೋಮೂತ್ರ ಸಿಂಪಡಣೆ ಮಾಡೋದ್ರಿಂದ ಇದಕ್ಕ ಕಂಡಾಟಿ ನೈಟ್ರೋಜನ್ ಹೆಚ್ಚಾಗಿ ಗಿಡ ಈ ನಮೂನಿ ಹೂ ಬಿಡ್ತಾವ. ಹೂವ ಕಾಯಿ ಹಿಂಗಾಗಿ ಸತತ 12 ತಿಂಗಳ ಹಿಂಗ್ ಕಾಯಿ ಇರ್ತದ. ಅದಕ್ಕಾಗಿ ಗಿಡ ಇಟ್ಟು ಹಚ್ಚ ಹಸಿರು ಇರ್ಲಕ್ ಕಾರಣ ಏನಪ್ಪಾ ಅಂದ್ರ ಆರ್ಗ್ಯಾನಿಕ್ ಕೃಷಿ. ಹಾ, ತಿಪ್ಪಿ ಗೊಬ್ಬರ, ಜೀವಾಮೃತ ಮತ್ತು ಗೋಮೂತ್ರ ಸಿಂಪರಣೆ ಹಿಂಗ್ ಮಾಡೋದ್ರಿಂದ ಗಿಡ ಹಚ್ಚ ಹಸಿರ ಇಂತ ಸದೃಢವಾದ ಎಲಿ ಅವ. ಈ ಎಲಿ ಎಷ್ಟು ಸದೃಢ ಆಗಿರ್ತದ, ಕಾಯಿ ಅಟ್ಟು ಸೈಜ್ ಬರ್ತದ. ಇದು ಕಾಯಿ ಎಷ್ಟು ಸೈಜ್ ಬರ್ತದ, ಗಿಡದಾಗ ತಾಕತ್ತಿದ್ರಿಂದ ಮತ್ತ ಆ ಕಾಯಿ ಇಟ್ಕೊಂಡೆ ಹೂ ಬಿಡ್ತದ. 12 ತಿಂಗಳು ಕಂಟಿನ್ಯೂ ರೂಟ್ ತಿರುಗ್ತಿರ್ತದ. ಬಹಳ ಮಂದಿ 12 ತಿಂಗಳು ಆಗಂಗಿಲ್ಲ ಅಂತಾರ, 1000 ಕಾಯಿ ಆಗಂಗಿಲ್ಲ ಅಂತಾರ. ಯಾರ್ಯಾರೇ ನಿಮ್ಗೆ ಅನುಮಾನ ಇತ್ತು ಅಂದ್ರ ನೀವು ಖರ್ಚ ವೆಚ್ಚ ನೋಡ್ಬೇಡ್ರಿ. ನೀವು ನಿಂಬಿ ಪ್ಲಾಟ್ ಮಾಡೋದಕ್ಕಿಂತ ಮೊದಲ ನಮ್ಮ ತೋಟಕ್ಕೆ ಬರ್ರಿ, ಸವಿಸ್ತರವಾಗಿ ಇಡೀ ತೋಟ ತಿರುಗಾಡಿ ತೋರಿಸ್ತೇವೆ ನಾವು. ಯಾಕಂದ್ರೆ ನಾವು ಕಷ್ಟ ಕಾಲದಾಗ ಬೆಳೆದೀವಿ ಅಂದ್ರೆ ನಮಗೂ ಮುಂದಿನ ರೈತರಿಗೆ ಕಷ್ಟ ಬರಬಾರ್ದು. ಆ ರೈತ ಒಟ್ಟು ಅನುಕೂಲ ಆಗಬೇಕು. ಯಾವಾಗಲೇ ಒಂದು ಸಾರಿ ನಮ್ಮ ಹೆಸರು ಹೇಳ್ಬೇಕು. ನಾವು ಇಂಥವ್ರು ಒಗ್ಗಿಯವ್ರ ತೋಟಕ್ಕೆ ಹೋಗಿದ್ದೇವೆ, ನಮ್ಗೆ ಸಲಹೆ ಕೊಟ್ಟರು, ಅವ್ರು ಸಲಹೆದ ಮೇಲೆ ಮಾಡಿ ನಮ್ಮ ಒಕ್ಕಲ್ತನ ಇಡೀ ರಾಜ್ಯದಾಗ ನೋಡುವಂಗ ಅಂತೇಳಿ ನಮ್ಮ ಹೆಸರು ಹೇಳ್ಕೊಂಡ್ರಂದ್ರೆ ಆ ಪುಣ್ಯ ನಮಗೂ ಹತ್ತದ ಅನ್ನೋ ಉದ್ದೇಶ ಇಟ್ಕೊಂಡ್ಕಿಂತ ನಾವು ಈ ಟೈಪ್ ಎಲ್ಲಾರ್ಗಿ ತೋರ್ಸಕತ್ತೀವಿ. ದಿನ ಮಿನಿಮಮ್ 100-150 ಜನ ರೈತರು ತೋಟ ನೋಡಕ್ ಬರ್ತಾರ. ಇಡೀ ರಾಜ್ಯ ಅಂತರ್ರಾಜ್ಯದವ್ರು ಬರ್ತಾರ. ಅವ್ರಿಗೆಲ್ಲ ಮುಂದೆ ನಿಂತು ಎಲ್ಲಾ ಪ್ರತಿಯೊಂದು ಗಿಡ ನಿಂತು ತೋರಿಸಿ ಒಂದ್ ಸಾರಿ ನಮ್ ತೋಟ ರೌಂಡ್ ಹೊಡೆದು ಹೋಗಿ ನೆಳ್ಳಿ ಕುಂದಿರ್ಬೇಕಂದ್ರೆ 4.5 ತಾಸು ಟೈಮ್ ಹೋಗ್ತದ. 4.5 ತಾಸು ಅವ್ರ ಸಲುವಾಗಿ ಬಿಡುವು ಮಾಡ್ತೀವಿ. 4.5 ತಾಸು ಕಷ್ಟಪಟ್ಟು ಹೋಗಿ ನೆಳ್ಳ ಕುಂತಿರ್ತೀವಿ. ಮತ್ತೊಂದು 4 ಟೀಮ್ ಬರ್ತಾವ. ಮತ್ತ ಅವ್ರಿಗೆ ಚಾ ಕುಡಿಸಿ ಆ ಕಡೆ ಕಳಿಸಿ ಮತ್ತ 4.5 ತಾಸು ಅವ್ರಿಗೆ ತಿರುಗಾಡಿ ತೋರಿಸ್ತೇವೆ. ಹಿಂಗಾಗಿ ಪ್ರತಿನಿತ್ಯ ಒಂದು ಉದ್ಯೋಗ ಇದೇ ಆಗೈತಿ ನಮ್ಗ, ದುಡಿಲಕ್ಕೆ ಆಗುವಲ್ದು. ಇನ್ನೇನು ಸಾಧನೆ ಮಾಡಿ ಸಾಧನೆ ಮತ್ತೊಬ್ರು ನೋಡುವಂಗ ಆಗೈತಲ್ಲ, ಅದು ನಮ್ಗೆ ತೃಪ್ತಿ ಐತಿ. ಯಾಕಂದ್ರೆ ನಾನು 2 ರೂಪಾಯಿ ಕೂಲಿ ಮಾಡ್ದವ, ಇವತ್ತು ವರ್ಷಕ್ಕೆ 2-3 ಕೋಟಿ ರೂಪಾಯಿ ಉತ್ಪನ್ನ ಬರುವಂಗ ಮಾಡೀನಲ್ಲ, ಅದು ಸಂತೋಷದಿಂದ ನಾನು ನನ್ನಂಗ ಇನ್ನೊಬ್ರು ಆಗ್ಲೇನು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ತೋರಿಸ್ತೀನಿ. ಮತ್ ಮುಂದಿನ ನೋಡೋದು ನಡೀರಿ ಬರ್ರಿ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನೀವು ನೋಡಿದ್ರಿ ಲಿಂಬಿ ಕೃಷಿ ಹೇಗೆ ಮಾಡ್ತಾರೆ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡ್ತಾರೆ ಅಂತ ನೀವೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಸೊ ಇದೇ ರೀತಿ ನೆಕ್ಸ್ಟ್ ಪಾರ್ಟ್ಗಾಗಿ ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಕೃಷಿ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಮ್ಮ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗತ್ತೆ. ಸೊ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. 20,000 ಕಾಯಿ ಹೇಳ್ತಾರಲ್ಲ, 20,000 ಕಾಯಿ ಹಂಗ ಅತ್ತಾರ. ಹೌದ್ರಿ. ಆದ್ರ ಬಂದ್ ನಮ್ ತೋಟದಾಗ ನೋಡಿದ್ರ ಇಲ್ಲೇ ನೋಡ್ಲಕ್ ಗಾಬರಿ ಬೀಳ್ತಾರೆ. ಎಲ್ಲೇ ತಪ್ಲ ಕಾಣ್ತದೆ ನೋಡ್ರಿ. ಈ ಕಡೆ ತುಂಬಾ ಈಗ ನೋಡ್ರಿ, ಈ ಕಡೆ ರೌಂಡ್ ತೋರಿ ನೀವು ಬೇಕಾದ ಅಲ್ಲೇ ಬರೀ ಕಾಯಿನೇ. ಮತ್ ಇದು ಮೇನ್ 6,000-8,000 ರೇಟ್ನಾಗ ಬರ್ತೈತಿ. ಏನ್ರಿ ಸರ್, ಇದು ಗೊಬ್ಬರ ಅದು ಏನ್ ಗೊಬ್ಬರ? ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವ್ರಿ, ತಿಪ್ಪಿ ಗೊಬ್ಬರ ಅಂತೀವಿ. ತಿಪ್ಪಿ ಗೊಬ್ಬರ ಹಾಕ್ತಿವಿ. ಪ್ರತಿಯೊಂದು ಗಿಡಕ್ಕೆ 70 ಕಿಲೋ ತಿಪ್ಪಿ ಗೊಬ್ಬರ ಹಾಕ್ತಿವಿ ನಾವು. 70 ಕಿಲೋ ತಿಪ್ಪಿ ಗೊಬ್ಬರ ಹಾಕುದ್ರಿಂದ ಬಹಳ ಸದೃಢ ಗಿಡ ಬೆಳೀತದ. ಎಷ್ಟು ಕಾಯಿ ಆಗ್ಬೇಕು ಅಷ್ಟು ಕಾಯಿ ಆಗ್ತಾವ. 12 ತಿಂಗಳ ಕಾಯಿ ಆಗ್ತಾವ. ಈಗ ನೋಡ್ರಿ, ನೀವು ನೋಡಿದ್ರ ಗಿಡಗಳಿಗೆ ಕಾಯಿ ನೋಡ್ರಿ. ಈಗ ಗಿಡ ಹೋಳ್ ಮಾಡಿ ಈಗ ತಪ್ಲ ಕಾಣಂಗಿಲ್ಲ. ಇದು ನೋಡ್ರಿ, ಇದು ನೋಡ್ರಿ, ಒಟ್ಟ ಕಾಯಿನೇ ಕಾಯಿ ನೋಡ್ರಿ. ಈ ಕಡೆ ಗಿಡ ನೋಡ್ರಿ, ಪೂರ್ತಿ ಕಾಯಿನೇ ಅದಾವ್ರಿ. ಈ ಎಲ್ಲಾ ಗಿಡಕ್ಕೂ ಫುಲ್ ತುಂಬಿ ಅದಾವ. ಎಲ್ಲಾ 1400 ಗಿಡನು ಹಿಂಗ್ ಕಾಯಿ ಐತಿ. ಇದು ಇನ್ನೊಂದು 15 ದಿನದಾಗ ಗಿಡ ಮುರಿಲಾಕ್ ಬರ್ತಾವ. ಇವು ಕಾಯಿ ವಜ್ಜಾಗಿ ನೆಲಕ್ ಬರ್ತೈತಿ. ಬಹಳ ಲೋಡ್ ಅದ. ಹೆಂಗ್ ಮಾಡುದತ್ತ ಅಲ್ಲಾಕತ್ತೀವಿ ನಾವು. ನೋಡ್ರಿ, ಬೇಡ ಗಿಡದ ಕಲರ್ ನೋಡ್ರಿ ಹೆಂಗೈತಿ. ಎಲ್ಲಾರು ನಿಂಬೆ ಗಿಡ ಬೆಳೆಸ್ಯಾರ, ನಾವು ನಿಂಬೆ. ಯಾಕೆ ಹಿಂಗವಪ್ಪ ಅಂದ್ರ ಇದು ನಿಮ್ಗೆ ಹೇಳಿದ್ನಲ್ಲ ನಾನು, ಬೆಳೆ ಸಿರಿ ಮೊಳಕೆಯಲ್ಲಿ ಅಂತ. ಒಂದೇ ಗಿಡದ ಬೀಜ ಮಾಡಿ ಮಾಡೋದ್ರಿಂದ ಒಟ್ಟು ಪ್ಲಾಟ್ ನೀವು ಎಲ್ಲಾರ ಎತ್ತರ ನಿಂತ್ ನೋಡ್ರಿ, ಎಲ್ಲಾ ಗಿಡ ಒಂದೇ ಟೈಪ್ ಐತಿ. ಮತ್ತೆ ಎಲ್ಲಾ ಗಿಡ ಒಂದೇ ನಮೂನಿ ಕಾಯವ. ಇದಕ್ಕೆ ಏನ್ ಕಾಯವಲ್ಲ, ಇದೇ ಕಾಯಿನೇ ಎಲ್ಲಾ ಗಿಡಕ್ಕೆ ಇಂಥವೇ ಅವು. ಸೇಮ್ ಕಾಯಿ ಅದಾವ ಏನ್ರಿ. ನೋಡ್ರಿ, ಇದು ತೋರಿ ಗಿಡ ಪೂರಾ ಎಷ್ಟು ಕಾಯಿ ಅದ ನೋಡ್ರಿ. ಇಷ್ಟು ದೊಡ್ಡ ಗಿಡ ಅದ. ಇದಕ್ಕೆ 20,000 ಕಾಯಿ ಬರ್ತದ ಒಂದ್ ಗಿಡಕ್ಕೆ. 20,000 ಅದಾವ್ರಿ ಸರ್. ಏನ್ರಿ. ಹಾನ್, ಭಾಳ ಮಂದಿ ನಿಂಬಿಕಾಯಿ ಇಟ್ಟಂಗ ಆಗ್ತದ ಇಟ್ಟಂಗ ಆಗ್ತದ. ಹೆಂಗ ಆಗ್ತದ ನೀವೇ ನೋಡ್ರಿ. ನಾವು ಹೇಳೋದಕ್ಕೆ ನೀವು ನೋಡ್ರಲ್ಲ ಸರ್, ನೀವು ಹೋಗಿ ನೋಡ್ಕೋರಿ. ಹೌದು, ಇದು ಒಂದೊಂದಕ್ಕೆ 4 ಇದು ನೀವು ಬರ್ರಿ, ನಿಮ್ಗೆ ಇನ್ನ ತೋರಿಸ್ತೀನಿ. ಇಲ್ಲಿ ಇದು ನಿಮ್ಮ ಕ್ಯಾಮ್ರಾದಾಗ ಬರಂಗಿಲ್ಲ, ರೈತರಿಗೆ ನೋಡಿ ಕಾಣಿಸಂಗಿಲ್ಲ. ಈಗ ಇಂಥದ್ ಇರ್ತೈತಿ ಕಾಯಿ. ಈಗ ಇದು ಕಾಯಿ ಇಟ್ಟು ದೊಡ್ಡ ಅವಲ್ಲ, ಈಗ ಇಟ್ಟು ಸಣ್ಣ ಅವಲ್ಲ. ಈಗ ಇದು ನೋಡ್ರಿ ಹಿಂಗ್ ಬಿಟ್ಟೈತಿ. ಇಂಥದ್ ಇಟ್ಟು ಕಾಯಿ ಗಿಡ ಎಲ್ಲ ವಜ್ಜಿ ಇಟ್ಕೊಂಡು
ಹೊಳ್ಳಿ ಇಂಥದ್ದು ಪೂರಾ ಫುಲ್ ಮಿಡಿ ನೋಡ್ರಿ ಈಗ ಪ್ರತಿಯೊಂದು ಕುಡಿಗ ಪ್ರತಿಯೊಂದು ಕುಡಿಯಾಗ ಹಿಂಗೆ ಮಿಡಿಯವ ಈ ಮಿಡಿದು ಭಾಳ ಮಹತ್ವ ಅದ ಇದು ಯಾಕಂದ್ರೆ ಇಟ್ಟು ಕಾಯಿ ಇಟ್ಕೊಂಡು ಹಿಂಗೆ ಮಿಡಿ ಬರ್ತಲ್ಲ ಇದು ನೋಡ್ರಿ ನೋಡಿ ಎಟ್ಟಿಟ್ಟು ಮಿಡಿಯವ ನೋಡ್ರಿ ಮತ್ತು ಇದು ಗಿಡ ತುಂಬ ಇಟ್ಟು ಕಾಯಿ ಅದ ಹೊಳ್ಳಿ ಇಟ್ಟು ಮಿಡಿ ಅದ ಅಂದ್ರೆ ಇದ್ರದ್ದು ಗಿಡದ ವಿಶೇಷತೆ ಅಂದಿಂದ ಹಂಗೆ ಬರ್ತದ ಎಲ್ಲಾ ಗಿಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬರಂಗಿಲ್ಲ ನಿಂಬೆ ಗಿಡ ಅಂದ್ರೆ ಎಲ್ಲ ನಿಂಬೆ ಗಿಡನೇ ಅಲ್ಲ ನಿಂಬೆ ಗಿಡದಾಗನು ಒರಿಜಿನಲ್ ಕಾಗಜಿ ನಿಂಬೆ ಅಂತೇಳಿ 40 ವರ್ಷದ ಹಿಂದೆ ಇದ್ರದ್ದು ಬೀಜ ತಯಾರು ಮಾಡಿ ನಾನು ಒಂದೇ ಗಿಡಲೆ ನೀವೇ ಮಾಡಿದ್ರಿ ಸರ್ ನಾನೇ 40 ವರ್ಷದ ಹಿಂದೆ ಮಾಡಿ ಒಂದೇ ಗಿಡಲೆ ಮಾಡಿ ನಾನು ನಿಂಬೆ ಬೆಳೆದು ಆ ನಿಂಬೆ ಮಾರ್ಕೆಟ್ದಾಗ ಫೇಮಸ್ ಆದ ಬಳಕ ಅದರದೇ ಗಿಡ ತೊಗೊಂಡು ಬೀಜ ತೊಗೊಂಡು ನಾವು ಗಿಡ ಮಾಡಿವಿ ಅದರದೇ ಒಂದು ತಳಿ ಇಡೀ ರಾಜ್ಯಾದ್ಯಂತ ಈಗ ಇದ್ರದೇ ಅಗಿ ಕೊಡ್ಲಾಕತ್ತೀವಿ ನಾವು ಒಂದೇ ಗಿಡದೆ ಎಲ್ಲ ಮಂದಿ ಎಲ್ಲ 10 ರೂಪಾಯಿ 15 ರೂಪಾಯಿ ಅಗಿ ಕೊಡ್ತಾರೆ ನಾವು 10-15 ಕೊಡಂಗಿಲ್ಲ ನಾವು 5,000 8,000 ಆರನೇದೊಳಗ ಇವು ಕಾಯಿ ಹಾಳು ಮಾಡಿ ಬೀಜ ಮಾಡ್ತೀನಿ ನಾನು ಒಂದು ಗಿಡದ ಅಂತೇಳಿ ಅಂಥದ್ದು ಮಾಡೋದ್ರಿಂದ ನಾವು ಯಾವಾಗೂ ಕಡಿಮೆ ಅಂದ್ರೆ 50 ರೂಪಾಯಿ ಕೊಡ್ತೀವಿ 50 ರೂಪಾಯಿಗೆ ಒಂದು ಅಗಿ ನೀವು ಎಷ್ಟು 1000 ಗಿಡ ಒಯ್ದಾತ್ರಿ ಒಂದೇ ನಮನಿ ಗಿಡ ಬರ್ತಾವ ಒಂದೇ ನಮನಿ ಕಾಯಿ ಆಗ್ತಾವ 12 ತಿಂಗಳು ಕಾಯಿ ಆಗ್ತಾವ ಈ ನಮನಿ ಈಗ ನೋಡ್ರಿ ಈಗ 12 ತಿಂಗಳು ಕಾಯಿ ಆಗೋದು ಗೊತ್ತಾಯ್ತಲ್ಲ ನಿಮಗೆ ಗೊತ್ತಾಯ್ತು ಸರ್ ಈಗ ಇದು ತೆಗಿಲಾಕ್ ಬಂದದ ಕಾಯಿನೂ ಐತಿ ಆಗ ಇದು ಮಿಡಿನೂ ಸೆಟ್ ಐತಿ ಇದು ಸಣ್ಣ ಸೈಜ್ ಕಾಯಿನೂ ಐತಿ ಹಂಗ ಕಂಟಿನ್ಯೂ ರೂಟ್ ಐತಿ ಈಗ ಹಂಗೆ ಹೂನು ಐತಿ ಒಳಗ ಈಗ ಇದು ಹೂ ಬರ್ತಾವ ಇದು ಹಂಗೆ ಹೂನು ಬರ್ತಾವ ಹಿಂಗ ನೋಡ್ರಿ ಈಗ ಹಿಂಗ ಹೂ ಬರ್ತಾವ ಈಗ ನೋಡ್ರಿ ಇವೆಲ್ಲ ಇವು ಹೂವೇ ಅಂತ ಮಿಡಿನೂ ಅವ ಈಗ ಇವು ಸಣ್ಣ ಮಿಡಿ ಅವ ಈ ಟೈಪ್ ಏಕಟೆ ಇರ್ತದೆ ಎಲ್ಲಾನೇ ನೋಡ್ರಿ ಏಕಟೆ ಹಿಂಗ ಹೂವ ಮಿಡಿ ಈಗ ನೋಡ್ರಿ ಇದು 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 ಕಾಯಿ ಐತಿ ಈಗ ಹೂ ಬರ್ಲಾಗತ್ತದ ಹಿಂದ ಅದ್ರ ಹಿಂದ ಹಂಗೆ ಈ ನಮನಿ ಕಾಯಿ ಅದ ಏಕಟೆ 12 ತಿಂಗಳು ಒಟ್ಟು ಗಿಡ 12 ತಿಂಗಳು ಕಂಟಿನ್ಯೂ ಇದು ಆಗ್ತದ್ರಿ ಹಂಗೆ ಕಂಟಿನ್ಯೂ ಬರೋದೆ ನೋಡ್ರಿ ನೀವು ಗಿಡದ ಕಲರ್ ನೋಡ್ರಿ ಗಿಡ ನೋಡ್ರಿ ಯಾವ ಗಿಡ ನೋಡ್ತೀವಿ ನೋಡ್ರಿ ಕಾಯಿ ಅಂದ್ರ ಬೇರೆಲ್ಲ ನಾವು ನೋಡ್ತೀವಿ ಎಲ್ಲಿನೂ ಇಲ್ಲ ಈ ತರ ಎಲ್ಲೂ ಇಲ್ರಿ ಸರ್ ಈಗ ಅದಕ್ಕಾಗಿ ಬಹಳ ಮಂದಿ ಇರ್ತಾರಿ ನಿಂಬೆ ಗಿಡಕ್ಕೆ ಅಷ್ಟ ಕಾಯಿ ಇರ್ತದ್ರಿ ಅಟ್ಟ ಕಾಯಿ ಇರ್ತದ್ರಿ ಅಂತಾಗ ನಾವ್ರಿ ಏನ್ ಹೇಳುವನು ನಾವು ಬರ್ರಿ ಈ ಕಡೆ ನಾವು ಏನು ಹೌದಪ್ಪ ನಾವೇನು ಹುಟ್ಟಿಸ್ಕೊಂಡ್ ಹೇಳ್ತೀವ ಈಗ ನೋಡ್ರಿ ನಿಂಬಿಕಾಯಿ ಈಗ ಇದು ಬಂದದ ಕಾಯಿ ಐತೆ ಈಗ ಬಂದದ ಕಾಯಿ ಐತಿ ಇದು ಬರ್ಬೇಕಾಗೋದ್ ಕಾಯಿ ಐತೆ ಈಗ ಒಂದು ಬಟ್ಟಿ ನಟ್ ಕಾಯಿ ಕೊಲ್ಲೆ ಅದ ಈಗ ಇಟ್ಟು ಕಾಯಿ ಅದ ನೋಡ್ರಿ ಈಗ ಇದು ನೋಡ್ರಿಗ ಹೆಂಗ್ ಮಾಡುದ್ರಿ ಇಷ್ಟು ನಿಂಬಿಕಾಯಿ ಅವ ಇದು ಎಷ್ಟು ಐತಿ ಗಿಡ ಮತ್ತ ಇದು ಗಿಡಕ್ಕ ಒಂದು ವರ್ಷಕ್ಕೆ 20,000 ಕಾಯಿ ಬರೋದು ಭಾಳ ಈಜಿ ಈ ಸದ್ ಇದು ಒಮ್ಮೆ ಹರಿದ್ರೆ ಈ ಸದ್ 10,000 ಕಾಯಿ ಅವ ಇಂಥವು 4 ಸಾರಿ ಬರ್ತಾವ ಒಂದು ವರ್ಷಕ್ಕೆ ಕಂಟಿನ್ಯೂ ಹಂತ ಹಂತಾಗಿ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರು 20,000 ಕಾಯಿ ಹರಿಬಹುದು ಒಂದು ಗಿಡ 20,000 ಈ ಗಿಡಕ್ಕೆ ಏನ್ರಿ ಹಿಂಗ ಇಡೀ 1400 ಗಿಡ ಹಂಗೆ ಅವ್ ನಮ್ ನೋಡ್ಬರಿ ನೀವು ನೋಡ್ಕೋತ ಬರ್ರಿ ಇದು ರೌಂಡ್ ಇದು ಮಾಡಿ ಹೊಟ್ಯಾಗ ನೋಡ್ರಿ ಬರೇ ಮ್ಯಾಲ ಬೇರೆ ನಿಂಬೆ ಗಿಡ ನೋಡ್ತೀವ್ರಿ ಸರ್ ನಾವು ನೋಡ್ರಿ ಇಲ್ಲಿ ಹೊಟ್ಯಾಗ ನೋಡ್ರಿ ನಿಂಬಿಕಾಯಿ ಈಗ ಕೆಳಗ ಇದು ನೋಡಿ ನೋಡ್ರಿ ಇದು ಈಗ ಒಳಗ ಕಾಯಿ ಭಾಳ ಐತ್ರಿ ಹಾ ಈಗ ಪೂರಾ ಇದು ಗಿಡ ನೋಡ್ರಿ ಈಗ ಬಾಕು ಒಂದು ಇಲ್ಲಿ ತೆಳಗ್ ಬಂದ್ಬಿಟ್ಟೈತಿ ಪೂರಾ ವಜನ್ ಆಗಿ ಇದು ವಜನ್ ಆಗಿ ಇಲ್ಲಿ ಬಂದೈತಿ ಇದೆಲ್ಲ ಈಗ ಹಿಂಗೆ ಕಾಯಿನೇ ಅದು ಎತ್ತಿದ ನೋಡ್ರಿ ಇದು ಯಾವ ಗಿಡಕ್ಕೆ ಕಮ್ಮ ಆಗ್ತೀರಿ ಹೇಳ್ರಿ ನೀವು ಒಂದಕ್ಕಿಂತ ಒಂದಕ್ಕೆ ಜಾಸ್ತಿ ನೋಡ್ರಿ ಇದು ಆ ಕಡೆ ಅದಾವ್ರಿ ಪೂರಾ ಇದು ಆಗಿಬಿಟ್ಟ ನೋಡ್ರಿ ಈಗ ಆ ಕಾಯಿ ವಜನ್ದಿಂದ್ರಿ ಪೂರಾ ಗಿಡ ಬಾಗ್ಬಿಟ್ಟವ್ರಿ ತುಂಬ್ಕೊಂಡ್ ಬಿಟ್ಟವ್ರಿ ಕೆಳಗಿಂದ ನೋಡ್ರಿ ಈಗ ಎಷ್ಟಾಕೊಂದು ಕಾಯಿ ಅದ ಇದು ಯಾವಾಗ ಈಗ ಯಾವಾದ್ರಿ ಇದು ತಿಂಗಳ ಇದು ಏಪ್ರಿಲ್ ಸರ್ ಏಪ್ರಿಲ್ ಅದ ಈಗ ಇದು ನೋಡ್ರಿ ಈಗ ಮೇದಾಗ ಒಟ್ಟು ಕಾಯಿ ಬರ್ತೈತಿ ಈಗ ಪೂರಾ ಬಂದ್ ಕಾಯಿನೇ ಈಗ ಮೇ ತಿಂಗಳದಾಗ ಒಟ್ಟು ಬರ್ತದ 8,000 10,000 ರೇಟ್ ಇರ್ತದ 14,000 ಗಿಡಕ್ಕೆ ಒಂದೊಂದು ಗಿಡಕ್ಕೆ ಒಂದು 4-5,000 ಕಾಯಿ ಹೊಂಟ್ರಿ ಏಟ್ ರೊಕ್ಕ ಆತದ 1.5 ಕೋಟಿ ರೂಪಾಯಿ ಕನಿಟ್ ಆಗ್ಬೇಕಂತ ನಮ್ಮ ನಿರೀಕ್ಷೆ ಅದ ಈ ಸದ್ ನೋಡ್ರಿ ನೀವು ನೋಡ್ಕೋತ ಬರ್ರಿ ಎಲ್ಲಾ ಮುರಿಲಕತ್ತಾವ ಹಿಂಗ್ ಗಿಡಗಳು ಸರ್ ಇದು ಎಷ್ಟು ತಿಂಗಳಿಗೊಮ್ಮೆ ಕಟಾವ್ ಬರ್ತದೆ ಸರ್ ಇದು ಹೂ ಬಿಟ್ಟು 4.5 ತಿಂಗಳಿಗೆ ಕಟಾವ್ ಬರ್ತದ ಹೂ ಬಿಟ್ರಿ 4.5 ತಿಂಗಳಿಗೆ ಇದು ಹೂ ಬಿಡ್ತದ ಕಾಯಿ ಆಗ್ತದ ಕಟಾವ್ ಆಗ್ತದ ಮತ್ತ ಹಂಗೆ ಹಿಂದ ಹೂ ಬಿಡ್ತದ ಸತತ ಕಟಾವ್ ಮಾಡಿದ ನಂತರ ಮತ್ತೆ ಹೂ ಇಲ್ಲ ಸತತನೆ ಕಾಯಿ ಹೊಟ್ಟೆಯಾಗಿ ಇಟ್ಕೊಂಡೆ ಹೂ ಬಿಡ್ತೈತಿ ನಮ್ ಇದು ವಿಶೇಷವಾದ ತಳಿ ಐತ್ರಿ ಹೌದ್ರಿ ಈಗ ಇದು ಗಿಡ ಐತಲ್ಲ ಈಗ ಇದು ಇಟ್ಟು ಕಾಯಿ ಅದ ಮುರಿಯಾಂಗ ಇದು ಒಟ್ಟು ಮಿಡಿನೇ ಅದಿಲ್ರಿ ಈಗ ಹೌದೌದ್ರಿ ಇದು ಒಟ್ಟು ಮಿಡಿನೇ ಐತಿಲ್ಲ ಈಗ ಈ ಮಿಡಿ ಇಟ್ಕೊಂಡ್ ಈಗ ಇದು ಹೂ ಚಲೋ ಐತಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಿಟ್ಟ ಇದು ಹೂವೇ ಬಿಡ್ತೈತಿ ಹಂಗೆ ಕಟ್ ಯಾವಾಗ ಇರ್ತದೆ ಯಾವಾಗನು ಕಟ್ಟಿರಲ್ಲ ನೋಡ್ರಿ ಈಗ ಕಂಟಿನ್ಯೂ ಇರ್ತದೆ ಸರ್ ನೋಡ್ರಿ ಈಗ ಕಾಯಿ ನಾವು ಹೇಳೋದು ಬೇಡ ನೀವು ನೋಡ್ರಿ ಈಗ ಗಿಡ ಮ್ಯಾಲಿಂದ ಎಲ್ಲ ಹಿಂಗ್ ತೆಳಗ್ ಬಂದೈತಿ ಕಾಯಿ ಬಾಗ್ ಬಿಟ್ಟದ್ರಿ ಊಗ ಈಗ ಈಚೆ ಕಡೆ ಹಿಂದ್ವಾಳಿ ನೋಡ್ರಿ ಇಲ್ಲೇ
ಮತ್ತು ಅದೇ ಒಂದು ಗಿಡ ಅನ್ಬೇಡ್ರಿ, ಮತ್ತು ಈ ಗಿಡ ನೋಡ್ರಿ ಬಾಜು ಗಿಡಗಳು. ಇಲ್ಲ ಹೌದಲ್ರಿ ಸರ್. ಹಾಂ, ಪೂರಾ ಗಿಡ ಎಲ್ಲ ಗಿಡಗಳು ಹಿಂಗೆ ವಜ್ಜಿ ಕಾಯಿ ಅದ. ಇಟ್ಟು ಕಾಯಿದ್ರೆ ಇದು ಎಷ್ಟು ಉತ್ಪನ್ನ ಮಾಡ್ತೀರಿ ಮಾಡ್ರಿ ನೀವು. ಈಗ ನೋಡ್ರಿ ನೆಲಕ್ಕೆ ಹಚ್ಚಿ ಕಾಯಿ, ಗಿಡ ಕಟಾವು ಮಾಡಬೇಕು, ಸಾವಿರ ಬೇಕಂತ ನಾವು ಏನು ಒಂದು ಗಿಡ ಸಾವಿರ ಬೇಡ ಅಂತ ಹೇಳ್ತೀವಿ ನಾವು. ಈಗ ಸ್ವಲ್ಪ ಬಂದವ್ರಿ ಸರ್, ಇದು ಕಟಾವು ಬಂದವ್ರಿ. ಇವ್ರೆಲ್ಲ ಕಟಾವು ಮಾಡವ್ರಿ ಇವ್ರು. ಹಾಂ ಸರ್. ಕಾಯಿ ಕಟ್ ಮಾಡೋದು, ಬಕೆಟ್ನಾಗ ತುಂಬ್ಕೊಂಬರೋದು. ಈಗ ಹಿಂಗೆ ಚೀಲ ತುಂಬಿ ಹಿಂಗೆ ಚೀಲದಾಗ ಹಾಕ್ತಾರೆ ನೋಡ್ರಿ. ಈ ಕಡೆ ನೋಡ್ರಿ, ಈಗ ಹಿಂಗೆ ಕಾಯಿ ಇರ್ತಾವ. ಈಗ ಒಯ್ರಿ ನಿಮ್ಮ ಬಕೆಟ್ಗಳು. ಒಂದೇ ಮಿನಿಟ್ ಸರ್, ಕಾಯಿ ನೋಡ್ಬೋದು, ಇಷ್ಟು ದೊಡ್ಡದೈತೆ ನೋಡ್ರಿ. ಇದ್ರಕ್ಕೆ ದೊಡ್ಡ ಆತವ್ರ ಸರ್. ಅವಲ್ರಿ ಇನ್ನ ಈಗ ಬ್ಯಾಸಿಗೆ ಕಾಯಿ ಎಲ್ಲ ದೊಡ್ಡ ಅದಾವ ನೋಡ್ಬೋದು ಇಲ್ಲಿ. ನೋಡ್ರಿ ಈಗ ಚೀಲ ನೋಡ್ರಿ ನಿಂಬೆ ಹಣ್ಣು. ಇಂಥ ಕಾಯಿ ಎಲ್ಲೇ ಒಂದು ಚುಕ್ಕಿ ಐತೆ ನೋಡ್ರಿ, ಭಾಳ ಕ್ಲೀನ್ ಐತೆ ಸರ್. ಹಾಂ, ಇಂಥ ಕ್ಲಿಯರ್ ಕಾಯಿ ಈಗ ಈ ನಮೂನಿ ಚೀಲದಾಗ ಇರ್ತಾವ. ಇಂಥ ಚೀಲ ತುಂಬಿ ಹಿಂಗೆ ಬಾಯಿ ಹೊಲ್ದು ಹೋದಾಗ ನೋಡಿ, ಇಲ್ಲಿ ಹಿಂಗೆ ಬಾಯಿ ಹೊಲ್ದೋದು ಹೋಗಿತೀವಿ ರೀ. ಇಲ್ಲಿ ಹಂಗೆ ಚೀಲ ತುಂಬ್ತಾಗ ಹಂಗೆ ಹೋಗಿ ಡಾಗ್ ಮಾಡ್ತಾಗ ಈಗ ಹಂಗೆ ಹೋಗ್ತಾವ. ಇದು ಮಾರ್ಕೆಟ್ ಕಳಿಸ್ತೀರಿ? ಮಾರ್ಕೆಟ್ ಕಳಿಸ್ತೇವೆ. 5,000 ರೂಪಾಯಿ ಒಂದು ಚೀಲ ಐತಿ ಸದ್ದ. ಹಾಂ, ಇದು ಬಿಜಾಪುರ್ಗೆ ಅಟ್ಟೆ ಕಳಿಸ್ತೀರಿ? ಬಿಜಾಪುರ ಕಡೆ ಕಳಿಸ್ತೀರಿ? ಬಿಜಾಪುರ ಹೋಗ್ತಾವ. ಇಲ್ಲ ಅಷ್ಟೇ ರೀ. ಹಾಂ, ನೋಡ್ಬೋದು ನೀವು. ಬೇಕಾದಂಗೆ ಗಿಡ ತೋರ್ಸ್ಕೊಂಡ್ ಬರ್ರಿ. ಏ ಕಾಯಿ ಎಲ್ಲಿ ಎಗಲಾಗತ್ತೀರಿ ರೇ ಬಾಯಿ? ಇಲ್ಲಿ ಎಗಲಾಗತ್ತ ತೊಂಬಾಣ. ಈ ಕಡೆ ಸರ್ ನೋಡ್ರಿ, ಇದು ತೋರಿಸ್ರಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಪೂರಾ ಗಿಡ ತುಂಬ ಕಾಯಿನೇ ಕಾಣ್ಲಾಗ್ತಾವ. ಇಲ್ಲಿ ಎಲ್ಲಿಕ್ಕಿಂತ ಕಾಯಿನೇ ಹೆಚ್ಚದಾವ. ಸೊ ಇದು ವಿಶೇಷವಾದ ಒಂದು ತಳಿ ಐತಿದು. ಪೂರಾ ಕಟಾವು ಮಾಡಿರೇನ್ರಿ ಅಮ್ಮ? ಹಂಗೆ ಮಾಡ್ಯಾರ, ಹಂಗೆ ಆಗ್ಲಿಕತ್ತಾವ. ಹಾಂ ರೀ. ಈಗೆಲ್ಲ ಇವತ್ತು ಪೂರಾ ಇದು ಮಾಡಿರಿ, ಕಟಾವು ಎಲ್ಲ ಮಾಡಿರಿ ಈ ಕಡೆ. ನಡ್ದಾಗ ಹಂಗೆ ಹಿಂಗೆ ಮಾಡ್ಕೋತೇವೆ ಎಲ್ಲಾರು. ಈಗ ಹಿಂಗೆ ಕೋಲ್ ತೋತಾರೆ, ಇಂಥ ಕೋಲ್ ಇರ್ತಾವ, ನಿಂಬಿಕಾಯಿ ಕೋಲ ಅಂತ ಕೋಲಿ ಹಂಗೆ ನೋಡಿ ಹರಿತಾರ ನೋಡ್ರಿ, ತೋರಿಸ್ರಿ. ಹಾಂ ರೀ, ಈಗ ಗಿಡದಾಗ ಕಾಯಿ ನೋಡ್ಕೋತ. ಈಗ ಇಲ್ಲಿ ಬಾರ ಬೈ, ಇಲ್ಲ ಹಣ್ಣಾಗಿದೆ ಯಾವ ನೋಡಿ ತಗೋ, ಇವು ಹಣ್ಣು ನಿಂತ ಅಂತ ತಗೋ. ಮೇಲೆ ಇಲ್ಲ ಅದಾವ ನೋಡ್ರಿ, ಇಲ್ಲೇ ಒಳಗೆ ಐತೆ ನೋಡಿ. ಇಲ್ಲ ಬೀಳ್ರಿ, ಅಲ್ಲಿಗೆ ಬೀಳ್ತಾವ ಕಾಯಿ ಬೇಕಾ. ಹಾಂ, ಬರ್ರಿ ಈ ಕಡೆ ಮುಂದೆ ನೋಡ್ಕೊ. ಹಿಂಗೆ ಬಕೆಟ್ದಾಗ ಹರಿದು ಹಾಕ್ತಾರೆ, ಹಿಂಗೆ ತೋತಾರೆ. ಕ್ಲೀನ್ ಅದಾವ್ರ ಸರ್. ಹಾಂ, ನೋಡ್ರಿ ಬೈ, ಯಾಕೋ ಒಳಗೆ ಒಂದೊಂದು ಭಾಳ ಸಣ್ಣ ಎಳಿ ಕರಿಕಾಯಿ ಬಂದಾವ. ತೋರಿ. ಹಾಂ, ಉದ್ರಲಿ ತೋರಿ. ಅವೆಲ್ಲ ಎರಡು ಸಣ್ಣ ಇರಲಕ್ಕ ತೋರಿ, ಬಿಡಬೇಡ್ರಿ. ನೋಡ್ರಿ ಶಾಂತಾಬಾಯಿ ಹೆಂಗೆ ಆಯ್ತಾಳ. ಹಾಂ, ಶಾಂತಾಬಾಯಿ ಹಿಂಗೆಲ್ಲ ಗಿಡದಾನು ಆಯೋದು, ತುಂಬೋದು, ಇವೆಲ್ಲ ಇದು ಮಾಡ್ತಾರ. ಇವ್ರು ಮಾಡ್ತಾರೆ ಸರ್. ಹಾಂ, ಇವ್ರ ಮನೆಯವ್ರು ಮಾಸ್ತರ್ ಅದಾಗ. ಹಾಂ ರೀ ಸರ್. ಟ್ಯೂಷನ್ ಹೇಳ್ತಾರ. ಇದೇ ಊರವ್ರಿ ಸರ್? ಹಾಂ, ಇಲ್ಲೇ ನಮ್ಮ ಊರವ್ರಿ. ಹಾಂ, ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ನಾನು. ಹಾಂ ರೀ ಸರ್, ಪೂರ್ತಿ ಇಡೀ ರಾಜ್ಯಾದ್ಯಂತ ಯಾರು ವಿಶೇಷ ನಿಂಬೆ ಗಿಡ ಹಚ್ಚಾರ ಅವ್ರ ಹೊಲಗಳಿಗೆ ಹೋಗ್ತೀನಿ ನಾನು. ನಾನು ಕಣ್ಣಾಗಿ ಎಲ್ಲಿನೂ ಇಂಥ ನಿಂಬೆ ಗಿಡ ಕಂಡೇ ಇಲ್ಲ. ಹಾಂ ರೀ, ಎಲ್ಲಿ ಬೇಕಾದಾಗ ಯಾರು ಭಾರಿ ನಿಂಬೆ ಗಿಡ ಮಾಡ್ಯಾರ ಅಲ್ಲಿ ಹೋಗ್ತೀನಿ. ಇಂಥ ನಿಂಬೆ ಗಿಡ ಹಿಂಗೆ ಕಾಯಿ ಆಗೋದು ನಾ ಎಲ್ಲಿ ನೋಡೇ ಇಲ್ಲ. 12 ತಿಂಗಳು ಇರ್ಬೇಕಲ್ರಿ ಹಿಂಗೆ. ಯಾವಾಗ ಬರ್ತಿರ್ಬೇಕು, ನಮ್ಮ ಗಿಡ ಖಾಲಿ ಇರಲ್ಲ. ಯಾವಾಗ ಬೇಕಾದ್ರೆ ಬರ್ರಿ, ಯಾವಾಗೂ ಹಿಂಗೆ ಇತ್ತು. ಹಿಂಗೆ ಇದು ಎತ್ತರ ನೀವು ನೋಡಿ. ಈಗ ಬಡ್ಡಾಗ ಈಗ ಈ ನಮೂನಿ ಜೋತ್ ಬಿದ್ದಿತ್ತು ನೋಡ್ರಿ ಕಾಯಿ. ಇನ್ನ ಬರೀ ಇಲ್ಲ ತೋರಿಸ್ತೀನಿ. ಒಂದೊಂದು ಗಿಡಕ್ಕಂತ ಅದೇನು ಹೇಳ್ಬಾರ್ದು ಹಂಗ. ಪೈಪ್ ಲೀಕೇಜ್ ಆಗ್ಯದಲ್ಲ ಇಲ್ಲಿ. ಸಾವಕಾಶ ರೀ ಸರ್, ನೀರು ಕಡೆ ಇಲ್ಲ, ಅಲ್ಲಿ ಪೈಪ್ ಡ್ಯಾಮೇಜ್ ಆಗ್ಯದ್ರಿ. ಹಾಂ, ಅದನ್ನು ಸೀದಾ ಮಾಡ್ಕೋಬೇಕು. ಯಾವಾಗ ಮಾಡ್ತಾರೆ ನೋಡಿ ಹೆಂಗೆ ಮಾಡ್ತೀವಿ ಹೇಳ್ರಿ ಕಾಯಿ. ಎಲ್ಲಿಗಿಂತ ಕಾಯಿನೇ ಹೆಚ್ಚು ಕಾಣಲ್ಲ. ಇವಕ್ಕೆ ಅಷ್ಟು ಮುಳ್ಳು ಇಲ್ಲ ನೋಡ್ರಿ ಸರ್. ಇವಕ್ಕೆ ಅದಾವ್ರಿ, ಮುಳ್ಳು ಕಡಿಮೆ ಅದ. ಹಾಂ, ಅಂದ್ರೆ ಈಗ ನಾವು ಬೇರೆ ಎಲ್ಲ ಅದೇ ಗಿಡದಾಗ ಕಾಯಿನೇ ಇಲ್ಲ. ಹಾಂ ರೀ ಸರ್, ತಪ್ಲಾನೇ ಇಲ್ಲ ಅಂದಾಗ ಮುಳ್ಳೆ ಕಾಣ್ತಾವ. ನಮ್ದು ಸಿಕ್ಕಂಗ್ ತಪ್ಲ ಐತಿ, ಬರೀ ಹಸಿರು ಹಸಿರು ಐತ್ರಿ ಸರ್. ಎಷ್ಟ್ ಹಸಿರು ಐತಿ, ಎಷ್ಟ್ ಕಾಯಿ ಐತಿ, ಎಷ್ಟ್ ಕ್ಲೀನ್ ಅದ ನೋಡ್ರಿ ನೀವು.
ಇದಕ್ಕೆ ಯಾವ್ದೇ ರೀತಿ ಹುಳ ಅದು ಹತ್ತಿಲ್ರಿ ಸರ್? ಹುಳ ಬರ್ತೈತ್ರಿ. ಇದಕ್ಕೆ ನಾವ್ ಏನ್ ಮಾಡ್ತೀವಿ, ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ ಜೀವಾಮೃತ ಬಿಡ್ತೀವಿ. ಇದ್ರದ್ದು ಎಲ್ಲಾ ಮಾಹಿತಿ ಅಲ್ಲಿ ಹೋಗಿ ಹೇಳ್ತೀನಿ ನಾನು. ಅಲ್ಲಿ ಸರ್ ಇಷ್ಟು ತನಕ ಈ ಒಂದು 14 ಎಕರೆದಾಗ ನಾವು ಲಿಂಬೆ ಗಿಡ ನೋಡಿದಿವ್ರಿ ಸರ್. ಇದಕ್ಕ ಹುಳಾನು ಹತ್ತಿಲ್ರಿ, ಅಷ್ಟು ನೋಡ್ತೀವಿ ನಾವು. ಯಾವ್ದೇ ರೀತಿ ಪೂರಾ ಹಸಿರು ಐತ್ರಿ, ಮತ್ತ ಪೂರಾ ಗಿಡದ ತುಂಬಾ ಕಾಯಿ ಆಗ್ಯಾವ್ರಿ. ಸೊ ಇದು ಹಿಂಗ ಆಲಕ್ಕ ನೀವು ಇದಕ್ಕೆ ಏನೇನ್ ಮೇಂಟೈನ್ ಮಾಡಿರಿ ಒಂದ್ ಸ್ವಲ್ಪ ಹೇಳಿದ್ರೆ ಈಗ ಯಾರಾದ್ರೂ ಫಾರ್ಮಿಂಗ್ ಅಥವಾ ಕೃಷಿ ಮಾಡೋರಿಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಈಗ ನಿಮ್ಗೊಂದು ಮಾತು ಹೇಳ್ಬೇಕಂದ್ರ, ಕೃಷಿ ಒಳಗ ಲಾಭಕ್ಕಾಗಿ ಸುಳ್ಳು ಹೇಳೋರು ಭಾಳ ಮಂದ್ಯಾರ. ನನಗೆ ಲಾಭಕ್ಕಾಗಿ ನಾ ಸುಳ್ಳು ಹೇಳವಲ್ಲ. ನಾನು ನನ್ನಂಗೆ ರೈತರು ಇನ್ನೊಬ್ರು ಬೆಳಿಲನು ಉದ್ದೇಶ ಇಟ್ಕೊಂಡು ಇದ್ರದ್ದು ಏನದ ಇದ್ರದ್ದು ಎಲ್ಲ ಸರಿಯಾದ ಮಾಹಿತಿ ಹೇಳ್ತೀನಿ. ಮೊದಲ ಬಡ್ಡಿ, ಇದು ಏನು ಬಡ್ಡಿ ಐತೆ ಚೌಕ, ಈ ಬಡ್ಡಿಗೆ ಈ ಕೆನೋಪಿ ಹೊರಗಿನ ಬಾಜು ಮಡಿ ಕಟ್ಟಬೇಕು. ಕೆನೋಪಿ ಹೊರಗೆ ಮಡಿ ಕಟ್ಟಿ ಪ್ರತಿಯೊಂದು ಗಿಡದೊಳಗ ಹಿಂಗ್ ಕೆದರಿದ್ರೆ ಮಣ್ಣ ಮಕ 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 ನಾರ್ತೈತಿ. ಅಂತದು ತಿಪ್ಪಿ ಗೊಬ್ಬರ ಹಾಕಿವಿ. ಎಷ್ಟು ಒಂದು ಗಿಡಕ್ಕೆ 70 ಕಿಲೋ ಹಾಕಿನಿ. ಒಂದು ಗಿಡಕ್ಕೆ 70 ಕಿಲೋ ಹಾಕಿ ಇಂಥದೊಂದು ಪೈಪ್ ಬಿಟ್ಟಿವಿ ಖುಲ್ಲಾ ನೀರ್ ಸಲುವಾಗಿ. ಏನ್ ಮಾಡ್ತೀವಿ, ಇದು ಈ ಗಿಡಕ್ಕೆ ಕಾಯಿ ಇಟ್ಟು ಲೋಡ್ ಐತಲ್ಲ, ಈಗ ಏನ್ ಮಾಡ್ತೀವಿ, ಪ್ರತಿಯೊಂದು ಗಿಡಕ್ಕೆ 5 ಲೀಟರ್ ಜೀವಾಮೃತ ಬಿಡ್ತೀವಿ. 5 ಲೀಟರ್ ಬಿಡ್ತೀವಿ. 5 ಲೀಟರ್ ಜೀವಾಮೃತಕ್ಕೆ ಏನ್ ಹಾಕ್ತಿವಪ್ಪ ಅಂದ್ರ, ಒಂದು ದೊಡ್ಡ ಟ್ಯಾಂಕ್ ಅವ, ಆಕಳು ಉಚ್ಚಿ, ಆರ್ಗ್ಯಾನಿಕ್ ಬೆಲ್ಲ, ಕಡ್ಲಿ ಹಿಟ್ಟು ಮಟ್ ನಾವು ಪ್ರಸಾದ ಬಿದ್ದ ನಮ್ಮ ಮನ್ಯಾಗ ಬೀಸ್ತೀವಿ. ನಮ್ಮ ಬಿಸುಕಲ್ಲ ಅದ ನಮ್ಮ ಮನ್ಯಾಗ ಕಡ್ಲಿ ಹಿಟ್ಟ. ಆಮೇಲೆ ಚಲೋದು ಒಡ್ನೊಳಗ ಎಲ್ಲರೇ ಇದಕ್ಕೆ ಇದ್ದುದು ಮಣ್ಣ, ಹುತ್ತಿನ ಮಣ್ಣ ಅಂತೀವಿ ನಾವು, ಅಂತದ್ ಮಣ್ಣ ಹಾಕಿ 13 ದಿವಸ ತಿರುತ್ತೀವಿ ನಾವು ಒಂದೇ ದಿಕ್ಕಿ. ಅದು ಒಗದಿ ಪಕ್ಕ ಒಗನ ತಂದು ಪ್ರತಿಯೊಂದು ಗಿಡಕ್ಕೆ 1400 ಗಿಡಕ್ಕೆ 5 ಲೀಟರ್ದಾಗ ಹಾಕ್ತಿವಿ. ಆಮೇಲೆ 20 ಲೀಟರ್ ನೀರಿಗೆ 1 ಲೀಟರ್ ಹಾಕಿ ಗೋಮೂತ್ರ ಸಿಂಪಡಣೆ ಮಾಡ್ತೇವೆ ಮ್ಯಾಲ. ಇದು ಏನ್ ದಿನ ಮಾಡ್ತೀರೇನ್ ಸರ್? ಒಂದ್ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ ಸಾರಿ ಗೋಮೂತ್ರ ಸಿಂಪಡಣೆ ಮಾಡೋದ್ರಿಂದ ಇದಕ್ಕ ಕಂಡಾಟಿ ನೈಟ್ರೋಜನ್ ಹೆಚ್ಚಾಗಿ ಗಿಡ ಈ ನಮೂನಿ ಹೂ ಬಿಡ್ತಾವ. ಹೂವ ಕಾಯಿ ಹಿಂಗಾಗಿ ಸತತ 12 ತಿಂಗಳ ಹಿಂಗ್ ಕಾಯಿ ಇರ್ತದ. ಅದಕ್ಕಾಗಿ ಗಿಡ ಇಟ್ಟು ಹಚ್ಚ ಹಸಿರು ಇರ್ಲಕ್ ಕಾರಣ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕೃಷಿ. ತಿಪ್ಪಿ ಗೊಬ್ಬರ, ಜೀವಾಮೃತ ಮತ್ತು ಗೋಮೂತ್ರ ಸಿಂಪರಣೆ ಹಿಂಗ್ ಮಾಡೋದ್ರಿಂದ ಗಿಡ ಹಚ್ಚ ಹಸಿರ ಇಂತ ಸದೃಢ ಆದ ಎಲಿ ಅವ. ಈ ಎಲಿ ಎಷ್ಟು ಸದೃಢ ಆಗಿರ್ತದ, ಕಾಯಿ ಅಷ್ಟು ಸೈಜ್ ಬರ್ತದ. ಇದು ಕಾಯಿ ಎಷ್ಟು ಸೈಜ್ ಬರ್ತದ, ಗಿಡದಾಗ ತಾಕತ್ತಿದ್ರಿಂದ ಮತ್ತ ಆ ಕಾಯಿ ಇಟ್ಕೊಂಡೆ ಹೂ ಬಿಡ್ತದ. 12 ತಿಂಗಳು ಕಂಟಿನ್ಯೂ ರೂಟ್ ತಿರುಗ್ತಿರ್ತದ. ಬಹಳ ಮಂದಿ 12 ತಿಂಗಳು ಆಗಂಗಿಲ್ಲ ಅಂತಾರ, 10,000 ಕಾಯಿ ಆಗಂಗಿಲ್ಲ ಅಂತಾರ. ಯಾರ್ಯಾರೇ ನಿಮ್ಗೆ ಅನುಮಾನ ಇತ್ತು ಅಂದ್ರ ನೀವು ಖರ್ಚ ವೆಚ್ಚ ನೋಡ್ಬೇಡ್ರಿ. ನೀವು ನಿಂಬಿ ಪ್ಲಾಟ್ ಮಾಡೋದಕ್ಕಿಂತ ಮೊದಲ ನಮ್ಮ ತೋಟಕ್ಕೆ ಬರ್ರಿ, ಸವಿಸ್ತರವಾಗಿ ಇಡೀ ತೋಟ ತಿರುಗಾಡಿ ತೋರಿಸ್ತೇವೆ ನಾವು. ಯಾಕಂದ್ರೆ ನಾವು ಕಷ್ಟ ಕಾಲದಾಗ ಬೆಳೆದೀವಿ ಅಂದ್ರೆ ನಮಗೂ ಮುಂದಿನ ರೈತರಿಗೆ ಕಷ್ಟ ಬರಬಾರ್ದು. ಆ ರೈತ ಒಟ್ಟು ಅನುಕೂಲ ಆಗಬೇಕು. ಯಾವಾಗಲೇ ಒಂದು ಸಾರಿ ನಮ್ಮ ಹೆಸರು ಹೇಳ್ಬೇಕು. ನಾವು ಇಂಥವ್ರು ಒಗ್ಗಿಯವ್ರ ತೋಟಕ್ಕೆ ಹೋಗಿದ್ದೇವೆ, ನಮ್ಗೆ ಸಲಹೆ ಕೊಟ್ಟರು, ಅವ್ರ ಸಲಹೆದ ಮೇಲೆ ಮಾಡಿ ನಮ್ಮ ಒಕ್ಕಲ್ತನ ಇಡೀ ರಾಜ್ಯದಾಗ ನೋಡುವಂಗ ಅದತ್ತೇಳಿ ನಮ್ಮ ಹೆಸರು ಹೇಳ್ಕೊಂಡ್ರಂದ್ರೆ ಆ ಪುಣ್ಯ ನಮಗೂ ಹತ್ತದನು ಉದ್ದೇಶ ಇಟ್ಕೊಂಡ್ಕಿಂತ ನಾವು ಈ ಟೈಪ್ ಎಲ್ಲಾರ್ಗಿ ತೋರ್ಸಕತ್ತೀವಿ. ದಿನ ಮಿನಿಮಮ್ 100-150 ಜನ ರೈತರು ತೋಟ ನೋಡಕ್ ಬರ್ತಾರ. ಇಡೀ ರಾಜ್ಯ ಅಂತರ್ರಾಜ್ಯದವ್ರು ಬರ್ತಾರ. ಅವ್ರಿಗೆಲ್ಲಾ ಮುಂದೆ ನಿಂತು ಎಲ್ಲಾ ಪ್ರತಿಯೊಂದು ಗಿಡ ನಿಂತು ತೋರಿಸಿ ಒಂದ್ ಸಾರಿ ನಮ್ ತೋಟ ರೌಂಡ್ ಹೊಡೆದು ನಮ್ ಹೋಗಿ ನೆಳ್ಳಿ ಕುಂದಿರ್ಬೇಕಂದ್ರೆ 4.5 ತಾಸು ಟೈಮ್ ಹೋಗ್ತದ. 4.5 ತಾಸು ಅವ್ರ ಸಲುವಾಗಿ ಬಿಡುವು ಮಾಡ್ತೀವಿ. 4.5 ತಾಸು ಕಷ್ಟಪಟ್ಟು ಹೋಗಿ ನೆಳ್ಳ ಕುಂತಿರ್ತೀವಿ. ಮತ್ತೊಂದು 4 ಟೀಮ್ ಬರ್ತಾವ, ಮತ್ತ ಅವ್ರಿಗೆ ಚಾ ಕುಡಿಸಿ ಆ ಕಡೆ ಕಳಿಸಿ ಮತ್ತ 4.5 ತಾಸು ಅವ್ರಿಗೆ ತಿರುಗಾಡಿ ತೋರಿಸ್ತೇವೆ. ಹಿಂಗಾಗಿ ಪ್ರತಿನಿತ್ಯ ಒಂದು ಉದ್ಯೋಗ ಇದೇ ಆಗೈತಿ ನಮ್ಗ, ದುಡಿಲಕ್ಕೆ ಆಗವಲ್ದು. ಇನ್ನೇನು ಸಾಧನೆ ಮಾಡಿವು, ಸಾಧನೆ ಮತ್ತೊಬ್ರು ನೋಡುವಂಗ ಆಗೈತಲ್ಲ, ಅದು ನಮ್ಗೆ ತೃಪ್ತಿ ಐತಿ. ಯಾಕಂದ್ರೆ ನಾನು 2 ರೂಪಾಯಿ ಕೂಲಿ ಮಾಡ್ದವ, ಇವತ್ತು ವರ್ಷಕ್ಕೆ 2-3 ಕೋಟಿ ರೂಪಾಯಿ ಉತ್ಪನ್ನ ಬರುವಂಗ ಮಾಡಿನಲ್ಲ, ಅದು ಸಂತೋಷದಿಂದ ನಾನು ನನ್ನಂಗ ಇನ್ನೊಬ್ರು ಆಗ್ಲೇನು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ತೋರಿಸ್ತೀನಿ. ಮತ್ ಮುಂದಿನ ನೋಡೋದು ನಡೀರಿ ಬರ್ರಿ. ಈ ಬಿಳಿ ರಕ್ತ ಕಣಗಳು ಕಮ್ಮಿ ಆಗಿರ್ತಾವಲ್ಲ, ಆ ಎಳೆಯಾಗಿ ಇದ್ರ ತಪ್ಲಾ ಜ್ಯೂಸ್ ಮಾಡ್ಕೊಂಡ್ರೆ ಕುಡಿಸಿದ್ರೆ ಒಂದ್ ವಾರನಾಗ ಬಿಳಿ ರಕ್ತ ಕಣಗಳು ಎಷ್ಟು ಬೇಕು ಅಷ್ಟು ತಯಾರು ಮಾಡ್ತಾರೆ. ಅಂಕೋಲ್ ಗಿಡ ವಿಶೇಷ ಹುಡುಕ್ತಾಗ ಆಯುರ್ವೇದಿಕ್ ಡಾಕ್ಟರ್ಗಳು ಇದನ್ನು ಇದು ಐತಿ ನಮ್ಮಲ್ಲಿ. ತಿನ್ನಬಹುದು. ಗಂಟ್ಲ ಎಲ್ಲ ವಾಷಿಂಗ್ ಮಷೀನ್ದಾಗ ವಾಶ್ ಮಾಡ್ತದ, ಅದು ಆಯುರ್ವೇದಿಕ್ಕೆ ಬರ್ತದ. ಕೆಮ್ಮ ದಮ್ಮಿಗೆ ಕಡಿಮೆ. ಕೆಮ್ಮ. ಸೊ ಸ್ನೇಹಿತರೆ, ಇಲ್ಲಿ ಆಯುರ್ವೇದಿಕ್ ಗಿಡ ಕೂಡ ಬೆಳೆದಾರಂತ ಸರ್. ಸೊ ಅದನ್ನು ನೋಡೋಣ ಯಾವ್ಯಾವ ರೀತಿ ಅದಾವು, ಯಾವ್ಯಾವ ವಿಶೇಷವಾದ ಗಿಡಗಳು ಅದಾವ. ಈಗ ನೀವು ಲಿಂಬೆ ಗಿಡ ನೋಡಿದ್ರಿ, ಬಿಜಾಪುರದಾಗ ಆಯ್ತು, ಎಲ್ಲೂ ಈ ರೀತಿ ಲಿಂಬೆ ಗಿಡ ನಾ ಅಂತ ನೋಡಿದ್ದಿಲ್ಲ. ನೀವು ನೋಡಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ. ಬರ್ರಿ ಈಗ ಆಯುರ್ವೇದಿಕ್ ಗಿಡಗಳು ಅದಾವ ಅಂತ ನೋಡೋಣ. ಬರ್ರಿ.
ಸರ್ ಇದು ಆಯುರ್ವೇದಿಕ್ ಗಿಡಗಳು ರೀ. ಹಾ ಈಗ ಆಯುರ್ವೇದಿಕ್ ಡಾಕ್ಟರ್ ಅದು ಬಂದು ಒಯ್ತಾರೇನು ಸರ್ ನಿಮ್ ಬಹಳ ಜನ ಬರ್ತಾರ್ರಿ. ಹಾ ರೀ ಸರ್. ಬಹಳ ಜನ ಬರ್ತಾರ, ಬಹಳ ಜನ ಒಯ್ತಾರ. ಹಾ ಹಾ ಇದು ನೋಡ್ರಿ, ಇದ್ರ ಹೆಸರ ಸೂಜಿ ನಿಂಬಿ. ಸೂಜಿ ನಿಂಬೆ ರೀ ಸರ್. ಬರ್ರಿ ಈ ಈ ಕಡೆ ಕಡೆ ಬರ್ರಿ. ಈಗ ಸೂಜಿ ನಿಂಬಿ ಅಂತಾರೆ. 2.5 3 ಕಿಲೋ ವಜನ ಅದ. ತೂಕ ಎತ್ ನೋಡ್ರಿ ನೀವು. ಹೌದಲ್ಲ ಇನ್ನ ಇದಕ್ಕಿನ್ನ ದೊಡ್ಡ ತೋರಿಸ್ತೀನಿ. ಪ್ರತಿಯೊಂದು ಕುಡಿಗೆ ಒಂದು ಕಾಯಿ ಅವ. ಇಲ್ಲೇನೋ ಇವ್ ಕುಡಿಯವಲ್ರಿ, ಇವಕ್ಕೀಗ ಪ್ರತಿಯೊಂದು ಹಿಂಗೆ ಕಾಯಿ ಅವ. ಬಡ್ಡ್ಯಾಗ ಜೋತಿ ಬಿದ್ದಾವ. ಹೌದೌದು ಅಂದ ಇಲ್ಲಿ ಹಿಂದೆ ಅದಾವ ನೋಡಾಕತ್ರಿ. ಸರ್ ಈ ಲಿಂಬಿಕಾಯಿ ಎದಕ್ಕೆ ಯೂಸ್ ಆಗ್ತದೆ ಸರ್ ಇದು? ಹೇಳ್ತೀನಿ ಅಲ್ರಿ. ಹಾ ಇಲ್ಲಿ ನೋಡ್ರಿ, ಈಗ ಎಲ್ಲ ಕುಂಬಳಕಾಯಿ ಬಿದ್ದಂಗ ಹಿಂಗೆ ಬಿದ್ದಾವ ನೋಡ್ರಿ ಕಾಯಿ. ಈಗ ಹೌದು ಸರ್. ಇದು ನೋಡ್ರಿ, ಇವೆಲ್ಲ ಈಗ ಇವೆಲ್ಲ ಕಾಯಿನೇ. ಇದು ನೋಡ್ರಿ, ಈಗ ಇಲ್ಲೆಲ್ಲ ಕಾಯಿ ಅವ ನೋಡ್ರಿ. ಇದು ಎಷ್ಟು ದೊಡ್ಡದೈತಿ ಕಾಯಿ. ಈಗ ಇದು ನೋಡ್ರಿ, ಇದು ಒಂದು ಕಾಯಿ 1200 ರೂಪಾಯಿ ಕೊಡ್ತೀವಿ ನಾವು. 1200 ರೂಪಾಯಿ ಒಂದು ಕಾಯಿ. ಹಾ, ಇದು 2 ವರ್ಷದ ಗಿಡ ಅದ. 2 ವರ್ಷದ ಗಿಡಕ್ಕೆ ಇಷ್ಟು ಕಾಯಿ ಆಗ್ಲಿಕತ್ತಾವ. ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ತಾರ. ಹಾ ರೀ. ನಮ್ಗೆ ಕಾಯಿ ಇಡ್ರಿ, ನಮಗೆ ಇಟ್ಟು ಸಣ್ಣ ಸೈಜ್ ಕುಡ್ಗೆ ತೊಗೊಬರ್ತಾಗ, ಒಬ್ರು ಅಂಥದ್ದು ಬೇಡ್ತಾಗ. ಎಲ್ಲರಿಗೂ ಈ ಟೈಪ್ ಕೊಡ್ತೇವ್ರಿ. ಆಮೇಲೆ ಇದು ಸೂಜಿ ನಿಂಬೆ ಆಗಾನ, ಇದು ಗಜನಿಂಬೆ ಅಂತ ಬರ್ತೈತಿ. ಗಜನಿಂಬೆ ಸರ್. ಗಜನಿಂಬಿ ಅದು ಪೂಜಾಕ್ಕೆ ಹೋಯ್ತಾರ. ಹಾ ಹಾ. ಇಲ್ಲಿ ಸ್ವಲ್ಪ ಕೆಸ ಐತಿ, ಬರ್ರಿ. ಇದು ಗಜನಿಂಬೆ ಅಂತೇಳಿ ಹಿಂಗೆ ಕಾಯಿ ಬರ್ತದ್ರಿ. ಇದ್ರದ್ದು ಎಲ್ಲಿ ಅದಪ್ಪ ಅಂದ್ರೆ ಈಗ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಓ, ಇದು ಉದ್ದ ಬರ್ತದೇನ್ರಿ ಸರ್? ಹಾಂ ರೀ, ಇದು ಗಜನಿಂಬಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಗಜನಿಂಬಿ. ಗಜನಿಂಬೆ ಅಂತ. ಇದು ವಿಶೇಷ ಪೂಜಾಕ್ಕೆ ಹೋಯ್ತಾವೆ. ಈ ಮನಿ ಕಟ್ಟಿ ತಲಬಾಗಲ ಕುಂದಿಸ್ತಾವು. ಇದು ಅದಕ್ಕೆ ಗಜನಿಂಬೆ ಅಂತಾರ. ಇದು ಸೂಜಿ ನಿಂಬೆ ಅಂತಾರ. ಇದು ಸೀಡ್ಲೆಸ್ ನಿಂಬಿ. ಇದು ಸೀಡ್ಲೆಸ್ ನಿಂಬಿ ನೋಡ್ರಿ. ಬೀಜ ಇರ್ಲಾರ್ದು, ಬೀಜ ಇಲ್ಲದ್ದು ಹಿಂಗೆ ಕಾಯಿ ಆತಾವ. ಹಿಂಗೆ ಗುಂತಿ ಬರ್ತಾವ ಕಾಯಿ. ಖರೆ ಕಾಯಿ ಡ್ಯಾಮೇಜ್ ಆಗ್ತದ. ಕಾಯಿ ಎದಕ್ಕೂ ಬರಂಗಿಲ್ಲ. ಬರೇ ನೋಡ್ಲಿಕ್ಕೆ ಹಚ್ಚಿವ್ ನಾವು. ನೋಡ್ಲಿಕ್ಕೆ ಹಚ್ಚಿವ್ರಿ. ಅಂದ ಈಗ ಇದು ಶೂಟ್ ಮೋಸಂಬಿ ಅಂತೇಳಿ. ಇಲ್ಲಿ ನೋಡ್ರಿ, ಶೂಟ್ ಮೋಸಂಬಿ ಸುಲಿಲಾರ್ದೇನೆ ಹಿಂಗೆ ತಿನ್ನೋದು. ಹಿಂಗೆ ಡೈರೆಕ್ಟ್. ಅದೊಂದು ನೋಡೋಣ. ಅದು ಸ್ವಲ್ಪ ಹಣ್ಣಿಗೆ ಬಂದದ, ಅದು ಹಳದಿ. ಇದು ಎಷ್ಟು ದೊಡ್ಡ ಆತವ್ರ ಸರ್? ಇನ್ನೊಂದು ದೊಡ್ಡ ಆತಾವ. ಇನ್ನ ಹೊಸ ಗಿಡ ಅವ್ರಿ. ಚಲೋ ಐತ್ರಿ ಟೇಸ್ಟ್. ಇದು ಇನ್ನ ಹಣ್ಣು ಆಗ್ಬೇಕಲ್ಲ, ಇನ್ನ ಸ್ವಲ್ಪ ದೊಡ್ಡದಾಗ ಇದು ಅಂತ. ಇದು ಬಾಲಾಜಿ ನಿಂಬಿ. ಇದು ಬಾಲಾಜಿ ನಿಂಬಿ. ಆಮೇಲೆ ಇದು ಶಾಯಿ ಶರ್ಬತ್ತಿ ನಿಂಬಿ. ಶಾಯಿ ಶರ್ಬತ್ತಿ ಅದು ನಿಂಬಿ. ಆಮೇಲೆ ಇದು ಇಲ್ಲೇ ಬರ್ರಿ, ಇದು ಮೋಸಂಬಿ. ಇದು ಮೋಸಂಬಿ ಪ್ರೋನಿಂಗ್ ಆಗಿ ಕಸಿ ಮಾಡಿದ್ದು. ಇಷ್ಟೇ ಗಿಡ ಆತಾವ, ಇಷ್ಟೇ ಕಾಯಿ ಆತಾವ. ಒಂದು 15-20 ಕಾಯಿ, ಒಂದು ತೆಲಿಮಠ ಗಿಡ. ಇದನ್ನೇ ಬೀಜಲಿಂದ ಮಾಡಿದ್ರ ದೊಡ್ಡ ಗಿಡ ಆತದ. ದೊಡ್ಡದಾಗ್ತದ, ಸಾಕನಟ್ ಕಾಯಿ ಆತಾವ. ಇದಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ ಅಷ್ಟು ಕಾಯಿ ಆಗಂತವ್. ಇಷ್ಟೇ ಗಿಡ ಇಟ್ಟೇ ಬೆಳಿತೈತಿ. ಆಮೇಲೆ ಇದು ಕೆಲವೊಂದು ಆಯುರ್ವೇದಿಕ್ ಇದ್ರೊಳಗೆ ಬೇಡ್ತಾರ. ಕರಿ ಕಬ್ಬ. ಕರಿ ಕಬ್ಬ ರೀ. ಹಾಂ, ಇದು ನೋಡ್ರಿ, ಇದೆಲ್ಲ ಕರಿ ಕಬ್ಬ ಐತಿ. ಹೌದಲ್ರಿ, ಪೂರಾ ಕರಿ ಪೂರಾ ಕರಿ ಕಬ್ಬ ಐತಿ. ಇದು ಕರಿ ಕಬ್ಬ ಐತಿ. ಇದು ಆಯುರ್ವೇದಿಕ್ ಸಂಬಂಧ ಕೆಲವೊಂದು ಇದಕ್ಕೆ ಬರ್ತೈತಿ. ಆಮೇಲೆ ಇದು ಜಪಾನ್ದು ಗೋಲ್ಡನ್ ಸುಪಾರ. ಜಪಾನ್ದಿಂದ. ಜಪಾನ್ದಿಂದ ತರಿಸಿವ್ರಿ. ತೆಂಗಿನಕಾಯಿ. ಇದು ಎಳಿನೀರ, ಕೊಬ್ಬರಿ ಬರಂಗಿಲ್ಲ. ಇಲ್ಲಿಗೆ ಕಾಯಿ ಚಲೋ, ಗೊನಿ ನೆಲಕ್ಕೆ ಹತ್ತಂಗಾಗಿದ್ದು. ಹಚ್ಚಿದ 3 ವರ್ಷಕ್ಕೆ ಕಾಯಿ ಚಲೋ ಆತಾವ. 5 ವರ್ಷದ ಗಿಡ ಅದ. ಈಗ 2 ವರ್ಷದ ಕಾಯಿ ಫುಲ್ ಬರ್ಲಾಗತ್ತಾವ. ಇದು ಒರಿಜಿನಲ್ ಬಾದಾಮಿ ಗಿಡ ಅಂತಾರಲ್ಲ, ಬಾದಾಮಿ ಬೀಜ, ಬಾದಾಮಿ ಗಿಡ. ಇದು ಮಂದೆಲ್ಲ ಅದಕ್ಕೆ ಬಾದಾಮಿ ಅಂತಾರ. ಅಲ್ಲಿ ಕಾಡು ಬಾದಾಮಿ ಐತಲ್ಲ, ಅದನ್ನು ತೋರಿಸ್ತೀನಿ. ಅದು ಬಾದಾಮಿ ಅಲ್ಲ, ಒರಿಜಿನಲ್ ಬಾದಾಮಿ ಅಂದ್ರೆ ಇದೆ. ಇದಕ್ಕೆ ಕಾಯಿ ಹೆಂಗ ಆತಾವ ಅಂದ್ರೆ, ಈಗ ಇಲ್ಲಿ ಕಾಯಿ ಅದಾವ, ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ, ಈಗ ಇದು ಬಾದಾಮಿ ಕಾಯಿನೇ. ಈಗ ಶೇಂಗಾ ಹೊಡೆದಂಗೆ ಹೊಡೆದ್ರೈತು. ಇದು ತುಂಬಾ ಬೀಜ ಇರ್ತೈತಿ. ಈಗ ತುಂಬಾ ಕಾಯಿ ಆಗ್ಲಿಕತ್ತಾವ ನೋಡ್ರಿ. ಎಲ್ಲ ಹೂ ಬಿಟ್ಟೈತಿ ಊರಾಗ. ಅಲ್ಲೆಲ್ಲ ಕಾಯಿ ಅವ. ಆಮೇಲೆ ಇದು ಐತಿ, ಏನು ಲಾಂಗನ್ ಹಣ್ಣಿನ ಗಿಡ ಐತಿ. ಅದು ಲಾಂಗನ್. ಹಾಂ ರೀ, ಅದು ಕಾಯಿ ಆಗಿರ್ಬೇಕು. ಅದಕ್ಕೆ ಇಡಂಗಿಲ್ಲ ಹುಡುಗರು, ಹಂಗೆ ಹಾಕೊಂಡು ತಿಂದು ಬಿಡ್ತಾವ.
ಲಾಂಗನ್ ಐತ್ರಿ. ಆಮೇಲೆ ಇಲ್ಲಿ ಬರ್ರಿ, ನಾ ಇಲ್ಲಿ ನೋಡಿ ತೋರಿಸ್ತೀನಿ. ಇದರ ಹೆಸರ ನಾಗದಾಳಿ. ಇದು ಕೈಯಾಗ ಒಂದು ಸ್ವಲ್ಪ ತಿಕ್ಕೊಂದು ವಾಸ ನೋಡ್ರಿ. ಹಾ ಬಿಡ್ರಿ, ಅವ್ರಿಗೆ ತೋರಿಸ್ರಿ, ನೀವು ನೋಡ್ರಿ. ಅಲ್ಲಿಗೆ ಇಲ್ಲೆಲ್ಲ ನನಗೆ ತಲಿ ಅಟ್ಟು ವಾಸನೆ ಬರ್ತದ ಗಮ್ ಅಂತ. ಇವೇ ಗಿಡ ಪರ್ಫ್ಯೂಮ್ ತರ ವಾಸ ಬರ್ಲಾಗ್ತದೆ. ಇವೇ ಗಿಡ. ಇದು ಗಿಡ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ 2 ನಾಗದಾಳಿ ಗಿಡ ಇಲ್ಲಿ ಯಾವಲ್ಲ, ಇಷ್ಟು ನಮ್ಮ ದೊಡ್ಡ ಏರಿಯಾದೊಳಗೆ ಎಲ್ಲಿ ಒಂದು ತಪ್ಪಿನ ಹಾವು ಬರಂಗಿಲ್ಲ. ಈ ಸ್ಮೆಲ್ಲಿಗೆ ಹಾವಿಗೆ ಅಪೋಸ್ ಐತಿ. ಅದಕ್ಕಾಗಿ ನಮ್ಮ ಇಂಥ ದೊಡ್ಡ ಕೋಳಿ ಕುರಿ ದನ ಕರ ಎಲ್ಲ ಚಗಳ ಇದ್ರು ಒಂದು ಹಾವು ಬರಂಗಿಲ್ಲ. ಇದು ಕಂಪಲ್ಸರಿ ರೈತರಾದಂಥವ್ರು ತಮ್ಮ ಮೆಟ್ಟಿಗೆ ಸುತ್ತೆಲ್ಲ ಈ ನಾಗದಾಳಿ ಹಚ್ಚಬೇಕು. ಇದು ಅಗಿನೂ ಸಿಗ್ತಾವ ನಮ್ಮಲ್ಲಿ. ಅಲ್ಲಿಂದ ಇದು ಇವು ಪ್ರೋನಿಂಗ್ ಅಗಿ ನೋಡ್ರಿ, ನಿಂಬೆ ಗಿಡ. ಇದು ನಿಂಬೆ ಗಿಡ. ಆಮೇಲೆ ಮುಂದಿನ ಗಿಡ ಐತಲ್ರಿ, ಇದು ಅದು ಅಂಕೋಲ ಅಂತೇಳಿ, ಅಂಕೋಲ ಗಿಡ ಅದು. ಹಾ, ಅಂಕೋಲ. ಅಲ್ಲಿಂದ ನಿಂಬೆ ಗಿಡದ ಮಗ್ಗಲ್ಕ್ ಹೋರಿ, ನಿಂಬೆ ಗಿಡದ ಮಗ್ಗಲ್ಕ್ ಐತಲ್ಲ, ಮದ್ದಾಲಿ ಗಿಡ ಅದು. ಮದ್ದಾಲಿ. ಹಾ, ಈಚೆಗಡಿ. ಹಾ, ಅದು ಇದು ಇದು ಅನಾವ್ರಿಗೆ ಅಲ್ಲಿಂದು ಇದು ಕಾಲಿಗೆ ಮದ್ದಾಲಿ ಗಿಡ ಅದು. ತೆಳಗಿಂದ. ಹಾ, ಅದು ಹಾ ಮದ್ದಾಲಿ. ಅದ್ರಷ್ಟು ಖಾರನೇ ಯಾವುದು ಇಲ್ಲ, ಅಷ್ಟು ಖಾರ ಐತಿ ಅದು. ಅದು ಆಯುರ್ವೇದಿಕ್ಕೆ ಬರ್ತದೆ, ಕೆಮ್ಮ ದಮ್ಮಿಗೆ. ಹಾ, ಕೆಮ್ಮ ಇದು ಆತ. ಇದು ಮದ್ದಾಲಿನೋ ಇದನ್ನು ಅಂಕೋಲಿ ನೋಡಿದ್ರಲ್ಲ, ಅಂಕೋಲಿ ಗಿಡ ವಿಶೇಷ ಹುಡುಕ್ತಾಗ ಆಯುರ್ವೇದಿಕ್ ಡಾಕ್ಟರ್ಗಳು ಇದನ್ನು. ಇದು ಐತಿ ನಮ್ಮಲ್ಲಿ. ಏನ್ರಿ ಯಾರಿಗಾರ ಅಂಥದ್ದು ಏನಿದ್ರು ಫ್ರೀಯಾಗೇ ಕೊಡ್ತೀನಿ ಅದು. ಏನ್ರಿ ಸರಿ ಬರ್ರಿ. ಇದು ವಿಶೇಷ ತೆಂಗಿನ ಗಿಡ. ಇವೆಲ್ಲ ಜಪಾನ್ದು ತೆಂಗಿನ ಗಿಡ ನೋಡ್ರಿ. ಎಷ್ಟು ದಪ್ಪು ಬಾಡ್ಡಿ, ಎಷ್ಟು 6 ವರ್ಷಕ್ಕೆ ಕಾಯಿ ಆತಾವತ್ತಿದು. ಇವು 3 ಗಿಡ ಅವು. ಇದು ಜಪಾನ್ದವ್ರು. ಆಮೇಲೆ ಇದು ಸಣ್ಣಕ ಒಂದಿಟ್ಟು ಸಕ್ರಿ ತೊಗೊಂಬ ಹೊಡ್ಕೋ ಚಂಪಕ್ ದಿಗಿ ಇದು ನೋಡ್ರಿ. ಇದ್ರ ಹೆಸರ ಮಧುನಾಶಿನಿ. ಮಧುನಾಶಿನಿ. ಇದು ಬೆಳ್ಳೆ ಐತಿ. ಹೌದು. ಇವು ಡೈಲಿ ತಿಂದ್ರ ಇವತ್ತು ನಿಮ್ಮ ಬಾಯಿ ಎಲ್ಲ ಜೀರೋ ರುಚಿ ಅಂದ್ರೆ ತಿಂದು ಬಿಡ್ರಿ. ಇವು ತಿನ್ರಿ, ಅದು ಕರ ತಿನ್ರಿ. ಸ್ವಲ್ಪ ಟೇಸ್ಟ್ ನೋಡೋಣ್ರಿ ಇದು. ಹಾ, ನೋಡ್ಬೇಕು, ಮತ್ತೆ ಇದ್ರದ್ದು ಗೊತ್ತಾಗ್ಬೇಕಲ್ಲ. ಹಾಂ, ಈಗ ನೀವು ತಿನ್ರಿ, ಮತ್ತೆ ನಿಮ್ಮ ಬಾಯಿಗೆ ನೀರು ಹೇಳೋದು ಬೇಡ. ನೀವು ತಿನ್ರಿ ಭಾಳ ಚಲೋ ಇರ್ತೈತಿ. ನನ್ನ ಅನಿಸಿಕೆ ಒಳಗೆ ಇಂಥದ್ದು ಎಲ್ಲಿ ಇಲ್ಲ. ಏನ್ರಿ ತಿನ್ರಿ, ಅದು ಬಾಯಿ ತುಂಬ ಇದು ಮಾಡ್ರಿ. ಇದು ತಿಂದು ಸಕ್ರಿ ತಿನ್ರಿ ಅಂದ್ರೆ ಸಕ್ರಿ ತಿನ್ನಿ ಅಂತ ನೀವು ಒಟ್ಟು ಅನ್ನಲ್ಲ. ಇವ್ರು ನಮ್ಗೆ ಏನೋ ತಂದು ಕೊಟ್ಟಾರಂತೀರಿ. ತೊಂಬೈಲಿ ಇದು ನೋಡ್ರಿ, ಈ ಕಡೆ ನೋಡ್ರಿ. ಈಗ ನಾವೇನು ನಿಮ್ಗೆ ಸಪ್ಪನ ಸಕ್ರಿ ತಂದಿಲ್ಲ, ಚಲೋ ಸಕ್ರಿನೇ ಅದ. ಈಗ ಇಟ್ಟು ಸಕ್ರಿ ನಿಮ್ಮ ಬಾಯಾಗ ಹಾಕೋರಿ, ಎಷ್ಟು ರುಚಿ ಹತ್ತಂದು ನೋಡ್ರಿ. ಈಗ ಹಿಡೀರಿ ನೀವು. ಇದು ಸಕ್ರಿ ಐತ್ರಿ, ಪ್ಯೂರ್. ಸಕ್ರಿದು ರುಚಿನೇ ಇಲ್ಲ. ಆ ಒಂದು ಎಲೆ ತಿಂದಾಗ ಏನು ರುಚಿನೇ ಗೊತ್ತಾಗಲ್ಲ ನಮಗೆ. ಹೌದಲ್ರಿ, ಯಾಕಂದ್ರೆ ಹೇಳೋದು ಬೇಡ. ಇದು 1 ಕಿಲೋ ಸಕ್ರಿ ತಿನ್ಬಹುದು ನಿತ್ ಜಾಗದ ಮೇಲೆ. 1 ಕಿಲೋನು ಪೂರಾ ಸಪ್ಪಗ, ಕಿಲೋ 2 ಕಿಲೋ ಬೆಲ್ಲ ತಿನ್ಬಹುದು. ಕಟ್ನೀರ್ ಬಿಟ್ಟೆ ಹೋಗ್ತದ ಹೊರತಾಗಿ ರುಚಿ ಹತ್ತಲ್ಲ. ಹೌದೌದು. ಇದು ಇಲ್ಲಿ ಅದ ಮಧುನಾಶಿನಿ ಗಿಡ. ಇದು ಇದು ನಾಗದಾಳಿ. ಇನ್ನ ಅದಾವ ನಮ್ಮಲ್ಲಿ, ಇನ್ನ ತೋರಿಸ್ತೀನಿ ನಾನು. ಬರ್ರಿ, ಇಂಥವ್ ಗಿಡ ಅದಾವಂತ್ರಿ ಬಹಳಷ್ಟು ಸಸಿಗಳು. ನೋಡೋಣಂತ ಬರ್ರಿ. ಅಲ್ಲಿಂದ ಇದು ರೀ, ಇದು ಗಿಡ ಅಶ್ವಗಂಧ. ಇದ್ರದ್ದು ಯಾರಿಗೆ ನಿಮಗೆ ಪರಿಚಯ ಆದೋ ಇಲ್ಲೋ ಗೊತ್ತಿಲ್ಲ. ಇದ್ರ ಹೆಸರು ಅಶ್ವಗಂಧ ನೋಡ್ರಿ. ಅಶ್ವಗಂಧ ಇದು ಬಡ್ಡ್ಯಾಗಿನ ಬೇರ್ನ ಉಪಯೋಗ ಬರ್ತದ. ಇದ್ರ ಕಾಯಿ ಉಪಯೋಗ ಬರ್ತಾವ. ಫುಲ್ ಕಾಯಿ ಹಣ್ಣು ಆಗ್ತದ. ಹಣ್ಣಾಗೋದು ಕಾಯಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಕಡೆ ಹಾ ನೋಡ್ರಿ, ಹಿಂಗೆ ಕಾಯಿ ಇರ್ತಾವ. ಇನ್ನ ಅಲ್ಲಿ ಮುಂದೆ ಅದಾವ ತೋರಿಸ್ತೀನಿ. ಇದು ಬಹಳ ಕೆಲಸ ಮಾಡ್ತೈತಿ. ಅದು ಆಯುರ್ವೇದಿಕ್ ಇದ್ದವ್ರಿಗೆ ಗೊತ್ತಾ. ಅದೇನು ಶರೀರಲ್ಲಿ ಸ್ವಲ್ಪ ಎಲ್ಲ ನರನಾಡಿಗಳಲ್ಲಿ ಎಲ್ಲ ತಾಕತ್. ಇದು ನೋಡ್ರಿ, ಇದು ಕಮಲಾಪುರ ಬಾಳೆ ಅಂತೇಳಿ 18 ಫೂಟ್ ಹೈಟ್ ಹೋಗ್ತದ. 18 ಫೂಟ್ ಮ್ಯಾಲೆ ಈತದ ಗಿಡ. ಒಂದು ಕಾಯಿ ಒಬ್ಬನಿಗೆ ತಿನ್ನೋದಾಗಲ್ಲ, ಹಿಡ್ದಂಬ ಬರ್ತಾವ್ರಿ. ಇದು ಈಗ ಒಂದು ಬೀಡ್ ತಗೊಂಡಿವಿ. ಇದು 2ನೇ ಬೀಡ್ ಐತಿ. ಅಂದ ಇದು ಕಲ್ಕತ್ತಾ ಪಾನ, ಕಲ್ಕತ್ತಾ ಎಲಿ. ಅಂತರಲ್ಲೇ ಐತ್ರಿ. ಅಮ್ಮನ ಗಾಳಿಗಿದೆ ಎಲ್ಲ ಅಂತರ ಮುರಿದೈತಿ. ಅಂತರ ಮೇಲೆ ಇದ್ದು ಮೇಡಿ ಮುರಿದವ. ನಮಗೂ ಈ ಕೆಲಸದಾಗ ಮಾಡೋದಾಗಿಲ್ಲ.
ಇದು ಐತ್ರಿ. ಅಲ್ಲಿಂದ ಈಗ ನಿಮ್ಗೆ ಅದು ತಿಂದೆವು, ಇದು ನಿಮಗೆ ತಿಂದ್ರೆ ಹತ್ತದೋ ಇಲ್ಲೋ ಗೊತ್ತಿಲ್ಲ. ಇದರ ಹೆಸರು ಬಡೆ ಸೊಪ್ಪು. ಇದು ಒಂದು ಎಲೆ ತಿಂದ್ರೆ ನೀವೇನು ಒಂದು ಚಾರಿ ಬಡೆ ಸೊಪ್ಪು ತಿಂತೀರಲ್ಲ, ಆ ಬಡೆ ಸೊಪ್ಪು ತಿಂದಟ್ಟೆ ಚಲೋ ಆಗ್ತದ. ಇದು ಹಂಗಾದ ನೀವು ಅದು ಇದು ತಿಂದಿರಿ, ಈಗ ಮಧುನಾಶಿನಿ ತಿಂದಿರಿ, ರುಚಿ ಹತ್ತಲ್ಲಿ ಗೊತ್ತಿಲ್ಲ, ತಿಂದು ನೋಡ್ರಿ ಎಷ್ಟು ಭಾರಿ ಐತಿ ನೋಡೋಣ ಸರ್. ತಿನ್ರಿ, ಈಗ ನೀವು ಅಂತ ತಿನ್ರಿ. ಹೌದಲ್ರಿ ಸರ್, ಇದು ಬಡೆ ಸೊಪ್ಪು ಬಡೆ ಸೊಪ್ಪು ತಿನ್ನೋದಕ್ಕಿನ ಇನ್ನ ಬಡೆ ಸೊಪ್ಪಾಗ ಬಾಯಿ ಅವಾಗ ಬಂದ್ ಆಗ್ತದ. ಇದು ಚಂತನ ಬಾಯಿ ಅಗದಿ ಪ್ಯೂರ್ ಬಡೆ ಸೊಪ್ಪು ಐತಿ. ಬಡೆ ಸೊಪ್ಪು ಅಂತಾರೆ ಇದಕ್ಕೆ. ಇದು ಮೌತ್ ಫ್ರೆಶ್ನರ್ ತರ ಐತಿ ನೋಡ್ರಿ ಸರ್. ಮೌತ್ ಫ್ರೆಶ್ನರ್ ಅದು ಮತ್ತೆ ಬೇರೆ. ಇದು ನೋಡ್ರಿ ಅವಕಾಡ, ಏನಂದ್ರೆ ನೀವು ನಾವು ಬೆಣ್ಣೆ ಹಣ್ಣು ಅಂತೀವಿ. ಅವಕಾಡ ಸರ್. ಹಾ, ಇದು ನೋಡ್ರಿ ತುಂಬಾ ಹಿಂಗ್ ಕಾಯಿ ಆಗ್ಯಾವ. ಅಚ್ಚ ಕಡೆ ಬಾಜು ಭಾಳವ, ಆ ಕಡೆ ಅಮಾತಿಲ್ ದಾಟ್ರಿ. ಇಲ್ಲಿ ನಮ್ಮಲ್ಲಿ ಅದು ಬೆಳೆಯಲ್ಲ, ಇದು ಬೆಳೆಯಲ್ಲ ತರ. ಯಾಕೆ ಬೆಳೆಯಲ್ಲ? ಬರ್ರಿ ಈ ಕಡೆ. ಈಗ ಇಲ್ಲೆಲ್ಲ ಆಗ್ಯಾವ ನೋಡ್ರಿ. ಆಗ್ಯಾವ್ರಿ, ಬೆಳಿಲಕತ್ತಾವ, ಇನ್ನೂ ಕಾಯಿ ಆಗ್ಬೇಕು. ಹಾ ಇದು ನೋಡ್ರಿ. ಇಲ್ಲ ಆಗ್ಯಾವಲ್ರಿ ಸರ್, ಇಲ್ಲಿ ಅದೇ ಆಗ್ಯಾವ್ರಿ. ಇನ್ನ ಇದೇ ಫಸ್ಟ್ ಅಲ್ಲ, ಇನ್ನ ಇದೇ ಸರಿ ಶುರು ಐತಿ. ಆಗ್ಯಾವ ಆತಾವ. ಇದ್ರದ್ದು ಬೆಳಿ ಯಾವಾಗ ಬರ್ತದೆ ಸರ್? ಅಂದ್ರೆ ಈಗ ನನಗೂ ಗೊತ್ತಿಲ್ಲ, ನಮಗೆ ಫಸ್ಟ್ ಆಗ್ಯಾವ. ಫಸ್ಟ್ ಇದು ದಾಲ್ಚಿನಿ ರೀ. ದಾಲ್ಚಿನಿ ಈ ರೈಸ್ನಾಗ ಅದು ಮಸಾಲೆ ರೈಸ್ ಮಾಡಕ್ ಪತ್ರಿ ಹಾಕ್ತಾರಲ್ಲ, ಪತ್ರಿ ಇದೇನ್ರಿ ಸರ್? ಇದು ಆಪಲ್ ಗಿಡ, ಶೇಬಣ್ಣು ಗಿಡ ಐತಿ. ಆಮೇಲೆ ಇದು ಇದು ಐತ್ರಿ, ಏನಪ್ಪ, ವೈಟ್ ನೇರಳೆ ಹಣ್ಣು. ವೈಟ್ ನೇರಳೆ ಹಣ್ಣು ಇದು ಸ್ವೀಟ್ ಹುಣ್ಚಿಕಾಯಿ ಐತ್ರಿ. ಸಿಹಿ ಹುಣ್ಚಿಕಾಯಿ. ಇದು ಹುಣ್ಚಿಕಾಯಿ ತಿಂದ್ರೆ ಬೆಲ್ಲ ತಿನ್ನಂಗೈತಿ. ಆಮೇಲೆ ಇನ್ನ ಹುಣ್ಚಿಕಾಯಿ ಆಗಿಲ್ರಿ, ಈ ಸಾರಿ ಬರ್ಬೋದು. ಇದು ನೋಡ್ರಿ ವೈಟ್ ನೇರಳೆ ಹಣ್ಣು ಎಷ್ಟು ಕಾಯಿ ಐತಿ ನೋಡ್ರಿ. ಈಗ ಗಿಡ ತುಂಬಾ ಕಾಯಿನೇ. ಈಗ ಮೊನ್ನೆ ಹಣ್ಣು ಕಾಯಿದ್ದು ಎಲ್ಲ ಹುಡುಗ ಹರಿದಾವೋ ಏನು ಮಾಡ್ಯಾರೋ, ಪೂರಾ ಬಿಳಿ ಆಗ್ತಾವ. ಹಣ್ಣು ಆಯ್ತಂದ್ರೆ ಹಿಂಗೆ ಬೆಳ್ಳಗೆ ನಾನು ದೋತ್ರದಂಗೆ ಬೆಳಗಾತಾವ್ರಿ. ಪೂರಾ ಬಿಳಿ ಇರ್ತೈತಿ. ಇದು ತಿನ್ಬೋದ್ರಿ? ತಿನ್ರಿ, ತಿನ್ನೋ ಸಲುವಾಗಿ ಐತಿ. ಇದು ಎಡ್ಡೆ ಗಿಡ ಅದಾವಲ್ರಿ, ಪಕ್ಷಿ ಭಾಳ ಕಾಳಾಗ್ಯಾವ. ಅದಕ್ಕೆ ಟೇಸ್ಟ್ ಐತೆ ಆದ್ರೂ ಇನ್ನ ದೊಡ್ಡದಾಗಬೇಕು ಸರ್. ದೊಡ್ಡದಾಗಬೇಕು ಇನ್ನ. ಹ್ಞೂ ರೀ, ಗುಬ್ಬಿ ಎಲ್ಲ ಹುಡ್ಕೊಂಡು ತಿಂದಾವ್ರಿ. ಇಟ್ಟಿಲ್ಲ, ಮನೆ ಭಾಳ ಇದ್ದು ದಮ್ಮನು ತಿಂದವ್, ಹಿಂಗಾಗ್ಯಾವ ನೋಡ್ರಿ. ಹೌದು ನೋಡ್ರಿ, ಈಗ ಕಾಯಿ ಇಡೀ ಒಳಗೆ ವೈಟ್ ನೇರಳೆ ಹಣ್ಣು. ನಿಮ್ಗೆ ಇನ್ನ ಹಿಂಗೆ ಬರೋದು ಬಿಡಿ. ಇದು ಮರಗೆಣಸು ರೀ. ಮರಗೆಣಸ್ರಿ ಸರ್? ಮರಗೆಣಸ. ಇಂಥದ್ದು ಮರಗೆಣಸ ತಾತರಿ. ಇದು ಅಲ್ಲಿ ಒಂದು ಗಿಡ ಕಿತ್ತೀವಿ ಮೊನ್ನೆ. ಒಂದು ಗಿಡಕ್ಕೆ 90 kg ಹೊಂಟೈತಿ. ಏನ್ರಿ ಈಗ ಮತ್ತಿನ ಗಿಡ ಅದಾವಲ್ಲಿ ತೋರಿಸ್ತೀನಿ, ಎಟ್ಟಿಟ್ಟು ದೊಡ್ಡ ಬರ್ರಿ ಸರ್. ಊಟ ಹೆಚ್ಚು ತಿಕ್ಕ್ಯಾರ ಮಕ್ಕಳು. ಗೋಲ್ಡನ್ ಸೂಪರ್ ಪಪ್ಪಕಾಯಿ. ಇದು ಚಪಾಂದಿದು ಪೂರಾ ಬಂಗಾರದ ಕಲಾಗ ಆಗ್ತದ. ಹಣ್ಣು ಆಯ್ತು ಅಂದ್ರೆ ಪೂರಾ ಒಳಗ ಕೆಪಾಗ ರಕ್ತ ತುಂಬ್ದಂಗೆ ಇರ್ತೈತಿ. ಆಮೇಲೆ ಇದು ರಕ್ತ ನಿಂಬಿ ಅಂತೇಳಿ. ರಕ್ತ ನಿಂಬಿ. ನಿಂಬಿಕಾಯಿ ಹಣ್ಣು ಆಯ್ತು ಅಂದ್ರೆ ತೊಗೊಂಡು ಹೊಳಿದ್ರ ಒಳಗೆ ಪೂರಾ ರಕ್ತ ತುಂಬ್ದಂಗೆ ಕೆಂಪು ಇರ್ತೈತಿ. ಕೆಂಪು ನಿಂಬಿಕಾಯಿ ಇದು. ಅಂದ ಇದು ಬ್ಲ್ಯಾಕ್ ಮ್ಯಾಂಗೋ, ಮಾವಿನಕಾಯಿ ಕರಿದು ಕಾಂಡ ಅದೆಲ್ಲ ಕರಿ ಬರ್ತೈತಿ ನೋಡ್ರಿ, ಕರಿ ಮಾವಿನಕಾಯಿ. ಆಮೇಲೆ ಇದು ನಮ್ಮ ದೇಸಿ ಜವಾರಿ ಪಪ್ಪಾಯಿ. ಇದು ಬಹಳ ಕೆಲಸ ಮಾಡ್ತೈತಿ. ಇದನ್ನು ಆಯುರ್ವೇದಿಕ್. ಈ ಬಿಳಿ ರಕ್ತ ಕಣಗಳು ಕಮ್ಮಾಗಿರ್ತಾವಲ್ಲ, ಆ ಎಳೆಯಾಗಿ ಇದ್ರ ತಪ್ಲಾ ಜ್ಯೂಸ್ ಮಾಡ್ಕೊಂಡ್ರೆ ಕುಡಿಸಿದ್ರೆ ಒಂದು ವಾರನಾಗ ಬಿಳಿ ರಕ್ತ ಕಣಗಳು ಎಷ್ಟು ಬೇಕು ಅಷ್ಟು ತಯಾರು ಮಾಡ್ತೈತಿ. ಆಮೇಲೆ ಇದು ಕೆಂಪು ಗೆಣಸು ರೀ. ಕೆಂಪು ಗೆಣಸು ಇದು ಬಡ್ಡ್ಯಾಗಿಂದು. ಕೆಂಪು ಗೆಣಸ ಅಂದ್ರೆ ಹೆಂಗ್ರಿ,
ಪೂರಾ ಲಾಲ್ ಚಾಕ್ಲೇಟ್ ಕೆಂಪ್ ಐತಿ ಪೂರಾ ಚಾಕ್ಲೇಟ್. ಹಾ ಆಮೇಲೆ ಇದು ಪಾಕಿಸ್ತಾನದ ಅಂಜೂರ 100 ಗ್ರಾಮ್ ಬರ್ತದ ಒಂದು ಕಾಯಿ. 100 ಗ್ರಾಮ ಬಹಳ ಒಳ್ಳೆ ಕ್ವಾಲಿಟಿ ಐತ್ರಿ. ಅದೇ ಪಾಕಿಸ್ತಾನದೇ ಮೈನ್ ಗಿಡ ಐತಿ ಇಲ್ಲಿ. ಕಂಪಲ್ಸರಿ ವರ್ಷಿಗೆ 2 ಸಾರಿ ಮಾವಿನಕಾಯಿ ಬರ್ತಾವ್ರಿ. ಇದು ಪಾಕಿಸ್ತಾನ ಮಾವಿನ ಗಿಡ ಅಲ್ಲಿ ಯಾವ ಮುಂದೆ ತೋರಿಸ್ತೀನಿ. ಆಮೇಲೆ ಇದು ನೋಡ್ರಿ ಗೋಲ್ಡನ್ ಪಪ್ಪಿಕಾಯಿ. ಪೂರಾ ಕಾಯಿ ಭಾಳ ದೊಡ್ಡ ಆತವ್ರಿ ನಾ ಅದಕ್ಕೆ ಸ್ವಲ್ಪ ಮೆಲಿಬಾಗ್ ಬಂದಿತ್ತು ನಡುವ ಅದು ಹೋಗೈತ್ರಿ. ಇದು ಬನಾನಾ ಸಪೋಟ. ಒಂದು ಕಾಯಿ 6 ಇಂಚ್ ಉದ್ದ ಆಗ್ತದ. ಒಂದು ಕಾಯಿ ರೀ ಸರ್? 6 ಇಂಚ್ ಉದ್ದ ಆಗ್ತದ. ಪಾವ್ ಕೆಜಿ ವಜನ್ ಇರ್ತೈತಿ. ಪಾವ್ ಕೆಜಿ. ಇದು ರೆಡ್ ಸಪೋಟ ಪೂರಾ ಕೆಂಪ್ ಇರ್ತೈತಿ. ಇದು ಜಪಾನ್ ರೀ. ಇದು ಜಪಾನ್. ಹಾಂ ಹಿಂಗೆ ಬೇರೆ ಬೇರೆ ಕಡೆ ತರಿಸ್ತೀವಿ. ಇದು ಪಾಕಿಸ್ತಾನದೇ ಕೊಬ್ಬರಿ ಮಾವು ಅಂತೇಳಿ. ಇದು ಹಣ್ಣಾಗಂಗಿಲ್ಲ, ಹಸಿಕಾಯಿನೇ ತಿನ್ಬೇಕಿದು. ಇವ್ರಿ ಸರ್? ಹಾಂ ಮಾವಿನಕಾಯಿ. ಹಾಂ ಇದು ನೋಡ್ರಿ ಕರಿಬೇವ. ಇಂಥ ಕರಿಬೇವ ಐತಿ ನಮ್ಮಲ್ಲಿ. ಆಗಲೇ ನಿಮ್ಗೆ ಅದು ಗಂಡು ಗಿಡ ಕೊಟ್ಟಿನಲ್ಲಿ ತಿನ್ನಾಕ. ಇದು ಹೆಣ್ಣು ಗಿಡ ರೀ. ಬಹಳ ಚಲೋ, ಬಹಳ ತಿನ್ರಿ. ಇನ್ನೊಂದು ತುಸ್ ತಿತ್ತಿದ್ರೆ ಬಹಳ ಇದು ಮಧುನಾಶಿನಿ ತಿಂದ ಬಳಕ ಹೆಂಗತ್ತ ನೋಡ್ರಿ ತಿಂದ ಟೇಸ್ಟೇ ಗೊತ್ತಾಗಲ್ಲ ಸರ್ ಎಲ್ಲ. ಇದು ಏಲಕ್ಕಿ. ಏಲಕ್ಕಿ ಗಿಡ. ಹಾಂ ಅಲ್ಲಿಂದ ಅದು ನಮ್ಮ ದೇಶಿ ಜವಾರಿ ಬಾಳಿ. ಇವೆಲ್ಲ ಏಲಕ್ಕಿ ಗಿಡ ಇದು. ಇದು ಬನಾನಾ ಮ್ಯಾಂಗೋ. ಅಲ್ಲಿ ಲೇಬಲ್ ಸತೆಗೆ ಐತೆ ನೋಡ್ರಿ ಅದು. ಸೊ ಫ್ರೆಂಡ್ಸ್, ಇದು ಬನಾನಾ ಮ್ಯಾಂಗೋ ಅಂತ. ಇಲ್ಲಿ ಬಾಳೆಹಣ್ಣು ಥರ ಇದು ಆಗ್ತದ್ರಿ. ಇಲ್ಲಿ ನೋಡ್ಬೋದು ಮಾವಿನಕಾಯಿ. ಹಾಂ ರೀ. ಇದರ ಉತ್ತರಾಣಿ. ಇದರ ಉತ್ತರಾಣಿ ಎಲ್ಲ ಉತ್ತರಾಣಿ ಮೈಗಿ ಕೈಗಿ ಬಟ್ಟಿಗೆ ಹತ್ತಾವ. ಇದು ಏನು ಹತ್ತಲಿಗ ನೋಡ್ರಿ. ಕಾಂಜಿನಂಗ್ ಒಳಗೆ ಇರ್ತೈತಿ ಇಲ್ಲಿ. ಇದ್ರ ಇರ್ತದ ಹಿಂಗ ನೋಡ್ರಿ ಇಲ್ಲಿ. ಹೌದಲ್ರಿ ಸರ್? ನೋಡೋರ್ಗೆ ಏನ್ ಅನ್ಸಲ್ಲ. ಇದನ್ನು ಆಯುರ್ವೇದಿಕ್ ಔಷಧಿ. ಇದನ್ನು ಆಯುರ್ವೇದಿಕ್. ಇದು ಬಳಸ್ತಾರೆ. ಇದನ್ನು ಒಂದು ಕೆಲ್ಸಕ್ಕೆ ಬರ್ತೈತಿ. ಆಮೇಲೆ ನೋಡ್ರಿ ಇದು ಮರೆಗೆಣಸ. ಇದು ಏನ್ ನೆಲ ಉಬ್ಬೇದಲ್ಲ ಇದೆಲ್ಲ ಗೆಣಸನೇ ಐತಿ ಇಲ್ಲಿ ಕೆಳಗ್ರಿ. ಒಂದೊಂದು 4-5 ಕಿಲೋ ದೊಡ್ಡ ಟ್ಯಾಕ್ಟರ್ ಹಚ್ಚಿ ಕಿತ್ಬೇಕು ಇದಕ್ಕೆ. ಇದು ಏಲಕ್ಕಿ ಬಾಳಿ ಕಡ್ದ. ಹಾ ಇಟ್ಟು ಸೈಜ್ ಬರ್ತಾವ ನೋಡ್ರಿ ನಮ್ಮಲ್ಲಿ. ಎಲ್ಲ ಆರ್ಗ್ಯಾನಿಕ್ ಬೆಳೆದಿರ್ತೀವಿ, ಏನೂ ರಾಸಾಯನಿಕ ಇಲ್ಲದೆ. ಇದು ಶತಾವರಿ. ಸರ್? ಇದು ಮನುಷ್ಯಗಾಲಿ ದನಕಾಲಿ ಹಾಲಿನ ಅಂಶ ಕಡಿಮೆ ಆಗಿತ್ತು ಅಂದ್ರೆ ಇದು ಹಾಕಿದ್ರೆ ಹಾಲಿನ ಅಂಶ ಜಾಸ್ತಿ ಆತ. ಶತಾವರಿ ಅಂತ ಅಲ್ರಿ. ಅದು ಅಶ್ವಗಂಧ ಬೇರೆ, ಶತಾವರಿ ಬೇರೆ, ಬ್ರಹ್ಮದಂಡಿ ಬೇರೆ. ಒಂದು ಆಮೇಲೆ ಇದು 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 ನೋಡ್ಬರಿ. ಇದು ಜವಾರಿ ಪಪ್ಪಾಯಿ. ಇದು ಅಡಿಕೆ. ಅಂದ ಈಗ ಇಲ್ಲಿ ಕಾಯಿ ಬರ್ತಾವ ನೋಡ್ರಿ. ಮ್ಯಾಲ ಕಾಯಿ ಬಂದಾವಲ್ಲ ಅದು ಅಡಿಕೆ. ಅಡಿಕೆ. ಹಾಂ ರೀ. ತಿನ್ನಬಹುದು. ಎಲ್ಲ ನಿಮ್ಮದು ಗಂಟ್ಲ ಎಲ್ಲ ವಾಷಿಂಗ್ ಮಷೀನ್ದಾಗ ವಾಶ್ ಮಾಡ್ತಾವ. ಗಂಟ್ಲ ಮತ್ತ ನೆಗಡಿ ಗಿಗಡಿ ಯಾರಿಗ ಜಂಡು ಬಾಂಬ್ ಅಂತೀವಿ. ಜಂಡು ಬಾಂಬ್ ಅಂತ ಹೇಳಾಕ್ತಾರ ಸರ್. ಇದನ್ನ ಟೇಸ್ಟ್ ಮಾಡಿ ನೋಡುನು ಯಾವ ರೀತಿ ಇರ್ತದ. ಸೇಮ್ ಇದು ವಿಕ್ಸ್ ತಿಂದಂಗ ಐತಿ ನೋಡ್ರಿ ಟೇಸ್ಟ್. ಸೇಮ್ ಬೇರೆ. ಸೊ ನಮ್ಮ ನೈಸರ್ಗಿಕ ಒಳಗೆ ಐತ್ರಿ ಎಲ್ಲ ಔಷಧಿ. ನಾವು ನೋಡ್ಬೋದು ಇವು ಅಡಿಕೆ ಗಿಡಗಳು ಎಲ್ಲ ಹೂ ಬಿಟ್ಟಿದ್ದು ಎಷ್ಟು ಒಳ್ಳೆ ಕ್ವಾಲಿಟಿ ಬಿಟ್ಟಾವ. ಅಲ್ಲೆಲ್ಲ ಅಡಿಕೆ ಬೆಳಗ್ಯಾಗೆಲ್ಲ ನಮ್ಮಲ್ಲಿ ನೋಡಕ್ ಬಂದಾಗ ಇವು. ನಿಮ್ಗೆ ಬಿಸಿಲು ಅಂತ ಬರ್ತದ ಅದಕ್ಕೆ ಆ ಕಡೆ ಬಂದು ಬರ್ತದೆ ನೋಡಿ. ಈಚೆಗಡೆ ಗಿಡ ಭಾಳ ಒಳ್ಳೆ ಇದು ಬಂದವ್ರಿ. ಆಮೇಲೆ ನೋಡ್ರಿ ಈಗ ಜವಾರಿ ಬಾಳಿ ಯಾವ ನಮೂನಿ ಬಂದೈತಿ. ಈಗ 3 ಕಾಯಿಗೆ 1 ರೇಗೆ ಆಗೈತಿ. ಹೌದ್ರಿ ಸರ್? 3 ಕಾಯಿ ಈಚೆಗಡೆ 3 ಕಾಯಿ ಕುಡಿಸಿ 1 ಕಾಯಿ. ಇದು ಜವಾರಿ ಬಾಳೆ. ಆಮೇಲೆ ಇದು ಕಮಲಾಪುರ ಬಾಳೆ ಐತಿ. ಇಲ್ಲಿ ನೋಡ್ರಿ ಕಮಲಾಪುರ ಬಾಳೆ ಪೂರಾ ಇದು ಚಾಕ್ಲೇಟಿ ಕೆಂಪು ಬಾಳೆ ಕಮಲಾಪುರ ಬಾಳೆ ಅಂತ. ಆಮೇಲೆ ಇದು ರೀ ಕಾಫಿ ನೋಡ್ರಿ ಹೆಂಗ್ ಬಂದೈತಿ ನಮ್ಮಲ್ಲಿ. ಕಾಫಿ ಆಗಂಗಿಲ್ಲ ತರ್ಗ ಎಲ್ಲ ಹೂವು ಕಾಯಿ ಚಲೋ ನೋಡ್ರಿ. ಹಾಂ ಸರ್. ಹಾಂ ರೀ
ಇಲ್ಲೆಲ್ಲ ಬೆಳೆಯಲ್ಲ ಅಂತಾರ ಸರ್. ಎಲ್ಲ ಬೆಳೆದಾವ ಇಲ್ಲಿ ನೋಡ್ರಿ ಎಲ್ಲ. ಏಲಕ್ಕಿ ಐತಿ, ಕಾಫಿ ಐತಿ, ಆಮೇಲೆ ಈಗ ಕಾಳು ಮೆಣಸ ಆಗ್ಯಾವಿಲ್ರಿ ಕಾಯಿ. ಆಗ್ಯಾವ್ರಿ ಸರ್. ಕಾಳು ಮೆಣಸ ಆಗಲ್ಲ ತಗ ನೋಡ್ರಿ. ಈಗ ಬರ್ರಿ ಇಲ್ಲಿ ನೋಡ್ರಿ, ಇದನ್ನು ಮೆಣಸ್ರಿ ಸರ್. 1 ವರ್ಷ ಐತಿ ನಾವು ಹಚ್ಚಿ ನೋಡ್ರಿ ಕಾಳು ಮೆಣಸು ಹೆಂಗ. ಈಗ ಕಾಯಿ ಆಗ್ಯಾವಿಲ್ಲ ಇದು ನೋಡ್ರಿ, ಕಾಳು ಮೆಣಸು ಹಚ್ಚಿವು. ಆಮೇಲೆ ಇದು ರೀ ಸ್ಟಾರ್ ಹಣ್ಣು ಅಂತೇಳಿ ಇತ್ತು. ಇದು ಸೀಸನ್ ಖಾಲಿ ಆಗ್ಯದ, ಕಾಯಿ ಖಾಲಿ ಆಗ್ಯಾವ. ಭಾಳ ಒಳ್ಳೆ ಕಾಯಿ ಆತಿದ್ವು. ಈಗ ಇಲ್ಲಿ ಯಾವ ನೋಡ್ರಿ, ಇಲ್ಲೇ ಐತಿ ನೋಡಿ ಈಗ ಕಾಯಿ ನೋಡ್ರಿ. ಸ್ಟಾರ್ ಹಣ್ಣ, ಸ್ಟಾರ್ ಹಣ್ಣು ಸರ್. ಹಾಂ ರೀ, ಭಾಳ ವಜ್ಜಾಗಿತ್ತು ಕಾಯಿ. ಎಲ್ಲ ದೊಡ್ಡ ಆತಾವ್ರಿ, ಕಾಯಿ ಖಾಲಿ ಆಗ್ಯಾವ ಈಗ. ಆಮೇಲೆ ನಿಮ್ಗೆ ಏನು ಕೊಟ್ಟ ಈಗ, ಇದು ಜಂಡು ಬಾಂಬ್ ಕೊಟ್ಟನಲ್ಲ. ಈಗ ಇದು ತಿನ್ಬರ್ರಿ, ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ಬರ್ರಿ ನೀವು. ಜವಾರಿ ಬೆಳ್ಳುಳ್ಳಿ ಹೆಂಗ ಇರ್ತಾವಲ್ಲ ಅದಕ್ಕಿನ ಚಲೋದೈತಿ ಇದು. ಇದ್ರ ಹೆಸರಿಗೆ ನೋಡ್ರಿ, ಇಂಥ ತಪ್ಪಲು ಇರ್ತೈತಿ. ತಿನ್ರಿ, ಜವಾರಿ ಬೆಳ್ಳುಳ್ಳಿಗಿನ ಕಡಕ್ ಐತಿಲ್ಲ ನೋಡ್ರಿ. ನೀವು ತೋರಿಸ್ರಿ, ಅದಕ್ಕೆ ತೋರಿಸ್ತೀನಿ ನೀವು ಬೇಕಾದಂಗೆ ನೋಡ್ರಿ. ಇದು ಬೆಳ್ಳುಳ್ಳಿ ನೋಡೋಣ್ರಿ, ಸೇಮ್ ಬೆಳ್ಳುಳ್ಳಿ ಟೇಸ್ಟ್ ಅದಕ್ಕಿಂತ ಇನ್ನ ಕಡಕ್ಕೆ ಐತ್ರಿ. ಚಲೋ ಐತಿ ಅಂದ್ರೆ ಸರ್. ಈಗೆಲ್ಲ ನಮ್ದು ಔಷಧಿ ಎಲ್ಲ ನೈಸರ್ಗಿಕ ಒಳಗೆ ಐತ್ರಿ, ಪ್ರಕೃತಿ ಒಳಗೆ ಐತ್ರಿ. ನೋಡ್ರಿ ಈಗ ಕಾಫಿ ಕಾಯಿ ಆಗಾಕತ್ತಾವ, ಎಷ್ಟು ಸದೃಢ ಗಿಡ ಅವನ್ನ. ಸ್ವಲ್ಪ ನಾಳೆ ಬೇಕಷ್ಟೇ. ಮತ್ತ ಇದು ಖಜೂರಿ ಗಿಡ ರೀ. ಇವು ಖಜೂರಿ ನಮ್ಮಲ್ಲಿ ಅಲ್ಲಿ ಎಲ್ಲಿ ಆತಾವ, ಇಲ್ಲಿ ಆತಾವ, ನಮ್ಮಲ್ಲಿ ಆಗಲ್ಲತ್ತಿರಲ್ಲ. ಖಜೂರಿ ಕಾಯಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಕ. ನೋಡ್ರಿ ಭಾಳ ಕಡಕ್ ಐತ್ರಿ ಇದು. ಐಶ್ವರ್ಯ ನೋಡ್ರಿ ಹೆಂಗ್ ಕಾಯಿ ಆಗೈತಿ, ಭಾಳ ಕಡಕ್ ಐತಿಲ್ರಿ. ಭಾಳ ಕಡಕ್ ಐತಿ ಸರ್ ಅದು. ಇದು ನೋಡ್ರಿ ಸರ್ವ ಸಾಂಬಾರ ಮಸಾಲ ಅಂತೇಳಿ ಇದು. ಇವು ಎಲಿ ತಿನ್ರಿ, ಎಲ್ಲಾ ಮಸಾಲೆ ಇದ್ರಾಗ ಐತಿ. ಲವಂಗ, ದಾಲ್ಚಿನ್ನಿ, ಏನಂತೀರಲ್ಲ ಎಲ್ಲ ಇದ್ರೊಳಗೈತಿ. ಈಗ ತಿನ್ರಿ ನೀವು, ಸರ್ವ ಸಾಂಬಾರ ಮಸಾಲ ತಿನ್ರಿ. ಎಷ್ಟು ಸರಳ ಆತ ನೋಡ್ರಿ ನೀವು. ಗಂಟ್ಲ ಇದು ತಿನಿಸಿ ನಿಮ್ಗೆ ಚಾದ ಏನೂ ಕುಡಿಸ್ಬಾರ್ದು ಏನ್ರಿ, ಯಾಕಂದ್ರೆ ಇದು ತಿಂದದ್ದು ಹಂಗೈತಿ ನೋಡ್ರಿ. ಎಲ್ಲ ಏನ್ ಅನ್ಕೋತೀರಿ ಅನ್ಕೋರಿ, ಅದು ಹಂಗತ್ತೈತಿ. ಎಲ್ಲಾ ತರ ಮಸಾಲೆ, ಎಲ್ಲಾ ಮಸಾಲೆ ಏನ್ ಬರ್ರಿ. ಶಿರ್ಸೆ ಯಾಕೆ ಬಂದ? ದಿನಾಗ ಒಂದು ಎಲೆ ಕೊಟ್ರು ಸರ್ವ ಸಾಂಬಾರ್ ಅಂತೇಳಿ ಸರ್. ಇದ್ರಾಗ ನೀವು ಏನು ಅನ್ಕೋತೀರಿ ಆ ಟೇಸ್ಟ್ ಕೊಡ್ತದೆ ನಿಮಗೆ. ಈಗ ನಾನು ತಿನ್ಲಾಕ್ತೀನಿ, ಬಟ್ ಎಲ್ಲ ನಮ್ಮ ಪ್ರಕೃತಿ ಒಳಗೆ ಐತಿ ಔಷಧಿ, ಎಲ್ಲ ರೀತಿ ಸಾಂಬಾರು ಪದಾರ್ಥದ ಎಲ್ಲ. ಸೊ ಇದನ್ನು ನಾವು ತಿಳ್ಕೊಬೇಕು, ನಾವು ಈ ರೀತಿ ಮಾಡ್ಕೋಬೇಕು. ಅದಕ್ಕಾಗಿ ಇದೊಂದು ವಿಡಿಯೋ ಮಾಡೋದು. ನೋಡ್ರಿ, ಅಮೃತ ನೋನಿ ಟಿವಿ ಒಳಗೆ ನೋಡ್ತೀರಿ ನೀವು. ಹೌದ್ರಿ, ಹೌದಲ್ರಿ. ನಮ್ಮಲ್ಲಿ ಗಿಡ ಐತಿ, ಇದಕ್ಕೆ ವಜ್ಜಾಗಂಗೆ ಕಾಯಿ ಆತಾವ. ಭಾಳ ಅಂದ್ರೆ ಭಾಳ ಕಾಯಿ ಆಗ್ಲಿಕತ್ತಿದ್ವು. ಏನೈತಿ ಅನ್ ಒಮ್ಮೆ ಗಿಡ ಒಣಗಿ ಹೋಯ್ತ್ರಿ. ಮಣಿಗೆ ಹೋಗೋಣ ಎಲ್ಲ ಚಾಟ್ನಿ ಹೊಡೆದೀನಿ. ಚಾಟ್ನಿ ಹೊಡ್ಯಾನ ಎಲ್ಲ ಗಿಡ ಚಿಗಿರ್ಲಿಕತ್ತದ. ಈಗ ಇನ್ನೊಂದು ಕಟ್ ಮಾಡ್ಬೇಕಾಗ್ಯದ. ಹೊಳ್ಳಿ ಮತ್ತೆ ಚಿಗತ್ ಪುನಃ ಜನ್ಮ ಬಂದೈತಿ ಇದಕ್ಕೆ. ಇನ್ನೊಂದು ಇಟ್ಟಿಟ್ಟು ದೊಡ್ಡ ಕಾಯಿ ರೀ, 30-35 ಜಡ್ ಕಮ್ಮ ಆತ. ಇದು ಒಂದು ಕಾಯಿ ಬರೀ ಜ್ಯೂಸ್ ಮಾಡಿ ಕುದಿಸಿ ಒಂದೇ ಕಾಯಿ ತಿಂದ್ರಿ ಸರ್. ಹಾ, ಒಂದ್ 4-5 ಕಾಯಿ ಮನುಷ್ಯ ತಿತ್ತಂದ್ರ ಶಾಶ್ವತ ಕೆಮ್ಮದಮ್ಮ ಇರ್ತಲ್ಲ ಅದು ಹೋಗ್ತದ. ಏನೇನೋ ಒಟ್ಟು ಬಹಳ ಕೆಲ್ಸಕ್ಕೆ ಬರ್ತದ್ರಿ. ಇದು ಇರ್ಬೇಕು ಖರೆ ನಿಜವಾಗಿ. ಅದು ಗಿಡ ಹಂಗಾಗಿತ್ತು, ಈಗ ಹೊಳ್ಳಿ ಮಾತು ಬಂದೈತಿ. ಇವತ್ತಿಲ್ಲ ನಾಳೆಗೆ ನಾ ತರ್ತೀವಿ. ನೋಡ್ರಿ ಖಜೂರಿ ನಮ್ಮಲ್ಲಿ ಆಗಲ್ಲಪ್ಪ ಆತ. ಹೌದಲ್ರಿ. ಈಗ ನೋಡ್ರಿ ಖಜೂರಿ ಇದೇ ವರ್ಷ ಕಾಯಿ ಬಿಟ್ಟಾವ. ಒಂದು 20-25 ಗಿಡ ಹಚ್ಚಿ ನೋಡ್ರಿ ಕಾಯಿ ಎಷ್ಟು ಉದ್ದ ಗೊನಿಯವ, ಹೆಂಗವ ನೋಡ್ರಿ ಕಾಯಿ. ಖಜೂರಿ ಆಗಲ್ಲತ್ತಾರ. ಯಾಕೆ ಆಗಲ್ಲ? ನಾವು ಮಾಡಾಕತ್ತೀವಿ ಅದಕ್ಕೆ. ಯಾವ ಆಗಲ್ಲ ಅಂದಾಗಲ್ರಿ, ಅವೆಲ್ಲ ಮಾಡೀವಿ. ಅಲ್ಲಿಂದ ಇದು ಐತ್ರಿ, ಹಲಸಿನ ಹಣ್ಣಿನ ಗಿಡ ಐತಿ. 75-76 ಕಾಯಿ ಬರ್ತಾವ ಒಂದು ವರ್ಷಕ್ಕೆ. 14-15 ಕಿಲೋ ಅದನ್ನು ಬರ್ತಾವ. ಈಗ ಆಗ್ಯಾವ ನೋಡ್ರಿ ಅದು ಕಾಯಿ ಅಲ್ಲೆಲ್ಲ ಹತ್ಯಾವ. ಹ್ಞೂ ರೀ, ನೋಡ್ಬೋದು. ಆಮೇಲೆ ಹಿಂದೆ ದಣ್ಗೋತಾವ ಸಾವಕಾಶ ಬಡ್ಡ್ಯಾಗ ಗುಂಟಾವ್ರಿ. ಹಾಂ ಸರ್.
ಈಚೆ ಕಡೆ ಬರ್ರಿ ಈಚೆ ಈ ಕಡೆ ಹಾ ನೋಡ್ರಿ ಹಲಸಿನಕಾಯಿ ಯಾವ ಸೈಜ್ ಬರ್ತಾವ ಇವನ್ನ ಭಾಳ ದೊಡ್ಡ ಆತಾವ್ರಿ ಭಾಳ ದೊಡ್ಡ ಆತಾವ್ರಿ ಒಂದೊಂದು ಕಾಯಿ 14-15 kg ಬರ್ತಾವ ಹಾಂ ನೋಡ್ರಿ ಇಲ್ಲಿ 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 ಭಾಗ ಬಂದೈತಿ ನೋಡ್ರಿ ಹಾಂ ಇದು ಇಸ್ರೇಲ್ದಾಗ ಗೆಣಸು ಇಸ್ರೇಲ್ದ್ರಿ ಸರ್ ಹಾಂ ರೀ ಇದು ಸೀಡ್ಲೆಸ್ ನಿಂಬಿ ನೋಡ್ರಿ ಕಾಯ ಇಲ್ಲಲ್ಲ ನೋಡ್ರಿ ಬೀಜ ಇರಲ್ರಿ ಸರ್ ಬೀಜ ಇರಂಗಿಲ್ಲ ರೀ ಕಾಯಿನೂ ತಾಳಂಗಿಲ್ಲ ತಳಂಗಿ ಸುಮ್ಮ ರೈತರಿಗೆ ತಲೆಯಾಗ ಹುಚ್ಚೈತಲ್ಲ ನಾವು ಹಚ್ಚಿವ್ ನೋಡ್ಲಾ ಸಂಬಂಧ ಎಲ್ಲ ರೀತಿ ನೋಡ್ಲಿ ಅವ್ರಿಗೆ ಇವಾಗ ಕಿಲಾರಿ ಒಳಗೆ ಕರಿ ಹಾಕಳವ ನಮ್ಮಲ್ಲಿ ಏನ್ರಿ ಇದು ಹರಿಯಾಣ ಮುರ ಎಮ್ಮೆ ಐತಿ ಯಾಕ ಇಂಥವು ಕಿಲಾರಿ ಆಕಳದವ್ರಿ ಹಾಂ ಸರ್ ಪ್ಯೂರ್ ಕಿಲಾರಿ ಆಕಳ ಭಾಳ ಜಾತಿವಾನ ಆಕಳ ನೋಡ್ರಿ ಇದು ಇದು ಆಕಳ ಕಿಲಾರಿ ಆಕಳ ಅಲ್ಲಿಂದ ಆಕಳದೆಲ್ಲ ಉಚ್ಚಿ ಹಿಡಿತೇವೆ ಹಿಡ್ದಂಗೆ ಬ್ಯಾಗಲ್ಲಿ ತುಂಬ್ತೀವಿ ನಾವು ಜೀವಾಮೃತ ಮಾಡೋ ಸಂಬಂಧ ಅದು ಅಗಳೆ ಅಲ್ಲಿ ಹಾಂ ತೋರಿಸಿದ್ನಲ್ಲ ಹಾಂ ರೀ ಆಮೇಲೆ ಇಟ್ಟು ನಮ್ನಿ ಜೋಳ ಬೆಳಿತೀವ್ರಿ ಹಾಂ ನೋಡ್ರಿ ಕಟ್ ಜೋಳ ಹೋಳಿ ಜೋಳ ಹಳ್ಳಿನ ಜೋಳ ಕಡಿಮಿನ ಜೋಳ ಬಾನು ಜೋಳ ಎಲ್ಲ ಜವಾರಿ ಬೆಳ್ಳುಳ್ಳಿ ಎಲ್ಲ ಹಿಂಗೈತಿ ಎಲ್ಲ ಯಾವುದೇ ಇದ್ರು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಹಾಂ ಇದು ಹರಿಯಾಣ ಮುರ ಎಮ್ಮೆ ಐತಿ ಯಾಕ ಹಾಂ ಸರಿ ನೋಡಿ ನೋಡ್ರಿ ಆಕಳುಗಳು ಹಾಂ ಇವೆಲ್ಲ ದೇಸಿ ಖಿಲಾರಿ ಹಾಂ ಎಲ್ಲ ದೇಸಿ ಕಿಲಾರಿ ಆಕಳ ಸರಿ ಅಮ್ಮ ಇಂಥ ಎಮ್ಗಳು ಇಂಥ ಕೋಳಿಗಳು ಎಲ್ಲ ನ್ಯಾಚುರಲ್ ಆಗಿ ಏನಾವು ಸರಿ ಇದು ಯಾವ ಕೋಳಿ ರೀ ಸರ್ ಟರ್ಕಿ ಕೋಳಿ ರೀ ಟರ್ಕಿ ಹಾಂ ಇದು ಕರಿ ಆಕಳ ಭಾಳ ಮಂದಿ ಕೇಳ್ತಾರೆ ಕರಿ ಆಕಳ ಐತಿ ಅದು ಮುಂದಿನ ಟರ್ಕಿ ಹುಂಜು ನೋಡ್ರಿ ಕರಿ ಆಕಳ ಸಿಗಲ್ರಿ ಸರ್ ಭಾಳ ಮಂದಿ ಕೇಳ್ತಿರ್ತಾರ್ರಿ ಪ್ಯೂರ್ ಕಿಲಾರಿ ಒಳಗೆ ಕರಿ ಆಕಳ ನಮ್ಮಲ್ಲಿ ಹಾಂ ರೀ ಬರ್ರಿ ಹಳೆ ಎತ್ತಿನ ಗಾಡಿ ಇನ್ನು ಗಾಡಿ ಮಾಡೋರು ಸಿಗಲ್ಲ ಗಾಡಿ ಹೊಡೆಯೋರು ಸಿಗಂಗಿಲ್ಲ ಅದಕ್ಕಾಗಿ ಇದೊಂದು ಹೊಸ ಗಾಡಿ ಮಾಡಿಸಿ ಇಟ್ಟಿನಿ ಮುಂದಿನ ಮಕ್ಕಳಿಗೆ ನೋಡ್ಲಕ್ಕ ಹೊಸ ಗಾಡಿ ಮಾಡಿಸಿ ಇಟ್ಟಿನಿ ಎಲ್ಲ ಹಳಿ ಕಾಲದ ಸರ್ ಹಳೆ ಕಾಲದ ಆಗ ನಾವು ಒಕ್ಕಲ್ತನ ಮಾಡಾಗಿನ ಅವಾಗ ಎಷ್ಟು ಹೈಟ್ ಇದ್ದು ಸರ್ ದೊಡ್ಡ ಇದ್ದು ಹಾಂ ನೋಡ್ರಿ ಕಿಲಾರಿ ಹೋಗೋಳು ಇವೆಲ್ಲ ಥ್ಯಾಂಕ್ ಯು ಸರ್ ನಮಸ್ಕಾರ ನೀವೆಲ್ಲ ಪೂರ್ತಿ ಎಲ್ಲ ನಮ್ಮ ಯಾವ ರೀತಿ ಕೃಷಿ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಾಗ ನಾವೆಲ್ಲ ತಿಳ್ಕೊಂಡಿವ್ರಿ ಆದ್ರೆ ಈಗೀಗ ಕೃಷಿ ಮಾಡ್ತಿರ್ತಾರೆ ಅವ್ರಿಗೇನು ಇದ್ರಾಗ ಏನೂ ಇಲ್ಲ ಕೃಷಿದಾಗೆಲ್ಲ ಲುಕ್ಸಾನ್ ಐತಿ ಅಂತೇಳಿ ಅನ್ಕೊಂಡಿರ್ತಾರೆ ಸರ್ ಅಂಥವ್ರಿಗೆ ನೀವು ಏನು ಸಂದೇಶ ಕೊಡ್ಬೇಕು ಈಗ ನಾವು ಏನು ಹೇಳ್ತೀವ್ರಿ ನಾವು ಏನು ಸಾಧನೆ ಮಾಡಿವು ಆ ಸಾಧನೆ ನಿಮ್ಗೆಲ್ಲ ತೋರಿಸ್ಕೊಂಡ್ ನಿಂಬೆಗಿ ಹೆಂಗ್ ಮಾಡಬೇಕು ನಿಂಬೆ ಗಿಡ ಹೆಂಗ್ ಹಚ್ಚಬೇಕು ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತದ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ತಾವ ಒಂದು ವರ್ಷಕ್ಕೆ ಎಲ್ಲ ಹೇಳ್ಕೊಂಡ್ ಬಂದೀನಿ ಯಾವ್ದಿದ್ರು ನಮ್ಮಲ್ಲಿ ನ್ಯಾಚುರಲ್ ಆಗ್ಯದ ಯಾವುದು ಆಡಂಬರವಾಗಿ ಖರ್ಚಿಲ್ಲ ಎಲ್ಲ ಅಗದಿ ಲಿಮಿಟ್ ಖರ್ಚ ಮತ್ತು 3 ಎಕರೆ ಮೇಲೆ ಒಕ್ಕಲ್ತನ ಮಾಡೀನಿ ನಾನು ಸುಟ್ಟು ಸುರಿಗೆ ನಮ್ಮಪ್ಪ 100 ರೂಪಾಯಿ ನೋಟ್ ಕೊಡ್ಲಾರ್ದೆ ನನಗೆ ಒಕ್ಕಲ್ತನ ಕೊಟ್ಟಾನ ನಾನು 3 ಎಕರೆ ಮೇಲೆ ಇವತ್ತು 125 ಎಕರೆ ಆಸ್ತಿ ಐತಿ 7 ಮಂದಿ ಅಣ್ಣ ತಮ್ಮರಿದ್ದೀವಿ ಎಲ್ಲರೂ ಒಟ್ಟಿಗಿದ್ದೀವಿ ಈಗ ಮನ್ಯಾಗ ಒಂದು 50 ಜನ ಇದ್ದೀವಿ ನಾವು ಎಲ್ಲರೂ ಕೂಡಿಸಿ 50 ಮಂದಿ ಕೂಡಿದ್ದೀವಿ 72 ಎಕರೆ ನೀರಾವರಿ ಮಾಡೀವು 55 ಎಕರೆ ಎರಿ ಜಮೀನ್ ಐತಿ ಅಂದ ಎಲ್ಲ ಸಮಗ್ರ ಕೃಷಿ ಮಾಡೀವಿ ದ್ರಾಕ್ಷಿ ಮಾಡೀವು ನಿಂಬಿ ಮಾಡೀವು ಮಾವ ಐತಿ ಬಾಳೆ ಐತಿ ಕಬ್ಬು ಐತಿ ಎಲ್ಲ ಸಮಗ್ರ ಕೃಷಿ ಅದ
ಮತ್ತು ಉಳಿದು ನಮ್ಮ ಮನೆಗೆ ಏನು ಬೇಕು ಎಲ್ಲ ಬೆಳಿತೀವಿ, ಸಿರಿಧಾನ್ಯಗಳು ಬೆಳಿತೇವೆಲ್ಲ. ಹೌದ್ರಿ. ಸಿರಿಧಾನ್ಯ ಬೀಜನೂ ಅದಾವೆ ನಮ್ಮಲ್ಲಿ. ಅಂದ ಒಂದು 7-8 ಜಾತಿ ಕುಂಬಳ ಬೆಳಿತೀವಿ, ಕುಂಬಳ ಸಿಗ್ತಾವೆ ನಮ್ಮ ಕಡೆ. ಹಾಂ ರೀ. ಮತ್ತು ಎಲ್ಲ ದೇಶಿ ತಳಿ ಕಿಲಾರಿ ಆಕಳಗಳು ಅವ, ಹರಿಯಾಣ ಮುರಾಯಿ ಎಮ್ಮೆ ಅವ, ನಮ್ಮ ದೇಶಿ ಪಂಡ್ರಾಪುರ ಗೌಳಿ ಎಮ್ಮೆ ಅವ, ಜವಾರಿ ಎಮ್ಮೆ ಅದಾವ. ಅಂದ ಒಂದು 8 ಜಾತಿ ಆಡುಗಳು ಅದಾವ. ಅಲ್ಲಿಂದ ಒಂದು 14 ಜಾತಿ ಕೋಳಿ ಅದಾವ. ಏನು ಒಕ್ಕಲ್ತನ ಬೇಕು ಎಲ್ಲ ಐತಿ. ಮಿನಿಮಮ್ ಆಗ ನಾವು 100 ರೂಪಾಯಿ ನೋಟ್ ಇಲ್ಲದೆ ಒಕ್ಕಲ್ತನ ಮಾಡೀನಿ. ಇವಾಗ 125 ಎಕರೆ ಆಸ್ತಿ ಮಾಡೀವು. ವರ್ಷಿಗೆ ಒಂದು 2 ಕೋಟಿ ರೂಪಾಯಿ ಆದಾಯ ಬರುವಂಗೆ ಮಾಡೀವಿ ನಾವು. ಈ ಸಲ 2 ಕೋಟಿ ರೂಪಾಯಿ ಇಡೀ ರಾಜ್ಯಾದ್ಯಂತ ನೋಡ್ಲಿಕ್ಕೆ ಬರ್ತಾರೆ ರೈತರು. ಈಗ ಬರೇ ಯೂಟ್ಯೂಬ್ ನೋಡಿದವ್ರಿಗೆ ಏನೋ ಎಲ್ಲರೂ ಸುಳ್ಳು ಹೇಳ್ತಾರ, ಅವರು ಹೇಳಿರ್ಬೇಕು ಹೇಳಿ ಅನಿಸ್ತಾರ. ಯಾರ್ಯಾರೇ ಅದು ನಿಂಬೆ ಗಿಡ ನೋಡಿ ಇಲ್ಲಿಗೆ ಬಂದವರು, ಇಲ್ಲ ನಾವು ಅಂದ್ಕೊಂಡು ತಪ್ಪಾಗೈತಿ, ಇಲ್ಲ ನೀವು 14,000 ಕಾಯಿ ಹೇಳಿರಿ, 14,000 ಇಲ್ರಿ 20,000 ಹೆಚ್ಚೇ ಬರ್ತಾವ. ಈಗ ಎಲ್ಲ ಮಂದಿ ಒಪ್ಕೊಳಕತ್ತಾರ, ಬಹಳ ಮಂದಿ ಬರ್ತಾರ. ಮತ್ತು ಒಳ್ಳೆ ಜಾತಿವು ನಿಂಬೆಗಿ ತಯಾರು ಮಾಡ್ತೀವಿ. ಸಾಕನಟ್ ರಾಜ್ಯ ಅಂತರಾಜ್ಯದವ್ರಿಗೆಲ್ಲ ನಿಂಬೆಗಿ ಕೊಡ್ತೇವೆ. ಯಾರು ನಮ್ಮಲ್ಲಿ 30-35 ವರ್ಷದ ನಿಂಬೆಗಿ ಇದಾರ, ಇವತ್ತು ನಮ್ಮ ಹೆಸರು ಹೇಳ್ತಾರ. ಯಾರು ನಿಂಬೆ ಗಿಡದ ಸಲಹೆ ಕೇಳಿದಾಗೆಲ್ಲ ನಮ್ಮಲ್ಲಿ ಕಳಿಸ್ತಾರ. ನಿಂಬೆ ಗಿಡಕ್ಕೆ ಏನೇ ಮಾಹಿತಿ ಬೇಕಂತ ನಮ್ಮಲ್ಲಿ ಬರ್ರಿ. ನೀವು ಪ್ಲಾಟ್ ಮುಂದೆ ನಿಂತು ಕೇಳಿದ್ರೆ 100ಕ್ಕೆ 101 ಮಾಹಿತಿ ಸಿಗ್ತದ. ಫೋನ್ನಾಗ ಕೇಳಿದ್ರೆ ಅರ್ಧಂಬರ್ಧ ನಾವೊಂದು ಹೇಳುದು ನೀವೊಂದು ಕೇಳುದು ಹಿಂಗೆ ಮಾಡ್ತೀರಿ. ಮತ್ತು ನಿಂಬೆ ಗಿಡ ಹಚ್ಚನ ಒಂದೇ ವರ್ಷನಾಗ ಕಾಯಿ ಬರಲ್ಲ ಅನ್ನೋ ತಲೆಯನ್ನು ತೆಗೀರಿ, ಅದಕ್ಕೆ ದುಡೀರಿ, ಗಿಡ ಬೆಳೆಸ್ರಿ. ಎಷ್ಟು ಚಲೋ ಗಿಡ ಬೆಳೆಸ್ತೀರಿ ಎಷ್ಟು ಚಲೋ ಕಾಯಿ ಬರ್ತದೆ. ಎಲ್ಲ ಒಕ್ಕಲ್ತನ ಲಾಸ್ ಆದ್ರೂ ನಿಂಬೆ ಗಿಡ ಎಂದೂ ಲಾಸ್ ಆಗಲ್ಲ. ಎಲ್ಲ ಒಕ್ಕಲ್ತನದಾಗ ಒಂದಿನ ಲಾಸ್ ಆಗ್ತದೆ, ನಿಂಬೆ ಗಿಡದಾಗ ಎಂದೂ ಲಾಸ್ ಆಗಲ್ಲ. ಯಾಕಂದ್ರೆ 12 ತಿಂಗಳು ಇರ್ತೈತಿ. ಒಂದು ವರ್ಷನಾಗ 3 ತಿಂಗಳು ಸೀಸನ್ ಬಂದೇ ಬರ್ತದೆ. ಒಂದು ಸೀಸನ್ ನೀವು ಸಿಕ್ಕಿರಿ ಅಂದ್ರೆ ಒಂದು ವರ್ಷದ ಉತ್ಪನ್ನ ಒಂದೇ ಸೀಸನ್ದಾಗ ಬರ್ತದೆ. ಅದಕ್ಕೆ ನನ್ನ ಅನಿಸಿಕೆ ಒಳಗೆ ಒಕ್ಕಲ್ತನದೊಳಗೆ ನಿಂಬೆ ಮಾಡೋದು. ನಿಂಬೆ ಬಗ್ಗೆ ನಿಮ್ಗೆ ಏನಾರ ಅನುಮಾನ ಇತ್ತು ಅಂದ್ರೆ ನಮ್ದೆಲ್ಲ ಸರಿಯಾಗಿ ಮೊಬೈಲ್ ನಂಬರ್ ಕೊಟ್ಟಿನಿ. ನಾನು ಹೇಳ್ತೀನಿ ನನ್ನ ನಂಬರ. ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ, ಸಾಕಿನ್ ತಾಂಬ, ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ನನ್ನ ಮೊಬೈಲ್ ನಂಬರ 9446100884. ನೀವು ಯಾರಾದರೂ ಇದಕ್ಕೆ ನಿಮಗೇನು ಇದು ಅದ ಫೋನ್ ಹಚ್ಚಿ ಕೇಳಿರ್ಬೋದು. ನಾವು ನಿಮ್ಗೆ ಯಾವಾಗ 24 ಗಂಟೆ ನನ್ನ ಫೋನ್ ಚಾಲೂ ಇರ್ತದೆ. ನಿಮ್ಗೆ ಯಾವಾಗ ಬೇಕಾದಾಗ ಫೋನ್ ಹಚ್ಚಿರಿ, ನಾನು ನಿಮ್ಗೆ ಸೇವೆ ಏನು ಬೇಕಾದ್ರೆ ಮಾಹಿತಿ ಎಲ್ಲ ಹೇಳ್ತೀನಿ. ನಮಸ್ಕಾರ.